ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. 1 + cos θ ಡಿವೈಡೆಡ್ ಬೈ 1 - cos θ ಈಸ್ ಈಕ್ವಲ್ ಟು cosec θ + cot θ ಹೋಲ್ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಕೇಳ್ಯಾರ. ಯಾವಾಗೂ ಸಾಧಿಸಿ ಅಂದಾಗ LHS ಅನ್ನು ಮೊದಲು ಹಚ್ಕೋಬೇಕು. LHS ಈಸ್ ಈಕ್ವಲ್ ಟು 1 + cos θ ಡಿವೈಡೆಡ್ ಬೈ 1 - cos θ. ನೋಡಿರಿ, ಇವಾಗ ಏನು ಮಾಡ್ಬೇಕಂದ್ರೆ ಮೇಲೆ ಮತ್ತು ಕೆಳಗೆ 1 + cos θಲಿಂದ ಗುಣಿಸ್ಬೇಕು. ಮೊದಲು ಏನೈತಿ 1 + cos θ ಡಿವೈಡ್ ಬೈ 1 - cos θ ಆ್ಯಸ್ ಇಟ್ ಈಸ್ ಬರ್ಕೋರಿ. ಇಲ್ಲಿ ಮೇಲೆ ಕೆಳಗೆ ಏನು ಮಾಡ್ಕೋಕ ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಏನು ಮಾಡಬೇಕು 1 + cos θಲಿಂದ ಗುಣಿಸ್ಬೇಕು. ನೋಡಿರಿ, ಅವಾಗ ಏನಾಕೈತಿ ಇದು 1 + cos θ 1 + cos θ ಅಂದ್ರೆ 1 + cos θ ಹೋಲ್ ಸ್ಕ್ವೇರ್. ನಮಗೇನು ಗೊತ್ತೈತಿ ಸೂತ್ರ a - b × a + b ಸೂತ್ರ ಗೊತ್ತೈತಲ್ಲ. a - b × a + b ಅಂದ್ರೆ a² - b². ಹೌದಾ? ಈಗ ನಾವು ಇದು ನೋಡಿರಿ, a - b a + b ಅಂದರೆ a² - b². a ಅಂದ್ರೆ 1² - b ಅಂದ್ರೆ cos² θ. ನೋಡಿರಿ, ಮತ್ತು ಒಂದು ರಿಲೇಷನ್ ನಿಮ್ಗೆ ಹೇಳ್ಕೊಟ್ಟಿದ್ದೆ, sin² θ + cos² θ ಈಸ್ ಈಕ್ವಲ್ ಟು ಏನು ರೀ 1. ಹೌದಾ? sin² θ + cos² θ ಈಸ್ ಈಕ್ವಲ್ ಟು 1. ಹಂಗಂದ್ರೆ sin² θ ಈಸ್ ಈಕ್ವಲ್ ಟು ಏನಾಕೈತಿ, ಈ ಪ್ಲಸ್ cos θ ಈ ಕಡೆ ಬಂದ್ರೆ 1 - cos² θ. ಹಂಗಂದ್ರೆ 1 - cos² θ ಅಂದ್ರೆ sin² θ. ಹೌದಾ? ಮ್ಯಾಲಿಂದ 1 + cos θ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಸ್ಕ್ವೇರ್ ಮೇಲೆ ಕೆಳಗೆ ಸಪ್ರೇಟ್ ಕೊಟ್ಟಾರಲ್ಲ, ಅದನ್ನ ಒಂದು ಕಡೆ ಮಾಡ್ಕೊಂಬಿಡೋಣ. 1 + cos θ ಡಿವೈಡೆಡ್ ಬೈ 1 - sin θ ಹೋಲ್ ಸ್ಕ್ವೇರ್. ಹೌದಾ? ಇದನ್ನೇನು ಮಾಡ್ಕೋಬೇಕಂದ್ರೆ ಇದನ್ನು ಸಪ್ರೇಟ್ ಮಾಡ್ಕೊಳೋದು. 1 ಡಿವೈಡೆಡ್ ಬೈ sin θ ಪ್ಲಸ್ cos θ ಡಿವೈಡೆಡ್ ಬೈ sin θ ಹೋಲ್ ಸ್ಕ್ವೇರ್ ಬರ್ಕೋಬೇಕು. 1 ಡಿವೈಡೆಡ್ ಬೈ sin θ ಅಂದ್ರೇನು? 1 ಡಿವೈಡೆಡ್ ಬೈ sin θ ಅಂದ್ರೆ cosec θ. cos θ ಡಿವೈಡೆಡ್ ಬೈ sin θ ಅಂದ್ರೆ cot θ. ನೋಡಿರಿ, ಹಾಗಂದ್ರೆ 1 + cos θ ಡಿವೈಡೆಡ್ ಬೈ 1 - cos θ ಈಸ್ ಈಕ್ವಲ್ ಟು cosec θ + cos θ ಹೋಲ್ ಸ್ಕ್ವೇರ್ ಬಂತು. ಇದು ನಮ್ಗೆ ಸಾಧನೆ. ಇಷ್ಟ ನೋಡಿರಿ, ಇದಿಷ್ಟು ಮಾಡ್ಬೇಕಂದ್ರೆ ನಾ ತ್ರಿಕೋನಮಿತಿ ಮೇಲೆ ಒಂದು ಡೀಟೇಲ್ ಕ್ಲಾಸ್ ಮಾಡೀನಿ. ಅದು ಕ್ಲಾಸ್ ನೀವು ನೋಡ್ಕೊಂಡ್ರೆ ಅಂದ್ರೆ ಈ ತ್ರಿಕೋನಮಿತಿ ಮೇಲೆ ಯಾವ ಲೆಕ್ಕ ಕೇಳಿದ್ರು ಮಾಡ್ತೀರಿ. ಅಲ್ಲಿ ನಾನು ನಿಮ್ಗೆ 1 ಡಿವೈಡ್ ಬೈ sin θ ಅಂದ್ರೆ ಏನು, cos θ ಡಿವೈಡ್ ಬೈ sin θ ಅಂದ್ರೆ ಏನು, sin² θ + cos² θ ಅಂದ್ರೆ ಏನು, ಎಲ್ಲನೂ ನಿಮ್ಗೆ ಡೀಟೇಲಾಗಿ ಹೇಳ್ಕೊತೀನಿ. ಇಲ್ಲೇ ಸಿಂಪಲ್ ಆಗಿ ಹೇಳ್ತೀನಿ, ಯಾಕಂದರೆ ಈ ವಿಡಿಯೋ ಲೆಂದಿ ಆತಂದ್ರೆ ನಿಮ್ದು ಎಕ್ಸಾಮಿಗೆ ಸನಿ ಬಂತು. ವಿಡಿಯೋನ ನೋಡ್ಕೊಂಡು ಕುಂತ್ರೆ ನಿಮ್ದು ಎಕ್ಸಾಮ್ಗೆ ಟೈಮು ಸಿಗಂಗಿಲ್ಲ ರೀ. ಅದಕ್ಕೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಶಾರ್ಟ್ಕಟ್ಟಾಗಿ ಹೇಳ್ಕೊಡ್ತೀನಿ. ಫುಲ್ ಡೀಟೇಲ್ ಬೇಕಂದ್ರೆ ನಿಮ್ಗೆ ಒಂದೊಂದು ಸಬ್ಜೆಕ್ಟ್ ಮೇಲೂ ಒಂದೊಂದು ವಿಷಯದ ಮೇಲೂ ನಾನು ನಿಮ್ಗೆ ಒಂದೊಂದು ಸಪ್ರೇಟ್ ಕ್ಲಾಸ್ ಮಾಡಿರ್ತೀನಿ. ಇವತ್ತು ಏನು ಮಾಡ್ತೀನಿ, ಸಿಂಪಲ್ಲಾಗಿ ಹೇಳ್ಕೊತ ಹೋಗ್ತೀನಿ. ನೋಡಿರಿ, ಮುಂದಿಂದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಮತ್ತು ಯಾವ ರೀತಿ 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ನೋಡಿರಿ, ಮುಖಗಳ ಮೇಲೆ 1 ರಿಂದ 6 ಸಂಖ್ಯೆಗಳನ್ನು ಬರೆದಿರುವ ಒಂದು ಘನಾಕೃತಿಯ ದಾಳವನ್ನು 2 ಬಾರಿ ಉರುಳಿಸಲಾಗಿದೆ. ಹಾಗಾದರೆ ಮುಖಗಳ ಮೇಲಿನ ಸಂಖ್ಯೆಗಳ ಮೊತ್ತ 10 ಬರುವ ಸಂಭವನೀಯತೆಯನ್ನು ಕಂಡುಹಿಡಿಬೇಕು. ಹೌದಾ? ನೋಡಿರಿ, ಇಲ್ಲಿ n(s) ಎಷ್ಟಾಗೈತಿ 36. n(a) ಅಂದ್ರೆ 5 ಬಿದ್ದರೆ ಎಷ್ಟಾಗೈತಿ 10 ಆಕೈತಿ. 4 6 ಬಿದ್ದರೆ ಎಷ್ಟಾಗೈತಿ 10. 6 4 ಬಿದ್ದರೆ ಎಷ್ಟಾಗೈತಿ 10. ಇವಿಷ್ಟು ಬಿಟ್ರೆ ಮತ್ತು ಯಾವುದು 2 ಬಂದ್ರೆ ನಮಗೇನಾಗಂಗಿಲ್ಲ, 10 ಬರೋಂಗಿಲ್ಲ. ನೋಡಿರಿ, ಹಾಗಂದ್ರೆ n(a) = 3 ಆಯ್ತು. ನಮ್ಗೆ ಸೂತ್ರ ಏನು ಗೊತ್ತೈತಿ, P(a) = n(a) ಡಿವೈಡೆಡ್ ಬೈ n(s). n(a) ಅಂದರೆ ಎಷ್ಟು 3 ಭಾಗಲೇ 36. ನೋಡಿರಿ, ಇಷ್ಟು ಈಸಿ ಕ್ವಶನ್. ಇದಂತರೂ ಸಮಾಂತರ ಸಂಭವನೀಯತೆ ಮೇಲೆ ಇಷ್ಟು ಈಸಿ ಕ್ವಶನ್ಸ್ ಇರ್ತಾವಲ್ಲ, ಅಷ್ಟು ಭಾಳ ಅಂದ್ರೆ ಭಾಳ ಈಸಿ. ಮತ್ತು ಸಣ್ಣ ಸ್ಟೆಪ್ಪಿಗೆ ಈಸಿಯಾಗಿ ಮಾರ್ಕಸನ್ನು ತೊಗೋಬೋದು. ನೆಕ್ಸ್ಟ್, ಈ ರೇಖಾತ್ಮಕ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತಾರೆ. ಯಾವಾಗ ರೇಖಾತ್ಮಕ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿ ಅಂತಾರಲ್ಲ, ಅವಾಗ ನೀವು ಬೇಕಾದ ವಿಧಾನದಿಂದ ಕಂಡುಹಿಡಿಬೋದು. ಅವರು ಪರ್ಟಿಕ್ಯುಲರ್ ಆಗಿ ಆದೇಶ ವಿಧಾನದಿಂದ ಕಂಡುಹಿಡೀರಿ, ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡೀರಿ, ಈ ಥರ ಹೇಳಿದ್ರೆ ಅವ್ರು ಯಾವ ಮೆಥಡ್ ಅಂದಿರ್ತಾರಲ್ಲ ಆ ಮೆಥಡ್ ಫಾಲೋ ಮಾಡಬೇಕು. ಇಲ್ಲ ಅವ್ರು ಯಾವುದೂ ಮೆಥಡ್ ಕೊಟ್ಟಿಲ್ಲ ಅಂದ್ರೆ ನಾವು ಬೇಕಾದ ವಿಧಾನದಿಂದ ನಾವೇನು ಮಾಡ್ಬೋದು, ಇದನ್ನು ಮತ್ತು ವರ್ಜಿಸುವ ವಿಧಾನದಿಂದಲೂ ಮಾಡ್ಬೋದು. ನೋಡಿರಿ, ಈಗ ಆದೇಶ ವಿಧಾನದಿಂದ ಯಾವ ರೀತಿ ಮಾಡೋದನ್ನು ನೋಡೋಣ. ಅವ್ರೇನು ಕೊಟ್ಟಾರ, x + y = 14. ಹಾಗಂದ್ರೆ y = ಏನು ಬರಿಬೋದು ನಾವು, 14 + x ಈ ಕಡೆ ಬಂದ್ರೆ -x. ಇನ್ನೊಂದೇನು x - y = 4. ಈಗ ಇದು y = 14 - x ಐತಲ್ಲ, ಅದನ್ನು ಸಮೀಕರಣ 1ರೊಳಗೆ ಏನು ಮಾಡಬೇಕು, ಆದೇಶಿಸ್ಬೇಕು. ನೋಡಿರಿ, ಈಗ ಆದೇಶಿಸಿದರೆ ಏನಾಕೈತಿ ನೋಡಿರಿ, x - 14 - x = 4. x ಹಂಗೆ ಬರೀರಿ, ಈ -14 ಹಂಗೆ ಆಕೈತಿ. ಮೈನಸ್ ಇಂಟು ಮೈನಸ್ ಏನಾಕೈತೆ +x = 4. ನೆಕ್ಸ್ಟ್ x ಮತ್ತು x ಕೂಡಿಸಿದ್ರೆ ಎಷ್ಟಾಕೈತಿ ನೋಡಿರಿ, ಈ x ಕೂಡಿಸಿದ್ರೆ 2x.
= 4ಕ್ಕೆ 4 ಹಂಗೆ ಇಡ್ರಿ, -14 ಈ ಕಡೆ ಬಂದರೆ ಏನಾಕೈತಿ +14. 2x = 14ಕ್ಕೆ 4 ಕೂಡಿಸಿದ್ರೆ 18. x = ಏನಾಕೈತಿ 18. ಇದು 2 ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಕೈತಿ ಭಾಗಾಕಾರ. 2 1 2 9. ಹಾಗಂದ್ರೆ x = ಎಷ್ಟು ಬಂತು ನಮ್ಗೆ 9. ಈಗ ನಾವೇನು ಮಾಡಬೇಕು, ಈ x = 1 ಬೆಲೆಯನ್ನು ಸಮೀಕರಣ 2 ಏನು ಮಾಡಬೇಕು ಆದೇಶಿಸಬೇಕು. y = 14 - x. ಹೌದಾ, y = 14 - x ಅಂದ್ರೆ 9. 14ರಾಗ 9 ಕಳೆದ್ರೆ 5. ಈ ರೀತಿ ನಾವು ವರ್ಜಿಸುವ ಇದು ಆದೇಶ ವಿಧಾನದಿಂದ ಮಾಡಿದ್ವಿ. ಇಲ್ಲ ನಂಗೆ ಆದೇಶ ವಿಧಾನ ಬರಂಗಿಲ್ಲ ರೀ, ಇದು ಟಫ್ ಆಕೈತಿ ಅನ್ನೋರು ನೋಡ್ರಿ ಈಸಿಯಾಗಿ ವರ್ಜಿಸುವ ವಿಧಾನದಿಂದನೂ ಮಾಡ್ಬೋದು. ನೋಡ್ರಿ ವರ್ಜಿಸುವ ವಿಧಾನದಿಂದ ಯಾವ ರೀತಿ ಮಾಡ್ಬೋದು ಅಂದ್ರೆ ಇದು ನೋಡು, ಅವ್ರು ಏನು ಕೊಟ್ಟಾರ x + y = 14, x - y = 14 ಬರೆಯೋದು. ಇದ್ರಾಗ ಇದನ್ನ ಏನು ಮಾಡಬೇಕು, 1ರಾಗ 1 - 2 ಮಾಡಬೇಕು, ಅಂದ್ರೆ ಕಳಿಬೇಕು. 1ರಾಗ 2 ಕಳಿಬೇಕು. ಕಳಿಬೇಕಂದ ಕೂಡ ಏನು ಮಾಡ್ಬೇಕು, ನಾವು ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ಪ್ಲಸ್ ಇದ್ದಲ್ಲೇ ನಾವು ಮೈನಸ್ ಬರ್ಕೋಬೇಕು. ಇಲ್ಲಿ ಮೈನಸ್ ಇದ್ದಲ್ಲೇ ಪ್ಲಸ್ ಬರ್ಕೋಬೇಕು. ಇಲ್ಲಿ ಪ್ಲಸ್ ಇದ್ದಲ್ಲೇ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ಪ್ಲಸ್ ಇದ್ರಲ್ಲೇ ಮೈನಸ್ ಬರ್ಕೋಬೇಕು. ಬರ್ಕೊಂಡ್ರಿ ಅವಾಗ ಏನಾಕೈತಿ, ಈ x ಕ್ಯಾನ್ಸಲ್ ಆದವು. ಇಲ್ಲಿ ಈ ಪ್ಲಸ್ y, ಈ ಪ್ಲಸ್ y ಕೂಡಿಸಿದ್ರೆ 2y = 14ರಾಗ 4ನ್ನು ಕಳಿಬೇಕು. ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. 14ರಾಗ 4 ಕಳೆದ್ರೆ 10 ಬಂತು. y = ಏನಾಕೈತಿ 10ಕ್ಕೆ 10 ಹಂಗೆ ಇಡ್ರಿ. 2 ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಯ್ತು ಭಾಗಾಕಾರ ಆಯ್ತು. 2 1 2 5. ಹಾಗಂದ್ರೆ y = ಎಷ್ಟು ಬಂತು 5. ಈಗ ಈ y = 5 ಬೆಲೆಯನ್ನು ಸಮೀಕರಣ 1 ಏನು ಮಾಡಬೇಕು ಆದೇಶಿಸಬೇಕು. ಹಾಗಂದ್ರೆ x + 5 = ಎಷ್ಟಾಯ್ತು 14. x = 14 + 5 ಈ ಕಡೆ ಬಂದರೆ ಏನಾಕೈತಿ -5. ಹಾಗಂದ್ರೆ x = 14ರಾಗ 5 ಕಳೆದ್ರೆ 9. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, 2 ಬಿಂದುಗಳನ್ನು ಕೊಟ್ಟಾರ, ಆ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಬೇಕು. 2,3 ಮತ್ತು 4,1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಬೇಕು. ಇದು x1 y1 ತಗೊಂಡ್ರೆ ಇದು x2 y2. D = ಸೂತ್ರ ಏನು, x2 - x1 2 + y2 - y1 2. ದೂರ ಕಂಡುಹಿಡಿಯೋ ಸೂತ್ರ ನೋಡ್ರಿ, x2 - x1 ಅಂದರೆ x2 ಅಂದರೆ 4 - 2 4 - 2 2 ಪ್ಲಸ್ y2 - y1 1 - 3 2. 4ರಾಗ 2 ಕಳೆದ್ರೆ 2 ಸ್ಕ್ವೇರ್, 3ರಾಗ 1 ಕಳೆದ್ರೆ 2 ಸ್ಕ್ವೇರ್. 2 2 4 2 2 4 ಮೈನಸ್ ಇಂಟು 4ಕ್ಕೆ 4 ಕೂಡಿಸಿದ್ರೆ 8. ಈ ನೋಡ್ರಿ ಈ 8ನ್ನು ಯಾವ ರೀತಿ ಬರಿಬೋದು ನಾವು, √8 ಅಂದ್ರೆ 4 2 8. 4ರ ವರ್ಗ ಎಷ್ಟು 2, ಅದನ್ನ ಹೊರಗೆ ಬರ್ಬಿಡ್ರಿ. ರೂಟ್ ಒಳಗೆ 2ಕ್ಕೆ 2 ಬರ್ರಿ. D = 2√2 ಈಸ್ ಆ ಆನ್ಸರ್. ನೋಡ್ರಿ i + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಏನು ಮಾಡಬೇಕು, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ಬೇಕು. ಹಂಗಂದ್ರೆ ನಾವು ಮೊದಲು ಏನು ಮಾಡ್ಕೋಬೇಕು, ಇದನ್ನು 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕಂದ್ರೆ ಇದಕ್ಕೆ ವಿರುದ್ಧವಾಗಿ ನಾವೇನು ತೊಗೋಬೇಕು, ಇದಕ್ಕೆ ವಿರುದ್ಧವಾಗಿ ಏನು ತೊಗೋಬೇಕು 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಾವು ಊಹಿಸ್ಕೋಬೇಕು. ಯಾವಾಗ ಇದು ಭಾಗಲಬ್ಧ ಸಂಖ್ಯೆ ಆತಂದ್ರೆ 5 + √3 = a / b. a cannot be equal to 0, b cannot be equal to 0. ಹಾಗಂದ್ರೆ a / b ಈ +5 ಕಡೆ ಬಂದ್ರೆ -5 = √3 ಆಯ್ತು. ಹೌದಾ, ಈಗ ನೋಡ್ರಿ √3 = ಏನು ಬರಿಬೋದು ನಾವು, √3 = a/b + a/b - 5. ಇದರ ಲಸ ತೆಗೆದ್ರೆ a ಈ b ಇಲ್ಲಿ ಗುಣಾಕಾರ ಆಕೈತಿ, ಇಲ್ಲಿ ಗುಣಾಕಾರ ಆತಂದ್ರೆ a - 5b / b ಆಯ್ತು. ನೋಡಿರಿ ಇವಾಗ ಏನು ಗೊತ್ತಾತಂದ್ರೆ ಇದರಿಂದ ಈ ಸಮೀಕರಣ ಇದರ ಏನು ಬರ್ಕೊಡ್ವಲ್ಲ ಇದರಲ್ಲಿ ನಮ್ಗೆ ಏನು ಗೊತ್ತಾಯ್ತು, a ಮತ್ತು bಗಳು ಪೂರ್ಣಾಂಕಗಳಾಗಿರುವುದರಿಂದ a / b - 5 ಒಂದು ಅಭಾಗಲಬ್ಧವಾಗಿದೆ. ಅಂತೆಯೇ √3 ಒಂದು ಭಾಗಲಬ್ಧವಾಗಿದೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಸತ್ಯ ಸಂಗತಿಗೆ ಏನಾಯ್ತಿದು ವಿರುದ್ಧವಾಗಿದೆ. ಆದ್ದರಿಂದ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರುವುದರಿಂದ ಈ ವಿರೋಧಾಭಾಸ ಉಂಟಾಗಿದೆ. ಆದ್ದರಿಂದ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು. ನೋಡ್ರಿ ಈ ರೀತಿ ಬರೆದ್ರೆ ನಿಮ್ಗೆ ಟೋಟಲ್ 2 ಮಾರ್ಕ್ಸ್. 6 ಮೀಟರ್ ನೋಡ್ರಿ, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಅದೇ ನೆಲದ ಮೇಲಿನ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಏನು ಮಾಡಬೇಕು, ಈಗ ಕಂಡುಹಿಡಿಬೇಕು. ಹೌದಾ, ಈಗ ಡಯಾಗ್ರಾಮ್ ಹಾಕ್ಕೊಂಡ್ರಿ ಏನಾಯ್ತು, ಇದೊಂದು ತ್ರಿಭುಜ ಆಯಿತು. ಇದರೊಳಗೆ AB ಎಷ್ಟೈತಿ, DC ಎಷ್ಟೈತಿ 6 ಮೀಟರ್. ನೆಕ್ಸ್ಟ್ DE ಎಷ್ಟೈತಿ 4 ಮೀಟರ್. ಇದು BE ಎಷ್ಟೈತಿ 28 ಮೀಟರ್. ಈಗ ಏನು ಮಾಡ್ಕೊರು, ತ್ರಿಭುಜ AB ನೋಡ್ರಿ, ತ್ರಿಭುಜ ABE ಮತ್ತು ತ್ರಿಭುಜ DCEಗಳಲ್ಲಿ ಕೋನ ABE = ಕೋನ ABE ಕೋನ CDE = 90 ಡಿಗ್ರಿ. ಯಾಕಂದರೆ ಇವೆರಡು ಕೋನ ಸಮ. ಯಾಕೆ ಅದು ಸಮ, ಅದು ಇವೆರಡು ಕೋನಗಳು 90 ಡಿಗ್ರಿ ಅದಾವೆ. ಅದ ಕೋನ ಈ ಕೋನ ಏನಿರ್ತೈತಿ ಸಮನಾಗಿರ್ತೈತಿ. ಯಾಕಂದ್ರೆ ಇದೊಂದು ಉಭಯ ಸಾಮಾನ್ಯ ಕೋನ. ಈ ತ್ರಿಭುಜಕ್ಕೂ ನೋಡ್ರಿ, ಈ ತ್ರಿಭುಜಕ್ಕೂ ಕೋನ ಈ ಸಂಬಂಧ ಪಡ್ತೈತಿ, ಈ ತ್ರಿಭುಜಕ್ಕೂ ಕೋನ ಈ ಸಂಬಂಧ ಪಡ್ತೈತಿ. ಅಂದ್ರೆ ಕೋನ = ಕೋನ ಈ ಉಭಯ ಸಾಮಾನ್ಯ ಆಯ್ತು. ಯಾವಾಗ ಎರಡು ಕೋನಗಳು ಸಮನಾದ್ವು ಅಂದ್ರೆ ಇವೆರಡು ತ್ರಿಭುಜಗಳೇನಾದವು ಸಮರೂಪಗಳಾದವು. ಯಾವಾಗ ಎರಡು ತ್ರಿಭುಜ ಸಮರೂಪಿ ಅದಾವಂದ್ರೆ ಅವುಗಳ ಅನುರೂಪ ಬಾಹುಗಳು
ಅವುಗಳು ಅನುಪಾತದಾಗ ಇರ್ತಾವೆ. ಅದಕ್ಕೆ DE ಡಿವೈಡೆಡ್ ಬೈ BE ಈಸ್ ಈಕ್ವಲ್ ಟು CD ಡಿವೈಡೆಡ್ ಬೈ AB. DE ಎಷ್ಟಾಯ್ತು 4 ಭಾಗಲೆ BE ಎಷ್ಟೈತಿ 28, CD ಇಂದ್ರ 6, AB KB ಹಂಗೆ ಇಡ್ರಿ. ಓರೆ ಗುಣಾಕಾರ ಮಾಡಿದ್ರೆ 4 ಇಂಟು AB ಈಸ್ ಈಕ್ವಲ್ ಟು 28 ಇಂಟು 6. ಹಂಗಂದ್ರೆ AB ಈಸ್ ಈಕ್ವಲ್ ಟು ಏನು ಬರ್ತೈತಿ 28 ಇಂಟು 6 ಭಾಗಲೆ 4. 4 ಅಂದ್ಲೆ 4 7 28, 7 8 7 6 42. ಹಂಗಂದ್ರೆ AB ಈಸ್ ಈಕ್ವಲ್ ಟು X ಎಷ್ಟು ಬಂತು 42. ನೋಡಿರಿ ಇಷ್ಟು ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿರಿ. ಚಿತ್ರದಲ್ಲಿ ತೋರಿಸಿರುವಂತೆ ABCD ಒಂದು ಸಮಾಂತರ ಚತುರ್ಭುಜ. ಹೌದಾ, ABCD ಅನ್ನೋದೇನಿದೆ ಒಂದು ಸಮಾಂತರ ಚತುರ್ಭುಜ. BCಯ ಮೇಲೆ ಈ ಒಂದು ಬಿಂದು. ಹೌದಾ, BC ಮೇಲೆ ಈ ಒಂದು ಬಿಂದು ಐತಿ. ಕರ್ಣ BD ಕರ್ಣ BDಯು AEಯನ್ನು AEಯನ್ನು Fನಲ್ಲಿ ಛೇದಿಸುತ್ತದೆ. ಹಾಗಾದರೆ DF ಡಿವೈಡೆಡ್ ಬೈ EF DF ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು FB ಡಿವೈಡೆಡ್ ಬೈ FB ಡಿವೈಡೆಡ್ ಬೈ FA ಎಂದು ಸಾಧಿಸ್ಬೇಕು. ನೋಡಿರಿ, ಈ ಥರ ಸಾಧಿಸಿ ಅಂದು ಕೊಟ್ಕೊಳ್ಳೇನೋ ನೀವು ಲೆಕ್ಕ ಮಾಡ್ಲಾರ್ದು ಒಂದು ಸ್ವಲ್ಪ ಚೇಂಜಸ್ ಬಂದರೆ ಬಿಟ್ಟು ಬರೋಕ್ಕೆ ಹೋಗಬಾರ್ದು. ನಿಮ್ಗೆ ತಿಳಿದಿದ್ದ ನಾಲೆಜರ್ ಮೇಲೆ ಸ್ವಲ್ಪ ಅದನ್ನು ಡೈಗ್ರಾಮ್ ತೆಗೆದು ನಿಮ್ಗೆ ಎಷ್ಟು ತಿಳಿಯುತ್ತೆ ಅಷ್ಟನ್ನು ಮಾಡಿ ಬರ್ಬೇಕು ರೀ. ಈಗ ನೋಡಿರಿ, ಇದು ಡೈಗ್ರಾಮ್ ತೆಗೆದು ಈ ತ್ರಿಭುಜ AFD ಮತ್ತು ತ್ರಿಭುಜ BFEಗಳಲ್ಲಿ ನೋಡಿರಿ ಒಂದು ಶೃಂಗಾಭಿಮುಖ ಕೋನಗಳದಾವೆ. ಶೃಂಗಾಭಿಮುಖ ಕೋನಗಳು ಯಾವ್ಯಾವು AFD ಮತ್ತು AFD ಮತ್ತು BFE. ನೋಡಿರಿ, ಈ ಥರ ಏನು ಬಾಜು ಹಿಂಗಿರ್ತಾವಲ್ಲ ಇದ್ರೆ ಈ ಕಡೆ ಇದಕ್ಕೆ ಇದು ಶೃಂಗಾಭಿಮುಖ, ಇದಕ್ಕಿದು ಶೃಂಗಾಭಿಮುಖ ಅಂದ್ರೆ ಈ ಥರ ಇರ್ತಾವಲ್ಲ ಅವಕ್ಕೆ ಶೃಂಗಾಭಿಮುಖ ಕೋನಗಳು ಅಂತಾರೆ. ಹಂಗಂದ್ರೆ ಈ ಕೋನಕ್ಕೆ ಈ ಕೋನ ಸಮಾನ ಆಯ್ತು. ಅದೇ ರೀತಿ ಕೋನ AD ನೋಡಿರಿ, ಕೋನ ADF ಕೋನ EFBಗೆ ಏನಿರ್ತೈತಿ ಸಮನಾಗಿರ್ತೈತಿ. ಎರಡು ಕೋನಗಳು ಮತ್ತು ಏನಾಯ್ತು ಕೋನ ಇನ್ನೊಂದು, ಯಾಕಂದ್ರೆ AD ಸಮಾಂತರ BC ಇರೋದ್ರಿಂದ DAF ಪರ್ಯಾಯ ಕೋನಗಳು ಅಂದರೆ ಜಡ್ ಆಕಾರ ನೆನ್ಪಿಡ್ಬೇಕು. ನೋಡಿರಿ, ಇಲ್ಲಿ ನೋಡಿರಿ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ ಯಾವ ರೀತಿ ನೆನ್ಪಿಡ್ಬೇಕು. ಪರ್ಯಾಯ ಕೋನಗಳಂದ್ರೆ DAF. ಹೌದಾ, DAF ಮತ್ತು BFE ನೋಡಿರಿ, BFE. ಹೌದಾ, ಕೋನ BFEಗೆ ಏನಾಯ್ತು ಸಮನಾಯ್ತು. ಈ ರೀತಿ ಏನು ಜಡ್ ಆಕಾರದೊಳಗೆ ಯಾವ ಕೋನ ಇರ್ತಾವಲ್ಲ ಈ ರೀತಿ ನೆನ್ಪಿಡಿ. ನೋಡಿರಿ, ಹಿಂಗೆ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಜಡ್ ಆಕಾರದಾಗ ಇರ್ತೈತಿ. ಜಡ್ ಆಕಾರದೊಳಗೆ ನೆನ್ಪಿಡ್ಬೇಕಷ್ಟೆ. ಅದನ್ನ ಟ್ರಿಕ್ ಯೂಸ್ ಮಾಡಿಕೊಂಡು ಜಡ್ ಆಕಾರದೊಳಗೆ ಏನಿರ್ತದಲ್ಲ ಅದನ್ನು ಪರ್ಯಾಯ ಕೋನಗಳಂತಾರೆ ಅಂತೇಳಿ. ನೋಡಿರಿ, DAF ಈಸ್ ಈಕ್ವಲ್ ಟು ಕೋನ BEF. ನೋಡಿರಿ, BEF ಈ ರೀತಿ ಒಂದು ಜಡ್ ಆಕಾರ ಕಂಪ್ಲೀಟ್. ಇದು ನೆನ್ಪಿಡಕ್ಕೆ ಟ್ರಿಕ್ ಅಷ್ಟೆ. ಇದು ಜಡ್ ಆಕಾರ ಕಂಪ್ಲೀಟ್ ಆಕೈತಲ್ಲ ಈ ರೀತಿ ಒಂದು ಜಡ್ ಆಕಾರ ಕಂಪ್ಲೀಟ್ ಆಕೈತದ. ಅದಕ್ಕೆ ಏನಂತಾರೆ ಪರ್ಯಾಯ ಕೋನಗಳು. ಕೋನ DAF ಈಸ್ ಈಕ್ವಲ್ ಟು BEF. ಈ ರೀತಿ ಏನಾದ್ವು ಈಗ ಮೂರು ಕೋನಗಳು ಸಮನ ಆದರೆ ಆ ಎರಡೂ ತ್ರಿಭುಜಗಳೇನಾದ್ವು ನಮ್ಗೆ ಸಮರೂಪಿಗಳು. ಯಾವಾಗ ಅವು ಸಮರೂಪಿ ಇದಾವಂದ್ರೆ ಅವುಗಳ ಬಾಹುಗಳು ಸಮಾನುಪಾತವಾಗಿರ್ತೈತಿ. FA ಡಿವೈಡೆಡ್ ಬೈ EF ಈಸ್ ಈಕ್ವಲ್ ಟು DF ಡಿವೈಡೆಡ್ ಬೈ FB. ಅವೆರಡೂ ಓರೆ ಗುಣಾಕಾರ ಮಾಡಿರಿ. FA ಇಂಟು FB ಈಸ್ ಈಕ್ವಲ್ ಟು EF ಇಂಟು DF. ನೋಡಿರಿ, ಈಗ DF ಇಂಟು EF ಇದು ಉಲ್ಟಾ ಬರೋದು ಅಷ್ಟೇ. DF ಇಂಟು EF ಈಸ್ ಈಕ್ವಲ್ ಟು FE ಡಿವೈಡೆಡ್ ಬೈ FA. ಇದನ್ನು ಅವರು ಸಾಧಿಸಂದಿದ್ರು. ನೋಡಿರಿ, ಇಷ್ಟು ಈಸಿ ಇರ್ತಾವೆ ಸಾಧನೆ ಅಂದ್ಕೊಳ್ಳೇನೆ. ಏನೋ ಟಫ್ ಇರ್ತಾವಲ್ಲ ಅಲ್ಲಿ ಯಾವ ಸಮರೂಪ ಮಾಡೋಕ್ಕಾಗ್ತೈತಲ್ಲ ಆ ಎರಡು ತ್ರಿಭುಜಗಂತೂ ಸಮರೂಪ ಮಾಡಿಕೊಂಡು ಅವುಗಳ ಬಾಹುಗಳು ಅವಾಗ ಅನುಪಾತದಾಗಿರ್ತಾವೆ. ಅವು ಎರಡನ್ನೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇಟ್ಬಿಟ್ರೆ ಆಯಿತು. ನೆಕ್ಸ್ಟ್ ನೋಡಿರಿ, ಒಂದು ವರ್ಗ ಬಹುಪದೋಕ್ತಿ P ಆಫ್ X ಈಕ್ವಲ್ ಟು AX² ಪ್ಲಸ್ BX ಮೈನಸ್ 4 ರ ಶೂನ್ಯತೆಗಳ ಮೊತ್ತ. ನೋಡಿರಿ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 1/4 ಮತ್ತು -1 ಆಗಿದೆ. ಹಾಗಾದರೆ A ಮತ್ತು Bಗಳ ಬೆಲೆಯನ್ನು ಕಂಡುಹಿಡಿಯಿರಿ. ತರ P ಆಫ್ X ಈಕ್ವಲ್ ಟು AX² ಪ್ಲಸ್ BX ಮೈನಸ್ 4 ಕೊಟ್ಟಾರ. ಹೌದಾ, ಮತ್ತೇನು ಕೊಟ್ಟಾರ್ರಿ ಶೂನ್ಯತೆಗಳ ಮೊತ್ತ ಕೊಟ್ಟಾರ. ಹೌದಾ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾರ. ನೋಡಿ, ಇದು AX² ಪ್ಲಸ್ BX ಪ್ಲಸ್ C ಈಕ್ವಲ್ ಟು 0. ಇದನ್ನು ಕಂಪೇರ್ ಮಾಡಿದ್ರೆ C ಬೆಲೆ ಎಷ್ಟು ಬಂತು -4. ಹಾಗಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ 1/4. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ. ಯಾವಾಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನಿರ್ತೈತಿ -B ಡಿವೈಡೆಡ್ ಬೈ A. ಹೌದಾ, ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ -B ಬೈ A 1/4ಕ್ಕೆ 1/4 ಹಂಗೆ ಇರ್ರಿ. ಯಾಕಂದ್ರೆ ಇದಕ್ಕೆ ಲೆಕ್ಕದೊಳಗೆ ಕೊಟ್ಟಾರ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಎಷ್ಟೈತಿ 1/4. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ.
ನೋಡಿರಿ ಅಲ್ಫಾ ಇಂಟು ಬೀಟಾ ಅಂದ್ರೆ ಸಿ ಡಿವೈಡೆಡ್ ಬೈ ಎ. ಹೌದಾ ಸೂತ್ರ? ಇಲ್ಲಿ ನೋಡಿರಿ ಸಿ ಡಿವೈಡೆಡ್ ಬೈ ಎ ಬರೀರಿ. ಅಲ್ಫಾ ಇಂಟು ಬೀಟಾ ಇದ್ದಲ್ಲಿ ಅಲ್ಫಾ ಇಂಟು ಬೀಟಾ ಅವ್ರು ಎಷ್ಟು ಕೊಟ್ಟಾರ? -1. ನೋಡಿರಿ ಸಿ ಅಂದ್ರೆ ಎಷ್ಟೈತಿ? -4 ಭಾಗಲೆ ಎ. ನೋಡಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಓರೆ ಗುಣಾಕಾರ ಮಾಡಿರಿ. ಇಲ್ಲಿ ಓರೆ ಗುಣಾಕಾರ ಮಾಡಿರಿ. ಎ ಇಂಟು 1 ಅಂದರೆ ಎ, 4 ಇಂಟು ಬಿ ಅಂದರೆ -4 ಬಿ. ಎ ಈಸ್ ಈಕ್ವಲ್ ಟು -4 ಬಿ. ಇಲ್ಲೇ ಮೈನಸ್ ಎ ನೋಡಿರಿ ಓರೆ ಗುಣಾಕಾರ ಮಾಡಿರಿ. ಇಲ್ಲಿ -1 ಐತಿ ಈಸ್ ಈಕ್ವಲ್ ಟು -4 ಭಾಗಲೆ ಎ ಐತಿ. ಓರೆ ಗುಣಾಕಾರ ಮಾಡಿದ್ರೆ ಎ ಇಂಟು ಎ ಅಂದ್ರೆ -ಎ. ಎ ಇಂಟು 1 ಅಂದ್ರೆ ಮೈನಸ್ ಎ, -4ಕ್ಕೆ -4 ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎ ಬೆಲೆ ಎಷ್ಟು ಬಂತು? ಈಗ ಎ ಈಸ್ ಈಕ್ವಲ್ ಟು ಎಷ್ಟು ಬಂತು? 4. ಈ ಎ ಈಸ್ ಈಕ್ವಲ್ ಟು 4 ಸಮೀಕರಣ 1 ಆದೇಶಿಸ್ರಿ. ನೋಡಿರಿ ಎ ಈಸ್ ಈಕ್ವಲ್ ಟು 4 ಸಮೀಕರಣ 1 ಆದೇಶಿಸಿದ್ರೆ ಎ ಇದ್ದಲ್ಲಿ ಎಷ್ಟೈತಿ? 4 ಈಸ್ ಈಕ್ವಲ್ ಟು -4 ಬಿ. ಹೌದಾ? ಈಗ ಇದು -4 ಇದು ನೋಡಿರಿ -4 ಐತೆ ಅಂದ್ರೆ ಈ ಕಡೆ ಬಂದರೆ ಪ್ಲಸ್ ಆಗಿಲ್ಲ. ಇದು ಬಿ ಗುಣಾಕಾರ ಆಗೈತಿ. ಈ ಕಡೆ ಬಂದರೆ ಏನಾಕೈತಿ? ಭಾಗಾಕಾರ. 4 ಭಾಗಲೆ -4 ಈಸ್ ಈಕ್ವಲ್ ಟು ಬಿ. 1 4 4 ಕ್ಯಾನ್ಸಲ್, 4 ಒಂದಲೇ 4 ಒಂದೇ ಆತಂದ್ರೆ ಉಳಿದಿದ್ದು ಎಷ್ಟು? 1. ಯಾವೊಂದು? -1. ಎ ಈಸ್ ಈಕ್ವಲ್ ಟು ಎಷ್ಟು ಬಂತು? 4, ಬಿ ಈಸ್ ಈಕ್ವಲ್ ಟು -1. ನೋಡಿರಿ ಇಷ್ಟು ಈಸಿ ಕ್ವಶನ್ ಐತಿ. ನೆಕ್ಸ್ಟ್ ಏನು ಕ್ವಶನ್ ಕೇಳಾರ? 2 + 7 + 12 ಸೊ ಆನ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ನೋಡಿರಿ ನಿನ್ನೆ ನಾನು ನಿಮ್ಗೆ ಸೂತ್ರನೇ ಹೇಳ್ಕೊಟ್ಟಿದ್ನಲ್ಲ ಸಮಾಂತರ ಶ್ರೇಣಿ ಮೇಲೆ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಸೂತ್ರ ಅಂಥೇಳಿ. ನೋಡಿರಿ ಎ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ? ಇಲ್ಲಿ 2 + 7 + 12 ಈ ಸಮಾಂತರ ಶ್ರೇಣಿ ಕೊಟ್ಟಾರಲ್ಲ. ಇದರೊಳಗೆ ಮೊದಲನೇ ಪದ ಎಷ್ಟು? 2. ಸಾಮಾನ್ಯ ವ್ಯತ್ಯಾಸ ಅಂದ್ರೆ 7ರೊಳಗೆ 2ನ್ನ ಕಳಿಬೇಕು. 7ರೊಳಗೆ 2 ಕಳೆದ್ರೆ 5. ಡಿ ಅಂದ್ರೆ ಎನ್ ಅಂದರೆ ಏನು ಕೊಟ್ಟಾರಿ? 20 ಪದಗಳು ಕೊಟ್ಟಾರ. ಎನ್ ಈಸ್ ಈಕ್ವಲ್ ಟು 20. ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನು? SN ಈಸ್ ಈಕ್ವಲ್ ಟು n/2 2a + n-1 ಇಂಟು ಡಿ. ಇದರೊಳಗೆ ಎಲ್ಲಾನು ಏನು ಮಾಡಬೇಕು? ಬೆಲೆಯನ್ನು ಆದೇಶಿಸಬೇಕು. ಎನ್ ಅಂದರೆ 20 ಭಾಗಲೆ 2 ಇಂಟು 2 ಇಂಟು ಎ ಅಂದರೆ 2 ಪ್ಲಸ್ ಎನ್ ಅಂದರೆ 20 - 1 ಇಂಟು ಡಿ ಅಂದ್ರೆ 5. ನೋಡಿರಿ 2 1 2 2 5 10 ಅಂದರೆ 2 10 20. ಹೌದಾ? ಇಲ್ಲಿ 10 ಬಂತು. 2 2 4 ಬರೀ. ನೆಕ್ಸ್ಟ್ 20ರಾಗ 1 ಕಳೆದ್ರೆ 19 ಇಂಟು 5ಕ್ಕೆ 5. ನೆಕ್ಸ್ಟ್ 10ಕ್ಕೆ 10 ಹಂಗೆ ಇಡ್ರಿ. 19 ಎಷ್ಟು? 95. 95ಕ್ಕೆ 4 ಗುಣಿಸಿದ್ರೆ 99. 99ಕ್ಕೆ ಇಂಟು 10ರಲ್ಲಿ ಗುಣಿಸಿದ್ರೆ 990 ಇದು ಆನ್ಸರ್. ನೋಡಿರಿ ಇದು 2 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ಮತ್ತು 2 ಮಾರ್ಕ್ಸಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ. ಏನು ಕೊಟ್ಟಾರ? ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿರಿ ತ್ರಿಭುಜ ಎ ಬಿ ಸಿ ಒಳಗೆ ಎ ಡಿ ಲಂಬ ಬಿ ಸಿ ಐತಿ. ಎ ಡಿ ಲಂಬ ಬಿ ಸಿ ಮತ್ತು ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ. ನೋಡಿರಿ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಆಗಿದೆ. ಹಾಗಾದರೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್ ಅಂತ ಸಾಧಿಸ್ಬೇಕು. ನೋಡಿರಿ ಇದನ್ನ ಯಾವ ರೀತಿ ಮಾಡಬೇಕು? ಮೊದಲು ಏನು ಮಾಡ್ಕೋಬೇಕು? ತ್ರಿಭುಜ ಎ ಬಿ ಸಿ ಒಳಗೆ ನೋಡಿರಿ ಈ ತ್ರಿಭುಜ ಎ ಬಿ ಸಿ ಇದು ತ್ರಿಭುಜ ಎ ಬಿ ಸಿ ಒಳಗೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ನೆಕ್ಸ್ಟ್ ತ್ರಿಭುಜ ಎ ಡಿ ಸಿ ಒಳಗೆ ತ್ರಿಭುಜ ಎ ಡಿ ಸಿ ನೋಡಿರಿ ತ್ರಿಭುಜ ಎ ಡಿ ಸಿ ಒಳಗೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಇದನ್ನು ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಉಪಯೋಗಿಸ್ಕೊಂಡ್ವಿ. ಹೌದಾ? ಈಗ ಇದನ್ನು ಸಮೀಕರಣ 1 ಅಂತ ಕೊಟ್ಟೇವಿ. ನೋಡಿರಿ ಇದನ್ನು ಸಮೀಕರಣ 1 ಅಂತ ಕೊಟ್ಟೇವಿ. ಇದು ಸಮೀಕರಣ 2. ಈಗ 1 + 2 ಮಾಡಿರಿ. ಎರಡೂ ಸಮೀಕರಣ ಕೂಡಿಸಿದ್ರೆ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಎ ಡಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ನೋಡಿರಿ ಇದೊಂದು ಎ ಡಿ ಇದೊಂದು ಎ ಡಿ ಪ್ಲಸ್ ಎ ಡಿ 2AD ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ಗೆ ಬಿ ಡಿ ಸ್ಕ್ವೇರ್ ಹೆಂಗೆ ತಂಗ ಬರ್ರಿ ಪ್ಲಸ್ ಸಿ ಡಿ ಸ್ಕ್ವೇರ್ಗೆ ಸಿ ಡಿ ಸ್ಕ್ವೇರ್ ಬರ್ರಿ. ಎರಡೂ ಏನು ಮಾಡಿ ನಾವು ಸಮೀಕರಣ ಕೂಡಿಸಿದ್ವಿ. ಈಗ ನಾವು ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿಯನ್ನು ಆದೇಶಿಸಿದ್ರೆ ಏನಾಗ್ತಿದೆ? ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ನೋಡಿರಿ ಎ ಡಿ ಸ್ಕ್ವೇರ್ ಇರೋ ಜಾಗದಾಗ 2 ಇಂಟು ಬಿ ಡಿ ಇಂಟು ಸಿ ಡಿ. ಹೌದಾ? ಈಗಿದೆ ಯಾವ ರೂಪದಾಗೈತೆ ನೋಡಿರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗೈತೆ. ಎ ಸ್ಕ್ವೇರ್ ಪ್ಲಸ್ ನೋಡಿರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. ಇಲ್ಲಿ ಇದ್ದ ಜಾಗದಾಗ ಏನೈತಿ? ಬಿ ಡಿ ಸ್ಕ್ವೇರ್. ಫಸ್ಟ್ ಬಿ ಡಿ ಸ್ಕ್ವೇರ್ ಹಚ್ಕೋರಿ ಪ್ಲಸ್ ಸಿ ಡಿ ಸ್ಕ್ವೇರ್ ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್. ಇದನ್ನು ನಾವು ಸಾಧನೆ ಮಾಡಬೇಕಿತ್ತಲ್ಲ. ನೋಡಿರಿ ಇಷ್ಟು ಈಸಿಯಾಗಿ ಇದನ್ನು ಮಾಡ್ಬೋದು. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡಿರಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿ ಈಸ್ ಈಕ್ವಲ್ ಟು ಎಷ್ಟೈತಿ? 5 ಸೆಂಟಿಮೀಟರ್. ನೋಡಿರಿ ಎ ಡಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಡಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಮತ್ತು ಎ ಸಿ ಈಸ್ ಈಕ್ವಲ್ ಟು ಈ ಪೂರಾ ಎ ಸಿ ಈಸ್ ಈಕ್ವಲ್ ಟು ಎಷ್ಟೈತಿದೆ? 18 ಸೆಂಟಿಮೀಟರ್. ಹಾಗಾದರೆ ನಾವು ಎ ಇಯನ್ನು ಕಂಡುಹಿಡಿಬೇಕು. ಈ ಕ್ವಶನ್ನಾರ ಮಾಡ್ಬೋದು. ಅಥವಾ ಅಂತ ಕೊಟ್ಟಾಗ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತೈತಲ್ಲ ಇದನ್ನಾರ ಮಾಡಿರಿ ಅಥವಾ ಇದನ್ನಾರ ಮಾಡಿರಿ. ನೆಕ್ಸ್ಟ್ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಸಮಾಂತರ ನೋಡಿರಿ ಪಿ ಕ್ಯೂ ಸಮಾಂತರ ಆರ್ ಎಸ್ ಆದರೆ ನೋಡಿರಿ ತ್ರಿಭುಜ ಪಿ ಒ ಕ್ಯೂ
ಈ ಸೇಮ್ ಆ್ಯಸ್ ತ್ರಿಭುಜ SOR ಅಂತ ಸಾಧಿಸ್ಬೇಕು. ಹೌದಾ, ಸಮರೂಪಿ ತ್ರಿಭುಜಗಳಂತ ಸಾಧಿಸ್ಬೇಕು. ಎರಡೂ ತ್ರಿಭುಜಗಳು ಸಮರೂಪ ಅದಾವ ಅಂತ ಸಾಧಿಸ್ಬೇಕು. ನೋಡಿರಿ ಈಗೇನೈತಿ, ತ್ರಿಭುಜ ABC ಒಳಗೆ ಅವ್ರು ಕೊಟ್ಟಿದ್ದನ್ನು ಹಚ್ಕೊಂಡ್ರೆ ಫಸ್ಟ್ ಡೈಗ್ರಾಮನ್ನು ತೆಗಿಬೇಕು. ಯಾವಾಗ ಏನು ಡೈಗ್ರಾಮ್ ಕೊಡ್ತಲ್ಲ ಅದನ್ನ ಡೈಗ್ರಾಮ್ ತೆಗಿಬೇಕು. ಈ ತ್ರಿಭುಜ ABC ಒಳಗೆ DE ಸಮಾಂತರ ಎದಕ್ಕೈತಿ BC. ಹಂಗಂದ್ರೆ DE ಸಮಾಂತರ BC ಇದ್ರೆ ನೋಡ್ರಿ ಏನಾಕೈತಿ, AD ಡಿವೈಡೆಡ್ ಬೈ AB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AC. AE ಡಿವೈಡೆಡ್ ಬೈ ನೋಡ್ರಿ AD ಡಿವೈಡೆಡ್ ಬೈ AB ಈಸ್ ಈಕ್ವಲ್ ಟು AE ಡಿವೈಡ್ AC. ಇದನ್ನು ನಾವು ಓವರಿಗೆ ಫಸ್ಟ್ ಬೆಲೆ ತೊಂಬ್ರಿ. AD ಅಂದರೆ ಎಷ್ಟೈತಿ 5 ಡಿವೈಡೆಡ್ ಬೈ AB ಅಂದರೆ 12. AE ಆ್ಯಸ್ ಇಟ್ ಈಸ್ ಇಡ್ರಿ, AC ಅಂದ್ರೆ 18. ಈ ರೀತಿ ಬೆಲೆ ತುಂಬಿದ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿರಿ, 5 ಇಂಟು ಈಗಿದೆ ಇದನ್ನು ಓರೆ ಗುಣಾಕಾರ ಮಾಡೋಣ. ಈ 18ನೇ ಈ ಕಡೆ ತೊಂಬರೋಣ. 5 ಬಾಗಿಲೆ 12 ಇದು ಭಾಗಾಕಾರ ಐತಿ, ಈ ಕಡೆ ಬಂದ್ರೆ ಏನಾಯ್ತು ಗುಣಾಕಾರ ಆಯಿತು. 5 ಬಾಗಿಲೆ 12 ಇಂಟು 18 ಈಜಿ ಕೊಟ್ಟು AE. ಹಂಗಂದ್ರೆ AE ಈಜಿ ಕೊಟ್ಟು ಎಷ್ಟಾಕೈತಿ ಕಡ್ತಾ ಹೊಡೀರಿ. 6 2 12 6 3 18 5 3 15 ಬಾಗಿಲೆ 2 15 ಬಾಗಿಲೆ 2ನ್ನು ಕಡ್ತಾ ಹೊಡೆದ್ರೆ 2 1 2 7 14 ಪಾಯಿಂಟ್ 1 ಉಳಿತು 2 5 10. ಅಂದ್ರೆ AE ಈಜಿ ಕೊಟ್ಟು 7.5 ಸೆಂಟಿಮೀಟರ್ ಬಂತು ನೋಡ್ರಿ. ಇದು ಮತ್ತು ಇನ್ನೊಂದು ಏನು ಕೊಟ್ಟಾರ, ಇದು ಮಾಡಿದ್ವಿ. ಈಗ ಫಸ್ಟ್ AEನ ಕಂಡು ಹಿಡಿದ್ವಿ. ಈಗ ಇನ್ನೊಂದೇನು ತ್ರಿಭುಜ POQ ಮತ್ತು ತ್ರಿಭುಜ SOR ಇವೆರಡು ಸಮರೂಪಿ ಅಂತ ಸಾಧಿಸ್ಬೇಕು. ಹೌದಾ, ನೋಡ್ರಿ ಏನು ಮಾಡ್ಬೇಕು ಇವಾಗ, ತ್ರಿಭುಜ POQ ನೋಡ್ರಿ, ಈ ತ್ರಿಭುಜ POQ ಮತ್ತು ತ್ರಿಭುಜ SORಗಳಲ್ಲಿ ಕೋನ P ಈಸ್ ಈಕ್ವಲ್ ಟು ಕೋನ S, ಕೋನ Q ಈಸ್ ಈಕ್ವಲ್ ಟು ಕೋನ R, ಕೋನ R ನೋಡ್ರಿ. ಕೋನ POQ ಈಸ್ ಈಕ್ವಲ್ ಟು ಕೋನ ROS. ಹಂಗಂದ್ರೆ ಮೂರು ಜೊತೆ ಏನಿಲ್ಲ ಕೋನಗಳು ಸಮಾನ ಆಗಿದ್ರೆ, ಕೋನಗಳೇನು ಬಂದ್ವಿಲ್ಲಿ ಸಮಾನ ಆಗಿ ಬಂದ್ರೆ AA ನಿರ್ಧಾರಕ ಗುಣ ಪ್ರಕಾರ ಅಂದ್ರೆ ಕೋನ ನಿರ್ಧಾರ ಗುಣದ ಪ್ರಕಾರ ಇವೆರಡೂ ತ್ರಿಭುಜಗಳೇನಾದವು ಸಮರೂಪ ತ್ರಿಭುಜಗಳಾದವು. ಆದ್ದರಿಂದ ತ್ರಿಭುಜ POQ ಸಮರೂಪಿ ತ್ರಿಭುಜ SOR ನೋಡ್ರಿ. ನೆಕ್ಸ್ಟ್ ಮತ್ತು ಇದರೊಳಗೆ ಯಾವ ರೀತಿ ಕ್ವಶನ್, ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಕೇಳ್ಯಾರ. ನಿಮ್ಗೆ ಯಾವುದೇ ವಿಧಾನದಿಂದ ಬೇಕಾದರೂ ಮಾಡ್ಬೋದು. ಇದನ್ನ ಸೂಕ್ತವಾದ ವಿಧಾನ ಅಂತ ಕೇಳಿದರೆ ಈಸಿ ರೀ. ನಿಮ್ಗೆ ಯಾವ ಮೆಥಡ್ ಈಸಿ ಅನ್ನಿಸ್ತೈತಲ್ಲ ಆ ಮೆಥಡ್ಲೇ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಸೂತ್ರ ಉಪಯೋಗಿಸಿ ಮಾಡಿರಿ, ಆದೇಶ ವಿಧಾನದಿಂದ ಮಾಡಿರಿ ಅಂದ್ರೆ ಅವ್ರು ಯಾವ ವಿಧಾನ ಕೊಟ್ಟಿಲ್ಲ ಆ ವಿಧಾನ ಮಾಡಬೇಕು. ಸೂಕ್ತವಾದ ವಿಧಾನವನ್ನು ಉಪಯೋಗಿಸ್ಕೊಂಡು ಮಾಡಿರಿ ಅಂದ್ರೆ ನಿಮ್ಗೆ ಯಾವ್ದು ಈಸಿ ಅನ್ನಿಸ್ತೈತಲ್ಲ ಆ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿರಿ ಏನು ಕೊಟ್ಟಾರ, x + y = 5, 2x - 3y = 5 ಕೊಟ್ಟಾರ. ಅದನ್ನು ಸಮೀಕರಣ 1 ಸಮೀಕರಣ 2 ಅಂತ ಬರ್ಕೋರಿ. ನಾವೀಗ ಮೊದಲು ಮಾಡಾಗುತ್ತಿದ್ದ ಆದೇಶ ವಿಧಾನದಿಂದ ಯಾವ ರೀತಿ ಮಾಡ್ತಾರೆ ಅಂದ್ರೆ ನೋಡಿರಿ, ಮೊದಲೇನು ಕೊಟ್ಟಾರ, x + y = ಹೌದಾ, x + y = 5 ಕೊಟ್ಟಾರ. ಹಂಗಂದ್ರೆ ನಾನು ಇದನ್ನ y = ಬರಿತೀನಿ. y = 5ಕ್ಕೆ 5 ಪ್ಲಸ್ x ಈ ಕಡೆ ಬಂದರೆ ಏನಾಕೈತಿ -x. ಹಂಗಂದ್ರೆ ನಮಗಿದು y = 5 - x ಬಂತು. ಈ y = 5 - x ಬೆಲೆಯನ್ನು ನಾವು ಸಮೀಕರಣ 2ರಲ್ಲಿ ಆದೇಶಿಸಬೇಕು. ನೋಡಿರಿ, ಸಮೀಕರಣ 2ರೊಳಗೆ y ಎಲ್ಲಿ ಇರ್ತೈತಲ್ಲ ಆ ಜಾಗದಾಗ 5 - x ಬರೀರಿ. 2x - 3y ಐತಿ. 3y ಇದ್ದಲ್ಲಿ 5 - x = 5. 2x ಹಂಗೆ ಬರೀರಿ. 3 5 15 -3 3x = 5. ನೆಕ್ಸ್ಟ್ ಏನಾಕೈತಿ, 2ಕ್ಕೆ 3 ಕೂಡಿಸಿದ್ರೆ 2xಗೆ 3x ಕೂಡಿಸಿದ್ರೆ 5x -15ಕ್ಕೆ 15 ಬರೀರಿ = 5. 5x = 5ಕ್ಕೆ 5 ಹಂಗೆ ಬರೀರಿ. -15 ಈ ಕಡೆ ಬಂದ್ರೆ +15. 5x = 15ಕ್ಕೆ 5 ಕೂಡಿಸಿದ್ರೆ 20. x = ಇದು 5 ಈ ಕಡೆ ಭಾಗಾಕಾರ ಐತಿ, ಈ ಕಡೆ ಬಂದರೆ ಏನೈತಿ ಇದು ಗುಣಾಕಾರ ಐತಿ, ಈ ಕಡೆ ಬಂದರೆ ಏನೈತಿ ಭಾಗಾಕಾರ. 5 1 5 5 4 20. x = 4 ನೋಡಿರಿ. ಈ ರೀತಿ xದ ಬೆಲೆಯನ್ನು ಕಂಡುಹಿಡಬೇಕು. ಈಗ ನಾವು x = 4 ಬೆಲೆ ಬಂತಲ್ಲ, ಈ x = 4 ಬೆಲೆಯನ್ನು ಏನು ಮಾಡಬೇಕು, ಸಮೀಕರಣ 1ರೊಳಗೆ ಆದೇಶಿಸಬೇಕು. ಸಮೀಕರಣ 1 ಅಂದರೆ ಏನು ಕೊಟ್ಟಾರೆ, x + y = 5. ಅವಾಗ ನಾವು x ಎಲ್ಲೇ ಐತಲ್ಲ ಅಲ್ಲೇ 4ನ್ನು ತುಂಬಬೇಕು. x ಇದ್ದಲ್ಲೇ 4 ಪ್ಲಸ್ y ಆ್ಯಸ್ ಇಟ್ ಈಸ್ ಬರೀರಿ = 5. y = ಹೆಂಗೆ ಹಂಗೆ ಬರೀರಿ. 5ಕ್ಕೆ 5 ಹಂಗೆ ಬರೀರಿ. +5 4 ಈ ಕಡೆ ಬಂದ್ರೆ -4. y = 5ರಾಗ 4 ಕಳೆದ್ರೆ 1. ಈ ರೀತಿ ನಾವು ಆದೇಶ ವಿಧಾನದಿಂದ ಮಾಡಿದ್ವಿ. ನೋಡಿರಿ, ಈ ಆದೇಶ ವಿಧಾನ ಈಸಿ ಅನ್ನಿಸ್ತವರು ಆದೇಶ ವಿಧಾನದಿಂದ ಮಾಡಿರಿ. ನೆಕ್ಸ್ಟ್ ಇಲ್ಲ ನಾನು ವರ್ಜಿಸುವ ವಿಧಾನದಿಂದ ಮಾಡ್ತೀನಿ ಅಂದ್ರೆ ನೋಡಿರಿ, ಇಲ್ಲ ನಂಗೆ ಆದೇಶ ವಿಧಾನ ಡಿಫಿಕಲ್ಟ್ ಆಕೈತಿ ಅನ್ನೋರು ವರ್ಜಿಸುವ ವಿಧಾನದಿಂದ ಮಾಡ್ಬೋದು. ಹಾಗಂದ್ರೆ ಆ ವರ್ಜಿಸುವ ವಿಧಾನದಿಂದ ಯಾವ ರೀತಿ ಮಾಡ್ತಾರಂದ್ರೆ ನೋಡಿರಿ, x + y = 5 ಐತಿ. ಇನ್ನೊಂದು ಸಮೀಕರಣ ಏನು ಕೊಟ್ಟಾರೆ ನಮ್ಗೆ, 2x - 3y = 5 ಕೊಟ್ಟಾರೆ. ಹಾಗಂದ್ರೆ ನಾವು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ವರ್ಜಿಸುವ ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಎಕ್ಸದ ಬೆಲೆ
ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣದಾಗ ಎಕ್ಸದ ಬೆಲೆಯರ ಸೇಮ್ ಇರಬೇಕು, ಇಲ್ಲ ವಾಯ್ದ ಬೆಲೆಯರ ಸೇಮ್ ಇರಬೇಕು. ಇಲ್ಲಿ ನಾವು ಎಕ್ಸದ ಬೆಲೆ ಸೇಮ್ ಮಾಡ್ಕೋಬೇಕಂದ್ರೆ ಇಲ್ಲಿ 2 ಎಕ್ಸ್ ಐತಂದ್ರೆ ಈ ಒಂದನೇ ಸಮೀಕರಣಕ್ಕೆ ನಾವು ಪೂರಾ ಏನು ಮಾಡಬೇಕು, 2ರಲ್ಲೇ ಗುಣಿಸ್ಬೇಕು. 2ರಲ್ಲೇ ಗುಣಿಸಿದ್ರೆ ಏನಾಕೈತಿ ನೋಡಿರಿ, ಏನಾಗೈತಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 5 ಕೊಟ್ಟಾರ. ಇದಕ್ಕೆ ನಾವೇನು ಮಾಡಬೇಕು, 2ರಲ್ಲೇ ಗುಣಿಸ್ಬೇಕು. ಅವಾಗ ಏನಾಕೈತಿ 2x ಮೈನಸ್ 3y ಇಸ್ ಈಕ್ವಲ್ ಟು ಮೈನಸ್ ನೋಡಿರಿ ಇನ್ನೊಂದು ಸಮೀಕರಣ, ಎರಡನೇ ಸಮೀಕರಣ ಏನು ಕೊಟ್ಟಿದ್ರು 2x ಮೈನಸ್ 3y ಇಸ್ ಈಕ್ವಲ್ ಟು 5. ಈಗ ಈ ಪೂರಾ ಸಮೀಕರಣಕ್ಕೆ 2ರಲ್ಲೇ ಗುಣಿಸ್ರಿ. 2 2x ಪ್ಲಸ್ 2 2y ಪ್ಲಸ್ 5 10 ನೋಡಿರಿ ಇಲ್ಲಿ ಗುಣಿಸಿದ್ರಿ. ಗುಣಿಸಿದ ಮೇಲೆ ನೋಡಿರಿ ಇದು ಗುಣಿಸಿದ್ರಿಲ್ಲ, ಇದು ಗುಣಿಸಿದ್ದು. ಆಮೇಲೆ ಎರಡನೇ ಸಮೀಕರಣ ಏನು ಕೊಟ್ಟರಲ್ಲ ಇಲ್ಲಿ ಹಚ್ಕೋರಿ 2x ಮೈನಸ್ 3y ಇಸ್ ಈಕ್ವಲ್ ಟು 5. ಈಗ ನಾವು ಇದನ್ನ ಕಳಿಬೇಕು. 3 ಮೈನಸ್ 2 ಮಾಡ್ಬೇಕಂದ್ರೆ ಕಳಿಬೇಕಂದ್ರೆ ಎಲ್ಲಿ ಮೈನಸ್ ಇರ್ತೈತೆ ಅಲ್ಲಿ ಪ್ಲಸ್ ಬರೀಬೇಕು, ಪ್ಲಸ್ ಇದ್ದಲ್ಲೇ ಮೈನಸ್ ಬರೀಬೇಕು. ಇಲ್ಲಿ 2 ಎಕ್ಸದ ಬಾಜು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ನಾವು ಅದಕ್ಕೆ ಇಲ್ಲಿ ಮೈನಸ್ ಬರ್ಕೋಬೇಕು. ಇಲ್ಲಿ ಮೈನಸ್ ಐತಂದ್ರೆ ನಾವು ಪ್ಲಸ್ ಬರ್ಕೋಬೇಕು. ಇಲ್ಲಿ 5 ಬಾಜು ಏನಿಲ್ಲ ಪ್ಲಸ್ ಇರ್ತೈತಿ, ಮೈನಸ್ ಬರ್ಕೋಬೇಕು. ಈಗೇನು ಮಾಡಿರಿ, ಪ್ಲಸ್ ಮೈನಸ್ ಬರ್ಕೊಂಡ್ಕೊಳ್ಳಿ ಇವೆರಡು ಕ್ಯಾನ್ಸಲ್ ಆದವು. ಉಳಿದಿದ್ದಿಲ್ಲೇ ಪ್ಲಸ್ ಐತಿ, ಇಲ್ಲೂ ಪ್ಲಸ್ ಐತಿ ಅಂದ್ರೆ ಕೂಡಿಸ್ಬೇಕು. 2y 3y ಕೂಡಿಸಿದ್ರೆ 5y, 10ರಾಗ 5 ಕಳೆದ್ರೆ 5 y ಇಸ್ ಈಕ್ವಲ್ ಟು 5. ಇದು ಇಲ್ಲಿ ಗುಣಾಕಾರ ಐತೆ, ಇದು ಈ ಕಡೆ ಬಂದು ಏನಕ್ಕೈತಿ ಭಾಗಾಕಾರ. 5 1 ಕ್ಯಾನ್ಸಲ್ ಮಾಡಿದ್ರೆ y ಇಸ್ ಈಕ್ವಲ್ ಟು 1 ಬಂತು. ಈಗ ಈ y ಇಸ್ ಈಕ್ವಲ್ ಟು 1 ಬೆಲೆಯನ್ನು ಸಮೀಕರಣ ಒಂದರೊಳಗೆ ಆದೇಶಿಸ್ಬೇಕು. x ಪ್ಲಸ್ y ಇಸ್ ಈಕ್ವಲ್ ಟು 5. ಹಾಗಂದ್ರೆ x ಪ್ಲಸ್ y ಅಂದ್ರೆ 1 ಇಸ್ ಈಕ್ವಲ್ ಟು 5. x ಇಸ್ ಈಕ್ವಲ್ ಟು 5 ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1, 5ರಾಗ 1 ಕಳೆದ್ರೆ 4. ಈ ರೀತಿ ಎಕ್ಸದ ಬೆಲೆಯನ್ನು ಕಂಡುಹಿಡಿಯಬೇಕು. ಇದು 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸ್ ಮತ್ತು y ಬೆಲೆಯನ್ನು ಕಂಡುಹಿಡಿಯೋದು ಇದನ್ನು ಗ್ಯಾರಂಟಿ ಒಂದು ಕ್ವಶನ್ಸ್ ಬರ್ತೈತಿ 2 ಮಾರ್ಕ್ಸ್ ಒಳಗೆ ನೋಡಿ. ನೆಕ್ಸ್ಟ್ ಈ 4, -3 ಮತ್ತು ಬಿ 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದಾರ. ನೋಡಿರಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯೋ ಸೂತ್ರ. ಇದ್ರೂ ನಿಮ್ಗೆ ನಿರ್ದೇಶಾಂಕ ರೇಖಾಗಣಿತದೊಳಗೆ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟೇನಿ. ಪಿ ಆಫ್ x, y ಅಪೇಕ್ಷಿತ ಬಿಂದುವಾಗಿರಲಿ ಅಂದ್ರೆ x, y ಇಸ್ ಈಕ್ವಲ್ ಟು ಏನಕ್ಕೈತಿ ಇದು ಸೂತ್ರ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಪಿ ಆಫ್ x, y ಇಸ್ ಈಕ್ವಲ್ ಟು m ಇಂಟು ನೋಡಿರಿ m x2 ಪ್ಲಸ್ ಇಲ್ಲಿ m1 ಇದ್ದಲೇ ನೋಡಿರಿ m1 ಅಂದ್ರೆ ಇಲ್ಲಿ m2 ಅಂದ್ರೆ ಇಲ್ಲೇ n, m1 ಇದ್ದಲ್ಲಿ m ಹಾಕ್ರಿ, m2 ಇದ್ದಲ್ಲಿ n ಹಾಕ್ರಿ. ನೋಡಿರಿ m x2 ಪ್ಲಸ್ n x1 ಡಿವೈಡೆಡ್ ಬೈ m ಪ್ಲಸ್ n, m y2 ಪ್ಲಸ್ n y1 ಡಿವೈಡೆಡ್ ಬೈ m ಪ್ಲಸ್ n. ನೋಡಿರಿ ಈಗ ಪ್ರತಿಯೊಂದ್ರದ್ದು ಬೆಲೆಯನ್ನು ನೀವೇನು ಮಾಡಬೇಕು, ಇದರೊಳಗೆ ಬೆಲೆಯನ್ನು ಆದೇಶಿಸ್ರಿ. ನೋಡಿರಿ m ಅಂದ್ರೆ 3 ಇಂಟು 8 ಪ್ಲಸ್ n ಅಂದ್ರೆ 1 ಅಂದ್ರೆ 4 ಭಾಗಲೇ 3 ಪ್ಲಸ್ 1 ಇಲ್ಲೇ 3 m ಅಂದ್ರೆ 3 ಇಂಟು y2 ಅಂದ್ರೆ 5 ಪ್ಲಸ್ n ಅಂದ್ರೆ 1 ಇಂಟು y1 ಅಂದ್ರೆ -3 ಡಿವೈಡೆಡ್ ಬೈ 3. 8 3 24 ಪ್ಲಸ್ 4 ಭಾಗಲೇ 4, 5 3 15 ಪ್ಲಸ್ ಇಂಟು ಮೈನಸ್ 3 3 ಭಾಗಲೇ 4. 24ಕ್ಕೆ 4 ಕೂಡಿಸಿದ್ರೆ 28 ಭಾಗಲೇ 4, 15ರಾಗ 3 ಕಳೆದ್ರೆ 12 ಭಾಗಲೇ 4. ನೋಡಿರಿ ಇವೆರಡು ಕಡ್ತಾ ಹೊಡೆದ್ರೆ 4 1 4 7 28, 4 1 4 3 12 ಅಂದರೆ 7, 3 ಇದ್ರದ್ದು ಆನ್ಸರ್. ನೋಡಿರಿ ಮತ್ತು 2 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂದ್ರೆ 3 ಪ್ಲಸ್ ರೂಟ್ 5 ಅನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರೊಳಗೆ ಸ್ವಲ್ಪ ನಂಬರ್ ಚೇಂಜ್ ಮಾಡಿ ಒಂದು ಕ್ವಶನ್ ಕೇಳ್ತಾರೆ. 3 ಪ್ಲಸ್ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೋಬೇಕು. ಮೊದಲೇನು ಮಾಡಬೇಕು, 3 ಪ್ಲಸ್ ರೂಟ್ 5 ಅಂತ ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ರೂಪದಾಗ ಇರ್ತೈತಿ, p/q. ಹಂಗಂದ್ರೆ 3 ಪ್ಲಸ್ ರೂಟ್ 5 ಇಸ್ ಈಕ್ವಲ್ ಟು p/q ಅಲ್ಲಿ p, q ಬಿಲಾಂಗ್ಸ್ ಟು z, q ಇಸ್ ಕೆನಾಟ್ ಬಿ ಈಕ್ವಲ್ ಟು 0. ಹಂಗಂದ್ರೆ ರೂಟ್ 5 ಇಸ್ ಈಕ್ವಲ್ ಟು ಏನಾಕೈತಿ p/q ಪ್ಲಸ್ 3 ಕಡೆ ಬಂದ್ರೆ -3. ಲಸಾ ತೆಗೆದ್ರೆ ರೂಟ್ 5 ಇಸ್ ಈಕ್ವಲ್ ಟು p ಮೈನಸ್ 3q ಡಿವೈಡೆಡ್ ಬೈ q. p ಮತ್ತು qಗಳು ಪೂರ್ಣಾಂಕಗಳಾಗಿರೋದ್ರಿಂದ p ಮೈನಸ್ 3q ಡಿವೈಡೆಡ್ ಬೈ q ಇವು ಏನಾತೀಗ ಇದು ಏನಿತ್ತು ಭಾಗಲಬ್ಧ ಆಗೈತಿ. ಅಂತೆಯೇ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದೇನಾಯಿತು ವಿರುದ್ಧವಾತು. ಹಾಗಂದ್ರೆ ರೂಟ್ 5 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆಲ್ಲರಿಗೂ ಗೊತ್ತೈತೆ. ಆದರೆ ಇಲ್ಲೇನಂತ ಬಂತು ಭಾಗಲಬ್ಧ ಸಂಖ್ಯೆ ಅಂತ ಬಂತು. ಆದರೆ ಇದು ಒಂದು ಸತ್ಯ ಸಂಗತಿಗೆ ವಿರುದ್ಧ ಆದ್ದರಿಂದ 3 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮ್ಮ ಊಹೆ ತಪ್ಪಾತು. ಆದ್ದರಿಂದ 3 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಈ ರೀತಿ ಸಾಧಿಸಬೇಕು. ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ತಿಳಿತಲ್ಲ. ನೆಕ್ಸ್ಟ್ ನೋಡಿರಿ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ. ಪಿ ಆಫ್ x ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ c
ವರ್ಗ ಬಹುಪದೋಕ್ತಿಯ ಶೂನ್ಯಗಳ ಮೊತ್ತ ಎಷ್ಟು ಕೊಟ್ಟಾರ -3 ಮತ್ತು ಗುಣಲಬ್ಧ 2 ಆದರೆ b + c = 5a ಎಂದು ಸಾಧಿಸಿ. ನೋಡ್ರಿ ಏನು ಮಾಡಬೇಕು, ಆಲ್ಫಾ ಮತ್ತು ಬೀಟಾ ವರ್ಗ ಬಹುಪದೋಕ್ತಿ pxಗಳ ಶೂನ್ಯತೆಗಳಾಗಿರಲಿ. ಅವಾಗ ಆಲ್ಫಾ ಪ್ಲಸ್ ಬೀಟಾ = ಎಷ್ಟಾಯ್ತು -3. ಆದ್ರೆ ಆಲ್ಫಾ ಪ್ಲಸ್ ಬೀಟಾ ಸೂತ್ರ ಏನೈತಿ, ಆಲ್ಫಾ ಪ್ಲಸ್ ಬೀಟಾ = -b/a = -3. ಓರೆ ಗುಣಾಕಾರ ಮಾಡಿರಿ, -b ಹಂಗೆ ಇಡ್ರಿ, 3ಕ್ಕೆ ಇಂಟು a ಮಾಡಿದ್ರೆ 3a, -b = 3a, ಮೈನಸ್ ಕ್ಯಾನ್ಸಲ್ ಆಗಿ b = ಎಷ್ಟು ಬಂತು 3a ಬಂತು. ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಾರ, ಮೂಲಗಳ ಗುಣಲಬ್ಧ ಎಷ್ಟು ಕೊಟ್ಟಾರ 2 ಕೊಟ್ಟಾರ. ಮೂಲಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂದರೆ ಏನಂತ ಹೇಳ್ಕೊಟ್ಟೆ ನಾವು ನಿಮ್ಗೆ, c/a = 2 ಬಂತು. ಇದನ್ನು ಸತ್ಯಕ್ಕೆ ಓರೆ ಗುಣಾಕಾರ ಮಾಡಿರಿ, c = ಈ 2a ಈ ಕಡೆ ಹೋದ್ರೆ ಈ ಕಡೆ 2a ಆಕೈತಿ. ಹೌದಾ, ಈಗ 1 + 2 ಮಾಡಿದ್ರೆ ನೋಡ್ರಿ ಸಮೀಕರಣ 1 ಮತ್ತು 2 ಕೂಡಿಸಿದ್ರೆ b + c ನೋಡ್ರಿ b + c = 3a + 2a. ಹೌದಾ, b + 3 = a, 3a + 2a = ಏನಾಕೈತಿ 5a. x + 3 = 0. ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಏನು ಮಾಡಬೇಕು, ಬಿಡಿಸ್ಬೇಕು. ಈ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣದ ಆದರ್ಶ ರೂಪ ಏನು ಗೊತ್ತೈತಿ, ax² + bx + c = 0. ವರ್ಗ ಸಮೀಕರಣದೊಂದಿಗೆ ಹೋಲಿಸಿದ್ರೆ ಈ ಸಮೀಕರಣವನ್ನು ax² + bx + c = 0 ಸಮೀಕರಣದಿಂದ ಹೋಲಿಸಿದ್ರೆ a = 2 ಬಂತು, b = -5, c = 5. ನಮ್ಗೆ x = ಸೂತ್ರ ಏನು ಗೊತ್ತೈತಿ, x = -b ± √b² - 4ac / 2a. ಇಲ್ಲೇ a b c ಬೆಲೆಯನ್ನೆಲ್ಲಾನು ಏನು ಮಾಡಿರಿ ಆದೇಶಿಸ್ರಿ. x = -5 √b ಅಂದ್ರೆ -5² -4 a ಅಂದಲೇ 2 c ಅಂದಲೇ 3 / 2a ಅಂದ್ರೆ 2 × 2 ಮೈನಸ್ ಇಂಟು ಮೈನಸ್ +5, 5 5 25, 4 2 8, 8 3 24 ಭಾಗಲೇ 4. ನೋಡ್ರಿ 5 5 ಹಂಗೆ ಬರ್ರಿ, ± √25 1 ಕಳೆದ್ರೆ √1 / 4. √1 ಬೆಲೆ ಯಾವಾಗೂ ಏನಾಕೈತಿ 1, ಹಂಗಂದ್ರೆ 5 + 1 / 4. ಒಮ್ಮೆ ± ಐತಂದ್ರೆ ಒಮ್ಮೆ ಪ್ಲಸ್ ಹಚ್ಕೋಬೇಕು, ಒಮ್ಮೆ ಮೈನಸ್ ಹಚ್ಕೋಬೇಕು. ಯಾವಾಗೂ ವರ್ಗ ಸಮೀಕರಣಕ್ಕೆ 2 ಮೂಲಗಳಿರ್ತಾವೆ, ಅದಕ್ಕೆ ಏನು ಒಮ್ಮೆ ಪ್ಲಸ್ ಹಚ್ಕೋರಿ, ಒಮ್ಮೆ ಮೈನಸ್ ಹಚ್ಕೋರಿ. 5 + 1 ಭಾಗಲೇ 4 ಅಂದ್ರೆ 5ಕ್ಕೆ 1 ಕೂಡಿಸಿದ್ರೆ 6 ಭಾಗಲೇ 4, 5 1 ಕಳೆದ್ರೆ 4 ಭಾಗಲೇ 4, 2 2 2 3 ಅಂದ್ರೆ 3 ಭಾಗಲೇ 2 1 ಬಂತು, 4 1 ಕ್ಯಾನ್ಸಲ್ ಆಗಿ 1 1 ಬಂತು. ಇವೇ ನೀವು 2 ಮೂಲಗಳು ಬಂತು. ತಿಳಿತಲ್ಲ ಇದು ನೋಡ್ರಿ. ಮತ್ತು ಯಾವ ರೀತಿ ಕ್ವಶನ್ ಕೇಳ್ತಂದ್ರೆ, ಒಂದು ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಜಮೀನಿನ ವಿಸ್ತೀರ್ಣವು 143 ಚದರ ಮೀಟರ್ಗಳಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಹಂಗಂದ್ರೆ ಆಯತದ ಉದ್ದ ಏನಾಗಿರಲಿ x ಆಗಿರಲಿ. ಹಂಗಂದ್ರೆ ಅಗಲ ಎಷ್ಟೈತೆ ಅಂತ ಅದರ 3ರಷ್ಟು ಅಂದ್ರೆ 3x. ಹಾಗಂದ್ರೆ a = l + b. a ಅಂದ್ರೆ ಎಷ್ಟು ಕೊಟ್ಟರೆ 147 = 3x × x. 147 = 3x × x ಅಂದರೆ x². ಹೌದಾ, ಈಗ x² = 147. ಇದು 3 ಈ ಕಡೆ ಗುಣಾಕಾರ, ಈ ಕಡೆ ಬಂದರೆ ಭಾಗಾಕಾರ. 3 1 3, 3 4 12, 2 ಉಳಿತು 3 9 27. ಹಾಗಂದ್ರೆ x² = 49 ಬಂತು. x = ± ±49. ಹೌದಾ, √49. √49 49 ವರ್ಗ ಎಷ್ಟು 7, 7 7 49. ಹಾಗಂದ್ರೆ ಆಯ್ತದ ಉದ್ದ ಎಷ್ಟು ಕೊಟ್ಟಾರ 7 ಸೆಂಟಿಮೀಟರ್. ಅಗಲ ಎಷ್ಟೈತೆ ಅಂದ್ರೆ 3x. 3 × x ಅಂದ್ರೆ 3 × 7, 7 3 21 ಸೆಂಟಿಮೀಟರ್. ನೋಡಿರಿ ಈ ರೀತಿ ಮಾಡಬೇಕು. ನೆಕ್ಸ್ಟ್ sin θ = 12/13. ಆದರೆ cos θ ಮತ್ತು tan θಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. √3 tan θ = 1 ಮತ್ತು ಥೀಟಾ ಲಘುಕೋನವಾದಾಗ sin 30 + cos 20 ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ, ಮೊದಲೇನು ಕೊಟ್ಟಾರ sin θ = 12/13. ಹೌದಾ, ನೋಡಿರಿ ಇದೊಂದು ಲಂಬಕೋನ ತ್ರಿಭುಜ ಅಂತ ತೊಗೊಂಡ್ರೆ ಥೀಟಾ ಇಲ್ಲೈತಂದ್ರೆ ಅದರ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಅಭಿಮುಖ ಬಾಹು ಎಷ್ಟು ಕೊಟ್ಟಾರ ಇಲ್ಲಿ 12 ಬಾಗಿಲೆ ವಿಕರ್ಣ ಅಂದ್ರೆ 13. ಹೌದಾ, ಇದ್ರೊಳಗೆ ನೋಡಿರಿ AB² = ಸೂತ್ರ ನೋಡಿ, AB² = AC² + BC² ಮಾಡಿರಿ. AB² ಅಂದ್ರೆ 13² + AC ಅಂದ್ರೆ 12², BC² ಆ್ಯಸ್ ಇಟ್ ಈಸ್ ಇಡ್ರಿ. 13 13 169, 12 12 144 + BC² ಆ್ಯಸ್ ಇಟ್ ಈಸ್ ಇಡ್ರಿ. BC² = 169 ಪ್ಲಸ್ 144 ಈ ಕಡೆ ಬಂದ್ರೆ -144 ಆಕೈತಿ. 169 144 ಕಳೆದ್ರೆ 25. ಹಾಗಂದ್ರೆ BC² = √25. √25 ವರ್ಗ ಎಷ್ಟು 5. BC = ಎಷ್ಟು ಬಂತು ಈಗ ನಮ್ಗೆ 5. ಹಾಗಂದ್ರೆ cos θ ಅಂದ್ರೆ BC / ನೋಡಿರಿ cos θ ಅಂದ್ರೆ ಏನಾಕೈತಿ, cos θ ಅಂದ್ರೆ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ BC / AC. cos θ = BC / AC ಮಾಡಿದ್ರೆ 5 /
12 ಬಂತು. 5/13. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ BC ಇಸ್ ಈಕ್ವಲ್ ಟು 12/5. ನೋಡಿರಿ ಇದರ ಈಸಿ ಅನ್ಸಿದ್ರೆ ಇದು ಮಾಡಿರಿ. ಇಲ್ಲಪ್ಪ ನಾ ಇದು ಮಾಡೋಂಗಿಲ್ಲ ಅನ್ನೋರು ಇನ್ನೊಂದು ಕ್ವಶನ್ ಏನು ಕೇಳಾರ ಅವರು, ಟ್ಯಾನ್ ತೀಟಾ √3 ಟ್ಯಾನ್ ತೀಟಾ. ನೋಡಿರಿ √3 ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1 ಮತ್ತು ತೀಟಾ ಲಘುಕೋನವಾದಾಗ sin 30 ಪ್ಲಸ್ ಕಾಸ್ 20 ಬೆಲೆಯನ್ನು ಕಂಡುಹಿಡಬೇಕು. ನೋಡಿರಿ ಯಾವ ರೀತಿ ಮಾಡಬೇಕು. √3 ಇಸ್ ಈಕ್ವಲ್ ಟು ಏನು ಕೊಟ್ಟಾರ, √3 ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು √3 ಇಲ್ಲಿ ಬಂದ್ರೆ ಕೆಳಗೆ ಬಂದರೆ ಏನಾಕೈತಿ 1/√3. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ 30 1/√3 ಅಂದ್ರೆ ಟ್ಯಾನ್ 30 ಡಿಗ್ರಿ. ಹೌದಾ, ತೀಟಾ ಇಸ್ ಈಕ್ವಲ್ ಟು ಏನು ಬಂದೀಗ 30 ಡಿಗ್ರಿ. sin 30 ಡಿಗ್ರಿ ಇಸ್ ಈಕ್ವಲ್ ಟು sin 3 × 30 ಇಸ್ ಈಕ್ವಲ್ ಟು sin 90. sin 90 ಬೆಲೆ ಎಷ್ಟು 1. cos 20 ಇಸ್ ಈಕ್ವಲ್ ಟು cos 2 × 30 ಇಸ್ ಈಕ್ವಲ್ ಟು cos 60 ಡಿಗ್ರಿ ಇಸ್ ಈಕ್ವಲ್ ಟು 1/2. sin 30 ಪ್ಲಸ್ cos 20 ಇಸ್ ಈಕ್ವಲ್ ಟು 1 + 1/2 ಅಂದ್ರೆ 1:1/2. sin 30 ಪ್ಲಸ್ cos 20 ಇಸ್ ಈಕ್ವಲ್ ಟು 3/2. ನೋಡಿರಿ ಇಷ್ಟು ಇವತ್ತಿಗೆ ನಾನು 2 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ನು 2 ಮಾರ್ಕ್ಸಿಂದ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿಸ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ 2 ಮಾರ್ಕ್ಸಿಂದ ಮತ್ತಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತ. ಇವತ್ತಿಂದ ನಮ್ದು 4ನೇ ಕ್ಲಾಸ್ ರೀ. ಭಾಗ 1 ಭಾಗ 2 ಭಾಗ 3 ಒಳಗೂ ನಾ ಏನು ಮಾಡೀನಿ 2 ಮಾರ್ಕ್ಸಿಂದ ಫುಲ್ ಇಂಪಾರ್ಟೆಂಟ್ ಕ್ವಶನ್ಸು ಮಾಡೀನಿ. ಇವತ್ತು ನೋಡ್ತೀನಿ ಆದಷ್ಟು ಇವತ್ತಿನ ಕ್ಲಾಸ್ನ ನಾ 2 ಮಾರ್ಕ್ಸಿನ ಕ್ವಶನ್ನ ಎಲ್ಲ ಕ್ವಶನ್ಸು ಮಾಡಿಸ್ಬೇಕಂತ ಮಾಡೀನಿ. ಇವತ್ತೆಲ್ಲ ಮಾಡಿಸಿದ್ನಿ ಅಂದ್ರೆ ನಿಮಗೆ ಈ 4 ಕ್ಲಾಸ್ನ ನೀವು ನೋಡ್ಕೊಂಡು ಹೋದ್ರೆ ಸಾಕು, 2 ಮಾರ್ಕ್ಸಿಂದ ಯಾವುದೇ ಕ್ವಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಮಾಡಿ ಬರ್ತೀರಿ. ನೋಡಿರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ, ಒಂದು ಒಳ್ಳೆಯ ಕಮೆಂಟ್ಸನ್ನು ಕೊಡಿರಿ. ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್, ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳಿಂದ ABCDE ಮತ್ತು ಐಗಳನ್ನು ಒಂದು ಘನಾಕೃತಿ ದಾಳದ ಮುಖಗಳ ಮೇಲೆ ಗುರುತಿಸಿದೆ. ಈ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರಾಕ್ಷರ ಅಂದರೆ ಓವೆಲ್ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದರ ಮಾಡ್ಬೋದು. ಅಥವಾ ಒಂದು ಆಟದಲ್ಲಿ ನೋಡಿರಿ ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಚಕ್ರಾಕಾರವಾಗಿ ತಿರುಗಿಸಿ 1 2 3 4 5 6 7 8 ಈ ಅಂಕೆಗಳಲ್ಲಿ ಯಾವುದಾದರೊಂದು ಅಂಕೆಯನ್ನು ಸೂಚಿಸುವಂತೆ ನಿಶ್ಚಲವಾಗುತ್ತದೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನು ಹೊಂದಿದೆ. ಸೂಚಕವು ಸೂಚಿಸುವ ಸಂಖ್ಯೆ ಒಂದು ಬೆಸ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಬೇಕು. ನೋಡಿರಿ ಯಾವ ರೀತಿ ಮಾಡಬೇಕು. ಮೊದಲೇದೇನು ಕೊಟ್ಟಾರ ನೋಡಿರಿ, ABCD ನೋಡಿರಿ, ಒಟ್ಟು ಟೋಟಲ್ ABCDE ಮತ್ತು I ಟೋಟಲ್ ಎಷ್ಟು ಇದಾವೆ ಇವು 6. ಅದಕ್ಕೆ N(S) ನೋಡಿರಿ N(S) 6. N(A) ಅಂದ್ರೆ AEIOU ಓವೆಲ್ಸ್. ಹೌದಾ, ಇದರೊಳಗೆ ಬಂದಿರೋದು ಓವೆಲ್ ಯಾವು AEI. ಟೋಟಲ್ ಎಷ್ಟು ಬಂದಾವೆ 3. P(A) N(A) ಡಿವೈಡೆಡ್ ಬೈ N(S). N(A) ಅಂದರೆ ಎಷ್ಟು ಕೊಟ್ಟಾರ 3/6. ನೋಡಿರಿ 3/6 ನಾ ಇಷ್ಟ ಬರ್ತೀನಿ ಅಂದ್ರೆ ಓಕೆ, ಇಲ್ಲ ನಾ ಕಡ್ತಾ ಹೊಡೆದು 3 1 3 2 ಮಾಡ್ತೀನಿ ಅಂದ್ರೆ 1/2 ಬರ್ದು ಆನ್ಸರ್ ಕೊಡ್ತಾರೆ, ಮಾರ್ಕಸ್ ಕೊಡ್ತಾರೆ ನಿಮ್ಗೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನು ಕೊಟ್ಟಾರ ನೋಡಿರಿ, ಇವೆಷ್ಟು ಅದಾವಂತ 1 2 3 4 5 6 7 8. ಹೌದಾ, ಇವು 8ನ ಬರ್ಕೋರಿ. ಟೋಟಲ್ 1 2 3 4 5 6 7 8 ಬೆಸ ಸಂಖ್ಯೆ ಬೀಳುವ ಅಷ್ಟು ದೊಡ್ಡ ಲೆಂದಿ ಕ್ವಶನ್. ಇದೇನು ನೋಡಿದ್ಕೊಳ್ಳಿಪ್ಪ ಇದಿಷ್ಟು ದೊಡ್ಡ ಕ್ವಶನ್ ಐತಿ, ಇದನ್ನೇನು ನಾ ಮಾಡ್ಬರೋದು ಅಂಥೇಳಿ ನೋಡಿರಿ. ಸಂಭವನೀಯತೆ ಮೇಲೆ ಕ್ವಶನ್ ಇಷ್ಟ ದೊಡ್ಡಗಿರ್ತಾವೆ, ಆನ್ಸರ್ ಇದು ಲೆಕ್ಕ ಎಷ್ಟು ಈಸಿ ಇರ್ತಾವಂದ್ರೆ ಫುಲ್ ಅದರೊಳಗೆ ಏನು ಕೇಳಾರ ಬರೀ ಬೆಸ ಸಂಖ್ಯೆ. ಟೋಟಲ್ ಇರೋ ಎಷ್ಟು 1 2 3 4 5 6 7 8. ಅದ್ರಾಗ ಬೆಸ ಸಂಖ್ಯೆ ಬೀಳುವ ಸಂಭವನೀಯತೆಯನ್ನು ಬೆಸ ಸಂಖ್ಯೆಯನ್ನು ಸೂಚಿಸುವ ಸಂಭವನೀಯತೆ ಕಂಡಿಡಿ ಅಂದ್ರೆ ಬೆಸ ಸಂಖ್ಯೆ ಎಷ್ಟದಪ್ಪ ಅದ್ರಾಗ N(S) 1 ರಿಂದ 8 N(S) 8 ಬರ್ರಿ. ಬೆಸ ಸಂಖ್ಯೆ ಅಂದ್ರೆ 1 2 ಬೆಸ ಸಂಖ್ಯೆ ಅಂದರೆ ಏನು 1 3 5 7. ಹೌದಾ, ಎಷ್ಟು ಅದಾವೆ ಒಟ್ಟು 4. P(A) N(A) ಡಿವೈಡೆಡ್ ಬೈ N(S). N(A) ಅಂದರೆ 4/8. 4 ಅಂದರೆ 4 2 8. P(A) 1/2. ನೋಡಿರಿ ಈ ರೀತಿ ಮಾಡೋದು. ನೋಡಿರಿ ಇಲ್ಲಿ ಡೈರೆಕ್ಟ್ ಪರ್ಟಿಕ್ಯುಲರ್ ಯಾವ ವಿಧಾನದಿಂದ ಮಾಡ್ಬೇಕಂತ ಕೊಟ್ಬಿಟ್ಟಾರ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಮಾಡಬೇಕು. ನೋಡಿರಿ 2x + y = 8 x - y = 8. ಈಗ ಇದ್ರಾಗ ಏನು ಮಾಡ್ಬೇಕು, ಇದನ್ನ ಕಳಿಬೇಕಿಲ್ಲ, ಈಗ ಕೂಡಿಸ್ಬೇಕು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಪ್ಲಸ್ ಮೈನಸ್ ಕೊಟ್ಬಿಟ್ಟಾರೆ. ಇವೆರಡು ಕ್ಯಾನ್ಸಲ್ ಆಕಾವು. 2xಗೆ 3x 1 x ಕುಡಿಸಿದ್ರೆ 3x, 8ಕ್ಕೆ 1 ಕುಡಿಸಿದ್ರೆ 9. ನೋಡಿರಿ ಈಗೇನಾಯ್ತು 3x = 9 ಐತಿ ಅಂದ್ರೆ ಆ 3 ಇಲ್ಲಿ ಭಾಗಾಕಾರ ಆಗಿ ಬರ್ತೈತಿ. 9/3 3 1 3 3 9 x = 3. ಈ x = 3 ಬೆಲೆಯನ್ನು ನಾವು ಸಮೀಕರಣ 1 ಆದೇಶಿಸಬೇಕು. ನೋಡಿರಿ 2 × 3
ಪ್ಲಸ್ y = 8 3 × 6 ಪ್ಲಸ್ y ಹಂಗೆ ಬರ್ರಿ = 8 y = 8 ಪ್ಲಸ್ 6 ಈ ಕಡೆ ಬಂದ್ರೆ -6 y = 2 ನೋಡಿರಿ x = 3 y = 2. ನೆಕ್ಸ್ಟ್ 5 8 11 ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ನೋಡಿರಿ 5 8 10 11 ಕೊಟ್ಟಾರ. ಇದರೊಳಗೆ ಎ ಅಂದರೆ ಎಷ್ಟು ಮೊದಲನೇ ಪದ 5, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ 8ರೊಳಗೆ ಹಿಂದಿನ ಪದ ಮುಂದಿನ ಪದ ಕಳಿಬೇಕು. 8ರಾಗ 5 ಕಳೆದ್ರೆ 3 n = 20. ಸಮಾಂತರ ಶ್ರೇಣಿ nನೇ ಪದ ಕಂಡುಹಿಡಿಯೋ ಸೂತ್ರ n = a + n - 1 × d. ಹೌದಾ. a 30 ಕಂಡುಹಿಡಿ ಅಂದ್ರೆ a ಅಂದ್ರೆ 5 ನೋಡಿರಿ ಪ್ಲಸ್ n ಅಂದ್ರೆ 30 - 1 × 3. 5ಕ್ಕೆ 5 ಹಂಗೆ ಬರ್ರಿ 30ರಾಗ 1 ಕಳೆದ್ರೆ 29 × 3 29ಕ್ಕೆ 3ಲೆ ಗುಣಿಸಿದ್ರೆ 87 87ಕ್ಕೆ 5 ಕೂಡಿಸಿದ್ರೆ 92 a 30 = 92. ನೆಕ್ಸ್ಟ್ ನೋಡಿರಿ 10 15 20 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇದನ್ನಾರ ಮಾಡಿರಿ ಕ್ವಶನ್, ಇಲ್ಲ ನೀವು ಇದನ್ನಾರ ಮಾಡ್ಬೋದು. ಮೊದಲು ಏನು ಮಾಡ್ಕೋಬೇಕು ನೋಡಿರಿ ಎ ಅಂದರೆ ಎಷ್ಟು ಅಂತ ಇಲ್ಲೇ ಮೊದಲನ್ನ ಹಚ್ಕೋಬೇಕು. ಯಾವಾಗ 10 15 ಮತ್ತು 20 ಕೊಟ್ಟಾರ. ಹೌದಾ. ಇದರೊಳಗೆ ಎ ಅಂದರೆ ಎಷ್ಟೈತಿ 10, ಡಿ ಅಂದ್ರೆ 15 - 10 ಹಿಂದಿನ ಪದ ಮುಂದಿನ ಪದ ಕಳ್ಬೇಕು. 15 - 10 ಅಂದ್ರೆ 5 n = 20 S20ನ ಕಂಡುಹಿಡಿ ಅಂದ್ರೆ SN ಸೂತ್ರ ಏನ್ರಿ SN = n/2 2a + n - 1 × d. ಇದರೊಳಗೆ ಏನು ಮಾಡ್ಬೇಕು ಈಗ ಎಲ್ಲ ಬೆಲೆಯನ್ನು ತುಂಬ್ರಿ. ನೋಡಿರಿ S20 = 20 / 2 ನೋಡಿರಿ 20 / 2 2 × 10 ಪ್ಲಸ್ 20 - 1 × 5 2 1 2 10 20 10 ಬರ್ರಿ 2 10 20 20ರಾಗ 1 ಕಳೆದ್ರೆ 19 × 5 10ಕ್ಕೆ ಹಂಗೆ ಬರ್ರಿ 20ಕ್ಕೆ 20 ಹಂಗೆ ಬರ್ರಿ 19 × 95 10ಕ್ಕೆ ಹಂಗೆ ಬರ್ರಿ 90ಕ್ಕೆ 95ಕ್ಕೆ 20 ಕೂಡಿಸಿದ್ರೆ 115 115 10ಲೆ 1150 ಈ ರೀತಿ ಮಾಡ್ಬೇಕು ರೀ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾರ ಮೊದಲ 20 ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಬೇಕು. ಈ ಸೂತ್ರನೂ ನಾನು ನಿಮ್ಗೆ ಹೇಳಿಕೊಟ್ಟೇನೆ ರೀ SN = n × n + 1 / 2 n ಅಂದರೆ 20 ಕೊಟ್ಬಿಟ್ಟಾರ. ಮೊದಲ 20 ಪದಗಳ ಮೊತ್ತ ಕಂಡುಹಿಡಿ ಅಂದ್ರೆ 20 ಹಚ್ಕೋಬೇಕು. S20 = 20 × 20 + 1 / 2 20ಕ್ಕೆ 20 ಹಂಗೆ ಇಡ್ರಿ 20ಕ್ಕೆ 1 ಕೂಡಿಸಿದ್ರೆ 21 / 2 2 1 2 10 20 10 × 21 ಅಂದರೆ 210. ಈ ರೀತಿ ಮೊದಲ 20 ಮೊದಲ 40 ಪದಗಳು ಮೊತ್ತ ಕೊಟ್ಟರೆ ಇದನ್ನು ಈಸಿಯಾಗಿ ಮಾಡ್ಬೋದು. ಇದು ಲೆಕ್ಕ ಕೊಟ್ಟರೆ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇದನ್ನ ಮಾಡಿರಿ SN = n/2 ಮೊತ್ತ ಕಂಡುಹಿಡಿಯೋ ಸೂತ್ರದ ಮಾಡೋಕ್ಕಿಂತ ಇದು ಬಹಳ ಈಸಿ ರೀ ಕ್ವಶನ್. ನೆಕ್ಸ್ಟ್ ನೋಡಿರಿ x² + 5x + 2 = 0 ಇದರ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ನೋಡಿರಿ ಇಲ್ಲಿ x² + 5x + 2 = 0 a² + bx + c = 0 a = 1 b = 5 c = 2 ಎರಡನ್ನ ಕಂಪೇರ್ ಮಾಡಿದ್ರು. ಇದನ್ನು x = -b ± √b² - 4ac ಇದರೊಳಗೆ ಬೆಲೆ ತುಂಬಿದ್ರೆ -5 ± √b² ಅಂದ್ರೆ 5² -4 × 1 × 2 / 2 -5ಕ್ಕೆ -5 ಹಂಗೆ ಬರ್ರಿ 5 5 ಎಷ್ಟು ಬಂತು 25 4 2 8 / 2 ನೋಡಿರಿ. ನೆಕ್ಸ್ಟ್ -5 ± √ಒಳಗೆ 25ರಾಗ 8 ಕಳೆದ್ರೆ 17 / 2 ನೋಡಿರಿ. ಇದನ್ನು ಒಮ್ಮೆ -5 ± √17 / 2 ಇದು ಏನಿದ್ರದ ಆನ್ಸರ್. ಯಾಕಂದ್ರೆ ಇಲ್ಲಿ ಇದ್ರ ವರ್ಗಮೂಲ ಅಂತೂ ಕಂಡುಹಿಡಿಯೋಕೆ ಬರೋಂಗಿಲ್ಲ. ಇದನ್ನು ಇಷ್ಟ ಇಟ್ಟರೆ ಸಾಕ್ರೆ ನಿಮ್ಗೆ ಆನ್ಸರ್ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ. ತಿಳಿತಲ್ಲ ಇದು. ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ವರ್ಗ ಸಮೀಕರಣದ ಮೇಲೆ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ವರ್ಗ ಸಮೀಕರಣಗಳು, ಸ್ಪರ್ಶಕ ರಚನೆ, ಸಂಭವನೀಯತೆ ಮೇಲೆ ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್ ಸರ್ ಇವೆಲ್ಲ. ನೆಕ್ಸ್ಟ್ ನೋಡಿರಿ ಏನು ಕೊಟ್ಟಾರ x² + 4x + 4 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂದಾರ. ನೋಡಿರಿ ಏನು ಮಾಡಬೇಕು x² + 4x + 4 = 0 ಇದನ್ನು a² + bx + c = 0 ಕಂಪೇರ್ ಮಾಡಿದರೆ a = 1 ಮತ್ತು b = 4 c = 4 ಶೋಧಕ ಅಂದರೆ ಏನು b² - 4ac b ಅಂದರೆ 4² -4 × a ಅಂದರೆ 1 c ಅಂದರೆ 4 4 4 16 ಇಲ್ಲಿ 4 4 16 4 4 16 16 16 ಆದ್ರೆ 0 ಯಾವಾಗ ಡೆಲ್ಟಾ = 0 ಬಂತಂದ್ರೆ ಮೂಲಗಳ ಸ್ವಭಾವ ಏನಿರ್ತೈತಿ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಏನಿರ್ತಿದ್ದು ಹೊಂದಿರ್ತೈತಿ. ಮೂಲಗಳ ಸ್ವಭಾವ ನೋಡಿರಿ ನಾನು ವರ್ಗ ಸಮೀಕರಣದ ಕ್ಲಾಸ್ ಮಾಡೀನಿ. ಆ ಕ್ಲಾಸ್ ಒಳಗೆ ಕೀ ಪಾಯಿಂಟ್ಸನ್ನಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಇದನ್ನು ನೀವು ಡೆಲ್ಟಾ ಬೆಲೆ ಕಂಡು ಹಿಡಿದು ಅದು ಯಾವ ರೀತಿ ಮೂಲಗಳದಾವ ಅಂತ ಬರೆದ್ರೆ ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತೈತೆ ರೀ. ನೆಕ್ಸ್ಟ್ ನೋಡಿರಿ a 2,6 b 5,10 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ನೆಕ್ಸ್ಟ್ p 3 ಅಥವಾ ಇದರ ಮಾಡ್ಬೋದು. ಇಲ್ಲ ನೀವು p 3,4
Q 5,6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ನೋಡಿರಿ, ಎರಡೂ ಲೆಕ್ಕನೂ ಈಸಿ ಅದಾವೆ. ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನೀವು ಎಕ್ಸಾಮ್ನಾಗ ಯಾವ್ದು ಕೇಳಿದ್ರು ನೀವು ಅದನ್ನ ಮಾಡ್ಬರ್ಬೋದು. ಇನ್ನು ನೋಡಿರಿ, ಮೊದಲೇನು ಕೇಳ್ಯಾರ, A ಕೊಟ್ಟಾರ, B ಕೊಟ್ಟಾರ, ಒಂದಕ್ಕೆ x1 y1 ತೊಗೋರಿ, ಇಂದು x2 y2 ತೊಗೋರಿ. ಮಧ್ಯಬಿಂದು ದೂರ ಕಂಡುಹಿಡಿಯೋ ಸೂತ್ರ ಏನು? D of x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್. ನೋಡಿರಿ, ನೆನಪಿಲ್ಲಂದ್ರೆ ಇಲ್ಲಿ x1 y1 ಮಾಡಿಕೊಂಡು ಇಲ್ಲಿ x2 y2 ಮಾಡ್ಕೊಂಡ್ರೆ ನೋಡಿರಿ ಒಂದಿಲ್ಲಿ ಇದು x1 y1 ಐತಿ, ಇದು ಬಿಂದು x2 y2 ಐತಂದ್ರೆ ಈ x2 ಒಳಗೆ -x1 ಮಾಡೋದು, y2 y1 ಮಾಡೋದು. x2 ಸ್ಕ್ವೇರ್ ರೂಟ್ ಒಳಗೆ x2 - x1 ಹೋಲ್ ಸ್ಕ್ವೇರ್ y2 - y1 ಹೋಲ್ ಸ್ಕ್ವೇರ್. x2 ಅಂದರೆ ಎಷ್ಟೈತಿ? 5 -x1 ಅಂದ್ರೆ 2, y2 ಅಂದ್ರೆ 10 -y1 ಅಂದ್ರೆ 2. 5ರಾಗ 2 ಕಳೆದ್ರೆ 3 ಸ್ಕ್ವೇರ್, 10ರಾಗ 6 ಕಳೆದ್ರೆ 4 9, 4 4 16, 16 9 ಕೊಡ್ಸಿದ್ರೆ 25. 25ರ ವರ್ಗ ಅಂದರೆ 5 5 25. ಅದಕ್ಕೆ D = 5 ಮಾನಗಳು. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಕ್ವಶನ್ ಹೇಳಿದ್ರು, ಮಧ್ಯಬಿಂದುವಿನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿ ಅಂದಿದ್ರು. ನೋಡಿರಿ, ಮಧ್ಯಬಿಂದುವಿನ ಸೂತ್ರ ಕೇಳಿದ್ರು ಈಸಿ, ದೂರ ಸೂತ್ರ ಕೇಳಿದ್ರು ಈಸಿ. ನೀವು ಎರಡೂ ಮನೆ ಒಳಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನೀವು ಯಾವ್ದು ಬೇಕಾದರೂ ಈಸಿಯಾಗಿ ನೀವು ಮಾಡ್ಬರ್ಬೋದು. ನೋಡಿರಿ, ಇದು ಪಿ ಕ್ಯೂ ಕೊಟ್ಟಾರ, ಒಂದಕ್ಕೆ x1 y1 ತೊಗೋರಿ, x2 y2 ತೊಗೋರಿ. ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಏನು? x1 + x2 / 2 y1 + y2 / 2. ಇದರೊಳಗೆ x1 y1 ಬೆಲೆ, x2 y2 ಬೆಲೆ ತುಂಬ್ರಿ. ಏನಾಕೈತಿದು? ನೆಕ್ಸ್ಟ್ 3 + 5 / 2, 4 + 6 / 2. 5ಕ್ಕೆ 3 ಕೊಡ್ಸಿದ್ರೆ 8 / 2, 6 4 10 / 2. 2 1 2 4, 2 1 2 5, 4,5 ಇದೆ ಆನ್ಸರ್. ನೋಡಿರಿ, ಎಷ್ಟು ಈಸಿ ಅದಾವ ಕ್ವಶನ್ಸ್. ಇದಂತೂ ಸೈನ್ ಥೀಟಾ ಕಾಸ್ ಆಲ್ಫಾ ಬೆಲೆ ಕೇಳಿದ್ರೆ ಭಾಳ ಅಂದ್ರೆ ಭಾಳ ಈಸಿ ರೀ. ಕೊಟ್ಟಿರುವ ಚಿತ್ರದಲ್ಲಿ ಕೆಳಗಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಾರೆ. ಸೈನ್ ಥೀಟಾ ಟ್ಯಾನ್ ಆಲ್ಫಾ ಬೆಲೆಯನ್ನು ಕಂಡುಹಿಡಬೇಕು. ಈ ಡಯಾಗ್ರಾಮ್ನ ಅವರ ಕೊಟ್ಬಿಟ್ರೆ 5 ಇದು ವಿಕರ್ಣ ನೋಡಿರಿ, 5 13 12 ಕೊಟ್ಟಾರ, ಹೌದಾ? ಈಗ ನೀವು ಮೊದಲು ಏನು ಮಾಡ್ಕೋಬೇಕು? ಸೈನ್ ಥೀಟಾ ಬೆಲೆ ಕಂಡುಹಿಡಬೇಕು. ನೋಡಿರಿ, ಸೈನ್ ಥೀಟಾ ಅಂದ್ರೇನು? ಸೈನ್ ಇದು ಟೀಟಾ ಅಂದ್ರೆ ಅದರ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ 12 / 15. ನೋಡಿರಿ, 12 ಸೈನ್ ಥೀಟಾ ಬೆಲೆ 12 ಬಾಗ್ಲೆ ನೋಡಿರಿ, ಸೈನ್ ಥೀಟಾ ಬೆಲೆ 12 ಬಾಗ್ಲೆ 15. ಇಷ್ಟು ಬರೆದ್ರೆ ಸಾಕು ನಿಮ್ಗೆ 1 ಮಾರ್ಕ್ಸ್. ಇಷ್ಟು ಈಸಿ ಗೊತ್ತಾ? ನೋಡಿರಿ, ಬರೀ ಏನಿಲ್ಲ, ಡಯಾಗ್ರಾಮ್ನಾಗ ಅವರೇ ಕೊಟ್ಬಿಟ್ಟಾರೆ ಎಲ್ಲ ಪ್ರತಿಯೊಂದ್ರದ್ದು ಬೆಲೆನೂ ಅವರು ಕೊಟ್ಟು ನಿಮ್ಗೆ ಸೈನ್ ಥೀಟಾ ಬೆಲೆಯನ್ನು ಕಂಡುಹಿಡಿ ಅಂದಾರ. ಸೈನ್ ಥೀಟಾ ಅಂದ್ರೆ ಏನಾಕೈತೆ ರೀ? ಸೈನ್ ಥೀಟಾ = ಇದು ಟೀಟಾ ಐತಂದ್ರೆ ಅದ್ರ ಎದ್ರಿಂದ ಬಾಹು ಬರ್ಕೋಬೇಕು. 12 ಬಾಗ್ಲೆ ವಿಕರ್ಣ ಎಷ್ಟು ಇರ್ತೈತಿ? ಇದು ವಿಕರ್ಣ ಹೌದಿಲ್ಲ, ಲಂಬಕೋನದ ಎದ್ರಿಂದ ಬಾಹು ಇದು 13. ಟ್ಯಾನ್ ಆಲ್ಫಾ ನೋಡಿರಿ, ಇನ್ನೊಂದು ಏನು ಕೇಳ್ಯಾರ? ಟ್ಯಾನ್ ಆಲ್ಫಾ, ಹೌದಾ? ಟ್ಯಾನ್ ಆಲ್ಫಾ ಕಂಡುಹಿಡಬೇಕು. ಆಲ್ಫಾ ಎಲ್ಲೈತಿ ಇಲ್ಲಿ. ಟ್ಯಾನ್ ಆಲ್ಫಾ = ಟ್ಯಾನ್ ಆಲ್ಫಾ ಆದರೆ ಎದ್ರಿಂದ ಬಾಹು 5 ಬಾಗ್ಲೆ ಪಾರ್ಶ್ವಬಾಹು 5 / 12. ನೋಡಿರಿ, 5 / 12 ಆನ್ಸರ್. ತಿಳಿತಾ? ನೆಕ್ಸ್ಟ್ ನೋಡಿರಿ, ಕೊಟ್ಟಿರುವ ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಕಂಡುಹಿಡಬೇಕು. 2 ಸಮೀಕರಣ ಕೊಟ್ಟಾರ, ಹೌದಾ? ಈ 2 ಸಮೀಕರಣ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು. ಯಾವ ರೀತಿ ಬಿಡಿಸ್ಬೇಕು? ನೋಡಿರಿ, 2x + 3y = 7 ಕೊಟ್ಟಾರ, 2x + y = 5 ಕೊಟ್ಟಾರ. ಈ 2 ಸಮೀಕರಣ ಕಳಿಬೇಕಂದ್ರೆ ಚಿಹ್ನೆಯನ್ನು ಏನು ಮಾಡ್ಕೋಬೇಕು? ನಾವು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಹಚ್ಕೊರಿ, ಇಲ್ಲಿ ಪ್ಲಸ್ ಐತಿ, ಮೈನಸ್ ಹಚ್ಕೊರಿ, ಮೈನಸ್, ಹೌದಾ? ನೋಡಿರಿ, ಇಲ್ಲಿ ನೋಡಿರಿ, ಇವೆರಡು ಏನಾದರೂ ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಕಳೀರಿ. 3 y 1 y ಕಳೆದ್ರೆ 2 y, 7ರಾಗ 5 ಕಳೆದ್ರೆ 2, y = 2. ಇದು ಗುಣಾಕಾರ ಈ ಕಡೆ ಬಂದರೆ ಅಂತ ಭಾಗಾಕಾರ 2 1 2 1 y = 1 ಬಂತು. ಈ y = 1 ಬೆಲೆಯನ್ನು ಸಮೀಕರಣ 2ರೊಳಗೆ ಆದೇಶಿಸೋಣ. 2x + 1 = 0, ಹೌದಾ? 2x ನೋಡಿರಿ, 2x = 5 ಪ್ಲಸ್ 1 ಈ ಕಡೆ ಬಂದರೆ -1. 2x = 5ರಾಗ 1 ಕಳೆದ್ರೆ 4. ಇದು 2 ಗುಣಾಕಾರ ಈ ಕಡೆ ಅಂದರೆ ಭಾಗಾಕಾರ 2 1 2 2 x = 2 ನೋಡಿ, x ನೋಡಿ 2 1 2 2 x = 2 y = 1. ಈ ರೀತಿ ಮಾಡಬೇಕು. ನೆಕ್ಸ್ಟ್ ನೋಡಿರಿ, 2 5 8 ಈ ಸಮಾಂತರ ಶ್ರೇಣಿಯ 2, 5, 8 ಈ ಸಮಾಂತರ ಶ್ರೇಣಿಯ 12ನೇ ಪದಗಳನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಬೇಕು. ಸಮಾಂತರ ಶ್ರೇಣಿ ಬರ್ಕೋರಿ ಮೊದಲು. 2 5 8 ಇದ್ರೊಳಗೆ a ಅಂದರೆ 2 ಕೊಟ್ಟಾರ, d ಅಂದರೆ 3 ಕೊಟ್ಟಾರ, a ಅಂದರೆ 12 ಕೊಟ್ಟಾರ. a 12ಅನ್ನು ಕಂಡುಹಿಡಬೇಕು. n = 12 ಕೊಟ್ಟಾರ. an = ಸೂತ್ರ ಏನು? an = a + n - 1 × d. ಇದ್ರೊಳಗೆ ಪ್ರತಿಯೊಂದು ಬೆಲೆ ತುಂಬ್ರಿ. ಈಗ a 12 = a ಅಂದರೆ 2 ಪ್ಲಸ್ n ಅಂದರೆ 12 - 1 ಇಂಟು d ಅಂದರೆ 3. 2ಕ್ಕೆ 2 ಹಂಗೆ ಬರ್ರಿ. 12 1 ಕಳೆದ್ರೆ 11 11 ಇಂಟು 3 11 3 33 33ಕ್ಕೆ 2 ಕೊಡಿಸಿದ್ರೆ 35. a 12 = 35 ನೋಡಿ. ಸಮಾಂತರ ಶ್ರೇಣಿಯೊಳಗೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರ ನೋಡಿರಿ. ಇವೆಲ್ಲ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. 7 7 11 15
ಈ ಸಮಾಂತರ ಶ್ರೇಣಿಯ 16 ಪದಗಳವರೆಗಿನ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು. ಅಥವಾ ಇದು ಮಾಡಿದ್ರೆ ಇದು ಮಾಡಿರಿ, ಇಲ್ಲಾಂದ್ರೆ 3, 6, 9 ಸೊ ಆನ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ಕೂಡಿಸಿದಾಗ ಮೊತ್ತ 165 ಆಗುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ನೋಡಿರಿ, ಫಸ್ಟ್ ಲೆಕ್ಕ ಮಾಡೋಣ. ಅದರೊಳಗೆ ಏನು ಕೊಟ್ಟಾರೆ, ಫಸ್ಟ್ ಏನು ಕೊಟ್ಟಾರ ಲೆಕ್ಕದೊಳಗೆ 7, 11, 15 ಸೊ ಆನ್ ಅಪ್ ಟು 16 ಪದಗಳು. ಎ ಅಂದರೆ 7, ಡಿ ಅಂದ್ರೆ 11 7 ಕಳೆದ್ರೆ 4. ನೆಕ್ಸ್ಟ್ ಎನ್ ಇಸ್ ಕೊಟ್ಟು 16. ಎಸ್ ಎನ್ ಸೂತ್ರನೇ ಎಸ್ ಎನ್ ಇಸ್ ಕೊಟ್ಟು n/2 2a + n-1 ಇಂಟು ಡಿ. ಇದರೊಳಗೆ ಪ್ರತಿಯೊಂದರ ಬೆಲೆಯನ್ನು ತುಂಬ್ರಿ. 16 ಎನ್ ಅಂದ್ರೆ 16 ಭಾಗಲೆ 2, 2 ಇಂಟು ಎ ಅಂದರೆ 7 ಪ್ಲಸ್ ಎನ್ ಅಂದ್ರೆ 16 - 1 ಇಂಟು 4. 2 1 2 8 16 8 ಬರ್ಕೋರಿ. 7 7 14 ನೋಡಿರಿ. 16ಆಗ 1 ಕಳೆದ್ರೆ 15, 15 4 60 ಬರ್ರಿ. 60ಕ್ಕೆ 14 ಕೂಡಿಸಿದ್ರೆ 74, 74 8 592 ಈಸ್ ಆನ್ಸರ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಒಳಗೆ ಏನು ಕೊಟ್ಟಾರ, ಅಥವಾ ಅದರ ಮಾಡಿರಿ, ಇಲ್ಲ ಇದು ಈಸಿ ಅನಿಸಿದ್ರೆ ಇದು ಮಾಡಿರಿ. 3, 6, 9 ಸೊ ಆನ್ ಅಪ್ ಟು ಈ ಶ್ರೇಣಿಯಲ್ಲಿ ಎ ಅಂದರೆ ಏನು ಕೊಟ್ಟಾರ 3, ಡಿ ಅಂದರೆ 6ಆಗ 3 ಕಳೆದ್ರೆ 3, ಎಸ್ ಎನ್ ಇಸ್ ಕೊಟ್ಟು 165 ಎನ್ನನ್ನು ಕಂಡುಹಿಡಿಬೇಕು. ಹೌದಾ, ಇದನ್ನು ನಾ ಯಾವ ರೀತಿ ಬರ್ಕೊತೀನಿ ಅಂದ್ರೆ 165 ಇಸ್ ಕೊಟ್ಟು 3 + 6 + 9 ಸೊ ಆನ್ ಅಪ್ ಟು n ಪದಗಳವರೆಗೆ. ಹೌದಾ, 165 ಹಂಗೆ ಬರ್ರಿ. 3 ಕಾಮನ್ ತಗೋರಿ. ಇದ್ರೊಳಗೆ 3 ಕಾಮನ್ ತೆಗೆದ್ರೆ 3 1 3, 3 2 6, 3 3 9 ಸೊ ಆನ್ ಅಪ್ ಟು n ಪದಗಳವರೆಗೆ. ನಾ ನಿಮಗೆ ಎಸ್ ಎನ್ ಸೂತ್ರ ಏನು ಕೊಟ್ಟಿದೆ, ಎಸ್ ಎನ್ ಇಸ್ ಕೊಟ್ಟು n ಇಂಟು n + 1 ಡಿವೈಡೆಡ್ ಬೈ 2. ಆ ಸೂತ್ರನ ಇಲ್ಲಿ ಉಪಯೋಗಿಸ್ಕೊ. 165 ಇದು 3 ಈ ಕಡೆ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. ಇದ್ರದ್ದು 1 + 2 + 3 ಸೊ ಆನ್ ಅಪ್ ಟು n ಪದಗಳವರೆಗೆ ಮೊತ್ತ ಕಂಡುಹಿಡಿಯೋ ಸೂತ್ರನೇ n ಇಂಟು n + 1 ಡಿವೈಡೆಡ್ ಬೈ 2. ಈಗ 3 1 3 5 15, 3 5 15, 1 ಉಳಿತು 3 5 15, 55 ಇಲ್ಲಿ ಬಂತು. ಇಲ್ಲಿ n ಇಂಟು n + 1 ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಓರೆ ಗುಣಾಕಾರ ಮಾಡೋಣ. ಇವೆಡ್ನ ಓರೆ ಗುಣಾಕಾರ ಮಾಡಿದ್ರೆ n ಇಂಟು n + 1 ಇಸ್ ಕೊಟ್ಟು 55 ಇಂಟು 2. ನೋಡಿರಿ, ಇದು ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಇದು ಭಾಗಾಕಾರ ಐತಿ, ಈ ಕಡೆ ಬಂದ್ರೆ ಗುಣಾಕಾರ ಆಯ್ತು. ನೆಕ್ಸ್ಟ್ ಏನು ಮಾಡ್ಕೋಬೇಕು, n ಇಂಟು n + 1. ನೋಡಿರಿ, ನೆಕ್ಸ್ಟ್ ಸ್ಟೆಪ್ನಾಗ n ಇಂಟು n + 1 ಇಸ್ ಕೊಟ್ಟು 110. n ಇಂಟು n + 1 ಇಸ್ ಕೊಟ್ಟು ಈ 110ನ ಹೆಂಗೆ ಬರ್ಬೋದು, 11 10 110. ಹೌದಾ, ಈಗ ಇದು ಯಾವ ರೂಪದಾಗ ಐತೆ ನೋಡಿರಿ, ಇಲ್ಲಿ n ಇಂಟು n + 1. ಹೌದಾ, ಇಲ್ಲೇ 10 ಇಂಟು 10 + 1 ಐತಿಲ್ಲ, ಹಾಗಂದ್ರೆ n ಇರೋ ಜಾಗದಾಗ ಎಷ್ಟು ಐತಿಲ್ಲ 10, ಅದಕ್ಕೆ n ಇಸ್ ಕೊಟ್ಟು 10. ದತ್ತ ಶ್ರೇಣಿಯ 10 ಪದಗಳ ಮೊತ್ತವು 165 ಆಗಿರುತ್ತದೆ. ನೋಡಿರಿ, ಮತ್ತೆ ಶೋಧಕವನ್ನು ಕಂಡುಹಿಡಿಯೋದು ಕೇಳ್ಯಾರ. ಡೆಲ್ಟಾ ಬೆಲೆ ಕಂಡುಹಿಡಿದು ಅದರ ಮೂಲಗಳ ಸ್ವಭಾವವನ್ನು ಬರೀಬೇಕು. ನೋಡಿರಿ, 4x² - 12x + 9 ಇಸ್ ಕೊಟ್ಟು 0. ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀಬೇಕು. 4x² - 12x + 9 ಇಸ್ ಕೊಟ್ಟು 0 ಹಚ್ಕೋರಿ. ಎ ಅಂದರೆ ಎಷ್ಟೈತೆ 4, ಬಿ ಅಂದರೆ -12, ಸಿ ಅಂದರೆ 9. ಶೋಧಕ ಬೆಲೆ ಅಂದ್ರೆ ಶೋಧಕ ಇಸ್ ಕೊಟ್ಟು ಡೆಲ್ಟಾ ಇಸ್ ಕೊಟ್ಟು b² - 4ac. ಡೆಲ್ಟಾ ಇಸ್ ಕೊಟ್ಟು b² ಅಂದರೆ -12² -4ಕ್ಕೆ 4 ಹಂಗೆ ಇಡ್ರಿ. ಎ ಅಂದರೆ 4, ಸಿ ಅಂದರೆ 9. ಹೌದಾ, 12 12 144. ನೋಡ್ರಿ, 4 4 16, 16 9 144. 144 ಹಿಡಿದ್ರೆ 0. ಯಾವಾಗ ಡೆಲ್ಟಾ ಇಸ್ ಕೊಟ್ಟು 0, ಡೆಲ್ಟಾ ಬೆಲೆ 0 ಅಂತಂದ್ರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತಾವೆ. ಅದನ್ನು ಬರಿಬೇಕು, ಮೂಲಗಳ ಸ್ವಭಾವನ. ಮತ್ತು ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡ್ರಿ, x² - 3x + 1 ಇಸ್ ಕೊಟ್ಟು 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು. x² - 3x + 1 ಇಸ್ ಕೊಟ್ಟು 0. ಎ ಅಂದರೆ ಎಷ್ಟೈತಿ 1, ಬಿ ಅಂದರೆ -3, ಸಿ ಇಸ್ ಕೊಟ್ಟು 1. x ಇಸ್ ಕೊಟ್ಟು ಸೂತ್ರ ಏನು, x = -b + b² - 4ac ಡಿವೈಡೆಡ್ ಬೈ 2a. ಇದರೊಳಗೆ ಪ್ರತಿಯೊಂದರ ಬೆಲೆಯನ್ನು ತುಂಬ್ರಿ. ಮೈನಸ್ ಬರ್ರಿ. ಬಿ ಅಂದರೆ -3, √b ಅಂದರೆ -3² - 4 ಇಂಟು ಎ ಅಂದರೆ 1, ಸಿ ಅಂದರೆ 1 ಭಾಗಲೆ 2a ಅಂದರೆ 2 ಇಂಟು 1. ಮೈನಸ್ ಇಂಟು ಮೈನಸ್ +3 ± √b² ಅಂದ್ರೆ 3 3 9, 4 1 4 ಭಾಗಲೆ 2. 3ಕ್ಕೆ 3 ಹಂಗೆ ಬರ್ರಿ. ± √9 4 ಕಳೆದ್ರೆ 5 ಭಾಗಲೆ 2. ಒಮ್ಮೆ ಪ್ಲಸ್ ನೋಡ್ರಿ, ಒಮ್ಮೆ ಪ್ಲಸ್ ಬರಿಬೇಕು, ಇದನ್ನು ಒಮ್ಮೆ ಮೈನಸ್ ಬರೀಬೇಕು. ಯಾಕಂದ್ರೆ ವರ್ಗ ಸಮೀಕರಣಕ್ಕೆ 2 ಮೂಲಗಳಿರ್ತಾವೆ. 3 + √5 ಡಿವೈಡೆಡ್ ಬೈ 2, 3 - √5 ಡಿವೈಡೆಡ್ ಬೈ 2. ಈ ರೀತಿ ಮಾಡ್ಬೇಕು ರೀ. ನೋಡಿರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಚಿತ್ರದಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಕೊಟ್ಟಾರ. ಒಂದು ಲಂಬಕೋನ ತ್ರಿಭುಜ ಕೊಟ್ಟು ಎ ಬಿ ಅಳತೆ ಕೊಟ್ಟಾರ, ಬಿ ಸಿ ಕೊಟ್ಟಾರ ಮತ್ತು ಎ ಸಿ ಕೊಟ್ಟಾರ. ಸೈನ್ ಅಲ್ಫಾ ಮತ್ತು ಕಾಸ್ ಅಲ್ಫಾ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಿರಿ, ಎಷ್ಟು ಈಸಿ ಗೊತ್ತಾ. ಈ ಥರ ಕ್ವಶನ್ಸ್ ಕೊಟ್ಟು ಬಂದರೂ ಮಿಸ್ ಮಾಡಿ ಬರಬೇಡ್ರಿ. ಸೈನ್ ಅಲ್ಫಾ ಅಂದ್ರೆ ನೋಡಿರಿ, ಇದು ಸೈನ್ ಅಲ್ಫಾ ಅದರ ಅಭಿಮುಖ ಬಾಹು ಬಾಗಲೇ ವಿಕರ್ಣ. ಅಭಿಮುಖ ಬಾಹು ಅಂದರೆ ಎ ಬಿ. ನೋಡಿರಿ, ಅಭಿಮುಖ ಬಾಹು ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಅಂದರೆ ಎಷ್ಟು ಕೊಟ್ಟರೆ 24 ಭಾಗಲೇ 25. ಹೌದಾ, ನೆಕ್ಸ್ಟ್ ಕಾಸ್ ಅಲ್ಫಾ. ನೋಡಿರಿ, ಕಾಸ್ ಅಲ್ಫಾ ಅಂದ್ರೆ ಪಾರ್ಶ್ವಬಾಹು ಬಿ ಸಿ ಭಾಗಲೇ ಎ ಸಿ. ಬಿ ಸಿ ಅಂದರೆ ಎಷ್ಟು ಕೊಟ್ಟರೆ 7 ಭಾಗಲೇ ಎ ಸಿ ಅಂದರೆ 25. ಇಷ್ಟು ಈಸಿ ಕ್ವಶನ್ ಗೊತ್ತಾಯಿತು 2 ಮಾರ್ಕ್ಸಿಗೆ. ನೆಕ್ಸ್ಟ್ ಇದನ್ನು ಅಷ್ಟೇ, ಪಿ ಕಾಮ ನೋಡಿರಿ, ಪಿ ಕಾಮ 2, ಪಿ ಅಂದ್ರೆ 2 3 ಕೊಟ್ಟಾರ, ಕ್ಯೂ ಅಂದ್ರೆ 4 1 ಕೊಟ್ಟಾರ,
ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು. ನೆಕ್ಸ್ಟ್ -6 10 ಮತ್ತು B3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡ ABಯನ್ನು -4, 6 ಬಿಂದುವು ವಿಭಾಗಿಸುವ ಅನುಪಾತವನ್ನು ಕಂಡುಹಿಡಿಯಬೇಕು. ನೋಡಿರಿ ಯಾವ ರೀತಿ ಮಾಡಬೇಕು. PQ ಅಂದರೆ √(x2 - x1) ² + y2 - y1 ² ಒಂದೇ ಲೆಕ್ಕ ಮಾಡಕೊಂತೀವಿ. x2 ಅಂದರೆ ಎಷ್ಟು ಕೊಟ್ಟರೆ 4 -2 ಹೌದಾ, ಪ್ಲಸ್ y2 - y1 ಅಂದ್ರೆ 1 - 3 ² 4ರಾಗ 2 ಕಳೆದ್ರೆ 2² ಪ್ಲಸ್ 3ರಾಗ 1 ಕಳೆದ್ರೆ -2 ² 2 2 4 2 4 4ಕ್ಕೆ 4 3 8 8ನ್ನು ಯಾವ ರೀತಿ ಬರಿಬೋದು. 4 2 8 4ರ ವರ್ಗ ಎಷ್ಟು 2 ಅನ್ನು ಹೊರಗೆ ಬರ್ಕೋರಿ. ರೂಟ್ ಒಳಗೆ 2ಕ್ಕೆ 2 ಹಂಗೆ 2√2 ಮಾನಗಳು. ನೆಕ್ಸ್ಟ್ ನೋಡಿರಿ, ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡಬೇಕು. ಭಾಗ ಪ್ರಮಾಣ ಸೂತ್ರ ನಿಮ್ಗೆ ಹೇಳ್ಕೊಟ್ಟೆ ನಾ. P(x(y) = m1x2 + m2x1 / m1 + m2 m1y2 + m2y1 / m1 + m2. ಇದನ್ನು ಎಷ್ಟು ಕೊಟ್ಟಾರ. P(x, y) -4 6 ಕೊಟ್ಟಾರ. m1 ಅಂದ್ರೆ 3m1 x2 ಅಂದ್ರೆ 3m1 m2 ಹಂಗೆ ಇಟ್ಕೋಬೇಕು. ನೋಡಿರಿ 3m1 - 6m2 / m1 + m2 10m2 / m1 + m2. ನೋಡಿರಿ ಎಕ್ಸ್ ನಿರ್ದೇಶಾಂಕವನ್ನು ನಾವು ಸರಿದೂಗಿಸ್ಕೋಬೇಕಂದ್ರೆ ನೋಡ್ರಿ ಯಾವ ರೀತಿ ಮಾಡಬೇಕಂದ್ರೆ ಎಕ್ಸ್ ನಿರ್ದೇಶಾಂಕಗಳನ್ನು ನಾವು ಸರಿದೂಗಿಸ್ಕೋಬೇಕು. ಹೌದಾ, ಫಸ್ಟ್ ಈ ಎಕ್ಸ್ ನಿರ್ದೇಶಾಂಕ ನೋಡಿರಿ. ಎಕ್ಸ್ ನಿರ್ದೇಶಾಂಕ ಅಂದ್ರೆ ಇದು ಎಕ್ಸಿಂದ ನಿರ್ದೇಶಾಂಕ ಇವೆರಡನ್ನ ಕಂಪೇರ್ ಮಾಡಬೇಕು. -4 = 3m1 - 6m2 / m1 + m2 ಬರ್ಕೋರಿ. ಓರೆ ಗುಣಾಕಾರ ಮಾಡಿರಿ 4ಕ್ಕೆ. -4 × m1 ಅಂದರೆ -4m1 ಪ್ಲಸ್ ಇಂಟು -4m2 = 3m1 - 6m2 ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ m2 ಒಂದು ಕಡೆ ಮಾಡ್ಕೊಳ್ಳೋಣ, m1 ಒಂದು ಕಡೆ ಮಾಡೋಣ. ಏನು ಮಾಡ್ತೀನಿ, ಈ -6 ನೋಡಿರಿ -6m2 ಐತಲ್ಲ ಈ ಕಡೆ ಬಂದರೆ ಆಯಿತು ಪ್ಲಸ್ 6m2 -4m2 ಆ್ಯಸ್ ಇಟ್ ಈಸ್ ಇಡ್ರಿ. 3m2 ಆ್ಯಸ್ ಇಟ್ ಈಸ್ ಇಡ್ರಿ. -4m1 ಈ ಕಡೆ ಬಂದ್ರೆ ಪ್ಲಸ್ 4m1. 6ರಾಗ 4 ಕಳೆದ್ರೆ 2m2 ಪ್ಲಸ್ 4ಕ್ಕೆ 3 ಕೂಡಿಸಿದ್ರೆ 7m1. ನೆಕ್ಸ್ಟ್ ಏನು ಮಾಡ್ಕೋಬೇಕು, m1 / m2 ಮಾಡ್ಕೋಬೇಕಲ್ಲ. m1 / m2 ಅಂದರೆ ಏನಾಗೈತಿ 2 / 7. m1 = m2 ಅಂದರೆ 2:7. ನೋಡಿರಿ ಇಷ್ಟು ಈಸಿ ಅದಾವೆ ಕ್ವಶನ್ಸ್. 5 + √3 ನೋಡಿರಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂದಾರ. 77 ಅಭಾಗಲಬ್ಧ ಸಂಖ್ಯೆ ಸಾಧಿಸಂದಿದ್ದನ್ನು ಅದನ್ನು ಮೊದಲೇನು ಮಾಡ್ಕೋಬೇಕು, ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೋಬೇಕು. ಭಾಗಲಬ್ಧ ಅಂದ್ರದ್ದು 5 + √3 = a/b ರೂಪದಾಗ ಇರ್ತೈತಿ. ಮತ್ತು ಏನಿರುತ್ತೆ a ಮತ್ತು bಗಳು ಸಹ ಅವಿಭಾಜ್ಯಗಳಾಗಿರ್ತಾವೆ. b ಯಾವಾಗೂ b cannot be equal to 0. b 0 ಅಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗಂಗಿಲ್ಲ. ಹಾಗಂದ್ರೆ a/b - 5 = √3 ಆಯಿತು. ಇದನ್ನು ನಾವು ಮರುಜೋಡಣೆ ಮಾಡ್ಕೊಂಡ್ರೆ √3 = a/b + 5 ಕಡೆ ಬಂದ್ರೆ a/b - 5 ಹಂಗೈತಿ ಹಂಗೆ ಇಡ್ರಿ. √3 ಏನಾಗೈತಿ ಕೆಲಸ ತೆಗೆದ್ರೆ b ಇದ್ರ ಜೊತೆ ಗುಣಾಕಾರ ಆಕೈತಿ. a - 5b / b. ಹೌದಾ, a ಮತ್ತು bಗಳು ಪೂರ್ಣಾಂಕಗಳಾಗಿರೋದ್ರಿಂದ a/b - 5 ಒಂದು ಭಾಗಲಬ್ಧವಾಗಿದೆ. ಹಾಗಾತಂದ್ರೆ √3 ಒಂದು ಭಾಗಲಬ್ಧ ಆಯ್ತು. ಆದ್ರೆ √3 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ಒಂದು ಸತ್ಯ ಸಂಗತಿಗೆ ಏನಾಗ್ತದೆ, ವಿರುದ್ಧವಾದ. ಹಾಗಂದ್ರೆ 5 + √3 ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮ್ಮ ಹೂವು ತಪ್ಪಾತ. ಆದ್ದರಿಂದ 5 + √3 ಒಂದು ಭಾಗಲಬ್ಧ ಸಂಖ್ಯೆ. ಹೌದಾ, ಋಣಾತ್ಮಕ ಜೋಡಿಗಳ ಸಮೀಕರಣಗಳನ್ನು ಬಿಡಿಸ್ರಿ ಅಂದಾರ. ಈಗ ಯಾವ ರೀತಿ ಬಿಡಿಸ್ಬೇಕು, ಇದನ್ನು 3x + y = 12 ಕೊಟ್ಟಾರ, x + y = 6 ಕೊಟ್ಟಾರ. ಹೌದಾ, ಇದನ್ನು ನಾವು ಕಳಿಬೇಕಂದ್ರೆ ಚಿಹ್ನೆ ಚೇಂಜ್ ಮಾಡಿರಿ. ಇವೆರಡು ಕ್ಯಾನ್ಸಲ್ ಹಾಕೋ. 3ರಾಗ 1 ಕಳೆದ್ರೆ 2x ಪ್ಲಸ್ 12ರಾಗ 6 ಕಳೆದ್ರೆ 6 x = 6. ಇದು ಭಾಗಾಕಾರ ಆಗ್ತೈತಿ. 2 2 3 x = 3. ನೋಡಿರಿ ಈಗ x = 3 ಬಂತಲ್ಲ, ಇದನ್ನು x + y = 6 ಹಾಕೋಣಂತ. 3 + y = 6 y = 6 ಪ್ಲಸ್ 3 ಈ ಕಡೆ ಬಂದರೆ -3 y = 3. ಈ ರೀತಿ ಮಾಡಿದರೆ 2 ಮಾರ್ಕ್ಸ್. ನೆಕ್ಸ್ಟ್ ನೋಡಿರಿ 2 ಮಾರ್ಕ್ಸಿನ 4 7 10 / ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. 4 7 10 A20. ಹೌದಾ, a ಅಂದರೆ 4, d ಅಂದರೆ 7ರಾಗ 4 ಕಳೆದ್ರೆ 3, n ಅಂದರೆ 20. n = a + n - 1 × d. a ಅಂದರೆ ಇವೆಲ್ಲ ಬೆಲೆ ತುಂಬ್ರಿ. ಅಂದರೆ 4 + 20 - 1 × 3. 4 20ರಾಗ 1 ಕಳೆದ್ರೆ 19 × 3. 19 3 57. 57ಕ್ಕೆ 4 ಕೂಡಿಸಿದ್ರೆ 61. ನೋಡಿರಿ ನೆಕ್ಸ್ಟ್ ಕ್ವಶನ್. 2x - 3 = 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಏನು ಮಾಡಬೇಕೀಗ, ಫಸ್ಟ್ ಏನು ಲೆಕ್ಕ ಕೊಟ್ಟರೆ ಹಚ್ಕೋರಿ. a ಅಂದರೆ ಏನು, b ಅಂದರೆ ಏನು, c ಅಂದರೆ ಏನು ಹಚ್ಕೋರಿ. x = ಸೂತ್ರ ಏನು, x = -b ± √(b² - 4ac / 2a. ಇದ್ರೊಳಗೆ ಪ್ರತಿಯೊಂದರ ಬೆಲೆಯನ್ನು ತುಂಬಿದ್ರೆ -× -+5 √+± √5 5 25 4 8 8 3 24 / 5 5 ± √25 25ರಾಗ 24 ಕಳೆದ್ರೆ 1/4. ನೋಡಿರಿ 5
ಎಕ್ಸ್ ಇಕ್ಕೊಟ್ಟು 5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ 1 ಭಾಗಲೇ 4. ಯಾವಾಗ ವರ್ಗ ಸಮೀಕರಣಕ್ಕೆ 2 ಮೂಲಗಳಿರ್ತಾವೆ ಅದಕ್ಕೆ 2 1 ಪ್ಲಸ್ ಹಚ್ಕೋಬೇಕು ಮೈನಸ್ ಹಚ್ಕೋಬೇಕು. 5ಕ್ಕೆ 1 ಕೂಡಿಸಿದ್ರೆ 6 ಭಾಗಲೇ 4, 5 1 ಕಳೆದ್ರೆ 4 ಭಾಗಲೇ 4, 2 2 2 3 ಭಾಗಲೇ 2 ಅಂತ ಬಂತು. 4 ಕ್ಯಾನ್ಸಲ್ ಆಗಿ ಎಕ್ಸ್ ಇಕ್ಕೊಟ್ಟು 1. ತ್ರಿಭುಜ ಚಿತ್ರದಲ್ಲಿ ಕೋನ ಎ ಬಿ ಸಿ = 90 ಡಿಗ್ರಿ ಆದರೆ ಸೈನ್ ಥೀಟಾ ಮತ್ತು ಕಾಸ್ ಆಲ್ಫಾ ಬೆಲೆಗಳನ್ನ ಕಂಡುಹಿಡಿಬೇಕು. ನೋಡಿರಿ ಯಾವ ರೀತಿ ಮಾಡ್ಬೇಕಿದ್ನ ಅಂದ್ರೆ ಡಯಾಗ್ರಾಮನ್ನು ಇನ್ನೊಮ್ಮೆ ತೊಗೊಂಡ್ವಿ. ಸೈನ್ ಥೀಟಾ ಅಂದ್ರೆ ಸೈನ್ ನೋಡಿ ಥೀಟಾ ಐತಿ, ಥೀಟಾದ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಎ ಬಿ ಡಿವೈಡೆಡ್ ಬೈ ಎ ಸಿ, ಎ ಬಿ ಅಂದ್ರೆ 1 ಡಿವೈಡೆಡ್ ಬೈ 2. ಕಾಸ್ ಅಲ್ಫಾ ನೋಡಿರಿ, ಈಗ ಕಾಸ್ ಅಲ್ಫಾ ಮಾಡಬೇಕು. ಕಾಸ್ ಅಲ್ಫಾ ಅಂದ್ರೆ ಅದ್ರದ್ದು ಇದು ಅಭಿಮುಖ, ಇದ್ರದ್ದು ಪಾರ್ಶ್ವಬಾಹು ಭಾಗಲೇ ವಿಕರ್ಣ. ಇದ್ರದ್ದು ಪಾರ್ಶ್ವಬಾಹು ಇದಾಕಿದೆ ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಅಂದ್ರೆ 1/2, ಎ ಬಿ ಅಂದ್ರೆ 1 ಡಿವೈಡೆಡ್ ಬೈ ಎ ಸಿ ಅಂದ್ರೆ 2, 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ನೋಡಿರಿ, ಒಂದು ಪೆಟ್ಟಿಗೆಯಲ್ಲಿ 9ರಿಂದ 19ರವರೆಗಿನ ಒಟ್ಟು 19ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಬೇಕು. ಎಸ್ = ಬರ್ಕೊಂಡ್ರಿ 1ರಿಂದ 19, ಹಾಗಂದ್ರೆ ಎನ್ ಆಫ್ ಎಸ್ = ಎಷ್ಟಿದಾವು 9ರಿಂದ 19 ತನಕ ಟೋಟಲ್ ಸಂಖ್ಯೆ ಅದಾವ ಅಂದ್ರೆ 11. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅದು ಯಾವ ಮಗ್ಗಿಯಾಗಿರಬಾರ್ದು, ಬರೀ ಅದರದೊಂದು ಮಗ್ಗಿಯಾಗಿರ್ಬೇಕು. ನೋಡಿ 11, 13, 17, 19 ಈ ಒಟ್ಟು ಎಷ್ಟದಾವು ಎನ್ ಆಫ್ ಎ = 4. ಪಿ ಆಫ್ ಎ = ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದರೆ 4 ಭಾಗಲೇ ಎನ್ ಆಫ್ ಎಸ್ ಅಂದ್ರೆ 11, 4 ಭಾಗಲೇ 11 ಇದ್ರದ ಆನ್ಸರ್. ನೋಡಿರಿ ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಐತಿ. ಅದ್ರಾಗ ಎ ಬಿ ಸಮಾಂತರ ಡಿ ಸಿ, ಬಿ ಸಿ ಪರ್ಪೆಂಡಿಕ್ಯುಲರ್ ಟು ಡಿ ಸಿ ಆಗಿದೆ. ಎ ಬಿ = 6 ಸೆಂಟಿಮೀಟರ್, ಸಿ ಡಿ = 10 ಸೆಂಟಿಮೀಟರ್, ಎ ಡಿ = 5 ಸೆಂಟಿಮೀಟರ್ ಆದರೆ ಸಮಾಂತರ ಬಾಹುಗಳ ನಡುವಿನ ದೂರವನ್ನು ಏನು ಮಾಡಬೇಕು ಕಂಡುಹಿಡಿಬೇಕು. ನೋಡಿರಿ ಫಸ್ಟ್ ಇದ್ರದ್ದು ಏನು ಮಾಡ್ಕೋಬೇಕು, ಈ ಬಾಹು ಇದನ್ನು ಕಂಡುಹಿಡಿಬೇಕಲ್ಲ, ಇದನ್ನು ಫಸ್ಟ್ ರಚನೆ ಮಾಡ್ಕೋಬೇಕು. ಎ ಇ ಸಮಾಂತರ ಡಿ ಸಿಯನ್ನೇ ಹೇಳ್ಕೋಬೇಕು. ಅವಾಗಿದ್ದು ಎ ಬಿ ಸಿ ಇ ಒಂದು ಏನಾಗ್ತಿದ್ದ ಆಯತ ಆತು. ಯಾವಾಗ ಆಯತದೊಳಗೆ ಏನಿರ್ತಾವೆ ಅಭಿಮುಖ ಬಾಹುಗಳು ಸಣ್ಣಾಗಿರ್ತಾವೆ. ಅದಕ್ಕೆ ಇ ಸಿ = ಎ ಬಿ = 6 ಸೆಂಟಿಮೀಟರ್. ಡಿ ಸಿ = ಏನಾಕೈತಿ ನೋಡಿರಿ, ಡಿ ಸಿ = ಈ ಪೂರಾ ಡಿ ಸಿ = ಏನಾಕೈತಿ, ಡಿ ಸಿ = ಡಿ ಇ ಪ್ಲಸ್ ಇ ಸಿ. ಹೌದಾ, ಡಿ ಇ ಪ್ಲಸ್ ಇ ಸಿ. ಡಿ ಸಿ ಅಂದ್ರೆ 10, ಡಿ ಇ ಪ್ಲಸ್ ಇ ಸಿ ಹಂಗೆ ಹಚ್ಕೊರಿ. ನೆಕ್ಸ್ಟ್ ಏನು ಹಚ್ಕೊರಿ, ಡಿ ಡಿ ಆ್ಯಸ್ ಇಟ್ ಈಸ್ ಇಡ್ರಿ, ಡಿ 10ಕ್ಕೆ 10 ಹಂಗೆ ಇಡ್ರಿ, ಡಿ ಆ್ಯಸ್ ಇಟ್ ಈಸ್ ಇಡ್ರಿ. ಇ ಸಿ ಅಂದ್ರೆ 10. ಡಿ ಇ = ಏನಾಕೈತಿ 10 ಪ್ಲಸ್ 6 ಈ ಕಡೆ ಬಂದ್ರೆ -6, 10ರಾಗ 6 ಕಳೆದ್ರೆ 4. ನೋಡಿರಿ ಎ ಡಿ ಸ್ಕ್ವೇರ್ = ಏನೈತಿ, ಎ ಡಿ ಸ್ಕ್ವೇರ್ = ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್. ನೋಡಿರಿ ಎ ಡಿ ಸ್ಕ್ವೇರ್ ವಿಕರ್ಣದ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಆಯ್ತು. ಎ ಡಿ ಸ್ಕ್ವೇರ್ = ಎ ಇ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್. ಅದನ್ನು ಇಲ್ಲಿ ಹಚ್ಕೋಬೇಕು. ಈಗ ಎ ಡಿ ಅಂದ್ರೆ 5 ಸ್ಕ್ವೇರ್ ಪ್ಲಸ್ ಎ ಇ ಸ್ಕ್ವೇರ್ ಹಂಗೆ ಇಡ್ರಿ. ಇದೇನೈತಿ ಡಿ ಇ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್. 5 25, ಎ ಇ ಸ್ಕ್ವೇರ್ ಹಂಗೆ ಇಡ್ರಿ. 4 4 16, 25ರಾಗ 16 ಕಳೆದ್ರೆ 9, 9ರವರೆಗೆ ಎಷ್ಟು 3. ಎ ಇ = 3 ಸೆಂಟಿಮೀಟರ್. ಇದು ಸಮಾಂತರ ಬಾಹುಗಳನ್ನು ಯಾವ ರೀತಿ ಕೇಳ್ತಾರೆ ಅದು. ಕೇನ ನೋಡಿರಿ, ಕೇನ ಯಾವ ಬೆಲೆಗೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ = x² - x - 2k + 2 ರ ಒಂದು ಶೂನ್ಯತೆಯು -4 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ ಅಂದಾರ. ನೋಡಿರಿ ಏನು ಕೊಟ್ಟಾರ, ಪಿ ಆಫ್ ಎಕ್ಸ್ ಕೊಟ್ಟಾರ, ಅದನ್ನ ಹಚ್ಕೋರಿ. ಶೂನ್ಯತೆ ಒಂದು ಏನು ಕೊಟ್ಟಾರ, -4 ಕೊಟ್ಟಾರ. ಈಗ ನಾವು ಪಿ ಆಫ್ ಎಕ್ಸನ್ನು 0 ತೊಗೊಂಡ್ರೆ ನೋಡಿರಿ, ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ನಾವೆಲ್ಲ, ಎಕ್ಸ್ ಇದ್ದಲ್ಲಿ ಏನು ಮಾಡ್ಬೇಕು ಎಲ್ಲನೂ -4 ಹಾಕ್ಬೇಕು. ಇಲ್ಲಿ ಎಕ್ಸ್ ಐತಿ, x² ಐತಿ, -4². ಇಲ್ಲಿ ಎಕ್ಸ್ ಐತಿ, ಫಸ್ಟ್ ಮೈನಸ್ ಐತಿ, ಮೈನಸ್ ಬರೀರಿ. ಎಕ್ಸ್ ಅಂದ್ರೆ -4, 2k + 2 2k + 2 ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಏನು ಮಾಡಿರಿ, 0ಗೆ 0, 4 4 ಎಷ್ಟು 16 ಪ್ಲಸ್ ಇಂಟು ನೋಡಿರಿ ಮೈನಸ್ ಇಂಟು ಮೈನಸ್ ಏನಾಯ್ತು +4. ಇಲ್ಲಿ ನೋಡಿರಿ ಮೈನಸಲ್ಲಿ ಬ್ರ್ಯಾಕೆಟನ್ನು ಬಿಡಿಸ್ಕೊರಿ. -2 × k ಅಂದ್ರೆ -2k ಪ್ಲಸ್ ಇಂಟು ಮೈನಸ್ -2. ನೆಕ್ಸ್ಟ್ ಸ್ಟೆಪ್ ಒಳಗೆ 16ಕ್ಕೆ 4 ಕೊಡಿಸಿರಿ 20, 20ರಾಗ 2 ಏನು ಮಾಡಬೇಕು ಕಳಿಬೇಕು, ಯಾಕಂದ್ರೆ ಇಲ್ಲಿ ಮೈನಸ್ ಐತಿ. 20ರಾಗ 2 ಕಳೆದ್ರೆ 18, -2k -2k ಹಂಗೆ ಇಡ್ರಿ. ಈಗ ಏನು ಮಾಡೋಣ, ಈ -2k ಐತಲ್ಲ ಅದನ್ನು ಈ ಕಡೆ ತೊಗೊಂಬಂದ್ಬಿಡ್ರಿ. +2k = 18, k = 18. ಇದು ಈ ಕಡೆ ಇಂಟು ಐತಿ, ಈ ಕಡೆ ಬಂದರೆ ಏನಕ್ಕೈತಿ ಭಾಗಾಕಾರ. 2 1 2 9 ನೋಡಿರಿ, ಕೆ ಬೆಲೆ 9. ಈ ರೀತಿ ಮಾಡ್ಬೇಕು ಲೆಕ್ಕ. ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದನ್ನು ಈ ಸಮೀಕರಣವನ್ನು ಏನು ಮಾಡಬೇಕು, ಸೂತ್ರದ ಸಹಾಯದಿಂದ ಬಿಡಿಸಬೇಕು. x² - 2x, x² - 3x - 10 ಈ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸ್ಬೇಕು. ಏನು ಮಾಡಬೇಕು, ಫಸ್ಟ್ ಇದನ್ನು ಯಾವ ಸಮೀಕರಣ ಕೊಟ್ಟಿರಲ್ಲ ಅದನ್ನು ಬರ್ಕೋಬೇಕು. x² - 3x - 10 ಇದು ಯಾವ ರೂಪದಾಗಿರ್ತೈತಿ, x² + bx + c = 0. ಇವೆರಡನ್ನು ಕಂಪೇರ್ ಮಾಡಿದ್ರೆ ಎ ಬೆಲೆ ಎಷ್ಟು ಬರ್ತೈತಿ ನೋಡಿರಿ. ಇವೆರಡು ಕಂಪೇರ್ ಮಾಡಿದ್ರೆ ಎ ಅಂದ್ರೆ ಎಷ್ಟೈತಿ, ಏನೂ ಇಲ್ಲಾಂದ್ರೆ ಇಲ್ಲಿ x² ಬಾಜು 1 ಇರ್ತೈತಿ, ಎ ಅಂದ್ರೆ 1. ಬಿ ಅಂದ್ರೆ ಎಷ್ಟೈತಿ -3, ಸಿ ಅಂದ್ರೆ -10 ಈಗ ನಮ್ಗೆ ಶೂನ್ಯತೆಗಳ ಇದು
ಸೂತ್ರದ ಸಹಾಯದಿಂದ ಕಂಡುಹಿಡಿ ಅಂತಾರಲ್ಲ, ಯಾವ ಸೂತ್ರ ಇದು? ಎಕ್ಸ್ ಇಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2. ಇದ್ರೊಳಗೆ ಪ್ರತಿಯೊಂದರದ್ದು ಬೆಲೆ ತುಂಬ್ರಿ. ಮೈನಸ್ ಐತಿ, ಮೊದಲು ಮೈನಸ್ ಬರೀರಿ. ಬಿ ಬೆಲೆ ಎಷ್ಟೈತಿ? -3 ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ -3 ಸ್ಕ್ವೇರ್ ಮೈನಸ್ 4ಕ್ಕೆ 4 ಹಂಗೆ ಬರೀರಿ. ಇಂಟು ಎ ಅಂದ್ರೆ 1, ಸಿ ಅಂದ್ರೆ -10 ಭಾಗಲೆ 2 ಇಂಟು 1. ನೆಕ್ಸ್ಟ್ ಏನು ಮಾಡಿರಿ? ಮೈನಸ್ ಇಂಟು ಮೈನಸ್ ಏನಕ್ಕೈತಿ? ಇದು +3 ಆಕೈತಿ. +3 ಬರೀರಿ. ಸ್ಕ್ವೇರ್ ರೂಟ್ ಒಳಗೆ 3 3 9, 14 40 ಮೈನಸ್ ಇಂಟು ಮೈನಸ್ +40 ನೋಡಿರಿ. ನೆಕ್ಸ್ಟ್ ಭಾಗಲೆ 2ಕ್ಕೆ 2 1 2. ಈಗ ಏನು ಮಾಡಿರಿ? 3ಕ್ಕೆ 3 ಹಂಗೆ ಬರ್ರಿ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಒಳಗೆ 40ಕ್ಕೆ 9 ಕೊಡಿಸಿದ್ರೆ 49 ಭಾಗಲೆ 2. 49ರ ವರ್ಗ ಎಷ್ಟು? 7. 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 49ರ ವರ್ಗ ಎಷ್ಟು? 7. 7 7 49, ಅದಕ್ಕೆ 7 ಭಾಗಲೆ 2. ಯಾವಾಗೂ ವರ್ಗ ಸಮೀಕರಣಕ್ಕೆ ಏನಿರ್ತಾವೆ ಅಂತ ಹೇಳಿದ್ದೇನೆ ನಿಮ್ಗೆ? 2 ಮೂಲಗಳಿರ್ತಾವೆ. ಅದಕ್ಕೆ ನಾವು ಒಮ್ಮೆ ಮೈನಸ್ ಹಾಕಿ ಒಮ್ಮೆ ಪ್ಲಸ್ ಹಾಕಿ ಹಚ್ಕೋಬೇಕು. ಎಕ್ಸ್ ಇಕ್ವಲ್ ಟು 7ಕ್ಕೆ 3 ಕೊಡಿಸ್ತಾರೆ 10 ಭಾಗಲೆ 2. 7ರಾಗ 3 ಕಳೆದ್ರೆ 4. ಯಾವ 4? -4. ಯಾಕೆ? ದೊಡ್ಡ ಸಂಖ್ಯೆ ಚಿಹ್ನೆ ಹಿಂದೆ ಮೈನಸ್ ಐತೆ, ಅದಕ್ಕೆ -4 ಭಾಗಲೆ 2. 2 1 2 5 2 1 2 2. ಹಂಗಂದ್ರೆ ಇಲ್ಲಿ ಎಷ್ಟು ಬಂತು? ಎಕ್ಸ್ ಇಕ್ವಲ್ ಟು 5, ಎಕ್ಸ್ ಇಕ್ವಲ್ ಟು -2 ಆನ್ಸರ್. ನೋಡಿರಿ, ತಿಳಿತಲ್ಲ? ಇದು ಸೂತ್ರದ ಸಹಾಯದಿಂದ ಕೊಟ್ಟರೆ ಯಾವ ಲೆಕ್ಕ ಕೊಟ್ಟರು ಮಾಡಿ ಬರ್ತಿರಲ್ಲ. ನೆಕ್ಸ್ಟ್ ನೋಡಿರಿ, ಕೋಸೆಕ್ ಟೀಟಾ ಈಸ್ ಇಕ್ವಲ್ ಟು ನೋಡಿರಿ, ಕೋಸೆಕ್ ಟೀಟಾ ಈಸ್ ಇಕ್ವಲ್ ಟು 13 ಭಾಗಲೆ 12 ಆದರೆ ಕಾಸ್ ಟೀಟಾದ ಬೆಲೆಯನ್ನು ಕಂಡುಹಿಡಿಬೇಕು. ನಿಮ್ಗೆ ಕೋಸೆಕ್ ಟೀಟಾ ಅಂದರೆ ಎಷ್ಟು ಕೊಟ್ಟಾರ? 13 ಭಾಗಲೆ 12. ಕೋಸೆಕ್ ಟೀಟಾ ಅಂದರೆ ಏನಂತ ಹೇಳ್ಕೊಟ್ಟಿದ್ಯಾ? 1 ಡಿವೈಡೆಡ್ ಬೈ ಸೈನ್ ಟೀಟಾ. ನೋಡಿರಿ, ನೆಕ್ಸ್ಟ್ ಏನು ಮಾಡಬೇಕು? 1 ಡಿವೈಡೆಡ್ ಬೈ ಸೈನ್ ಟೀಟಾ ಅಂದರೆ ಎಷ್ಟು ಬಂತು? 13 ಭಾಗಲೆ 12. ನೋಡಿರಿ, 1 ಡಿವೈಡೆಡ್ ಬೈ ಸೈನ್ ಟೀಟಾ. ಹಾಗಂದ್ರೆ ಸೈನ್ ಟೀಟಾ ಇದು 1 ಭಾಗಲೆ ಸೈನ್ ಟೀಟಾ ಹೋಗ್ಬೇಕಂದ್ರೆ ಬರೀ ಸೈನ್ ಟೀಟಾ ಬರಿಬೇಕಂದ್ರೆ ನಾವು ಇದನ್ನು ಉಲ್ಟಾ ಬರಿಬೇಕು. 12 ಭಾಗಲೆ 13. ಈಗಿದು ಸೈನ್ ಟೀಟಾ ಅಂದರೆ ಯಾವಾಗೂ ಏನು ನೋಡ್ರಿ ಗೊತ್ತೈತಲ್ಲ ನಿಮ್ಗೆ? ಸೈನ್ ಟೀಟಾ ಅಂದರೆ ಇದನ್ನು ಲಂಬಕೋನ ತ್ರಿಭುಜ ತಗೊಂಡ್ರೆ ಇದು ಟೀಟಾ ಅಂದ್ರೆ ಅದರ ಅಭಿಮುಖ ಬಾಹು ಮೇಲಿಂದ ಅಭಿಮುಖ ಬಾಹು, ಕೆಳಗಿಂದು ವಿಕರ್ಣ. ಅಭಿಮುಖ ಬಾಹು ಅಂದರೆ ಎಷ್ಟೈತಿ? 12. ಇದು ಎಷ್ಟೈತಿ? 13. ಹೌದಾ? ಈಗ ನಮ್ಗೆ ನೋಡ್ರಿ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತೈತೆ. ಯಾಕಂದ್ರೆ ಇದು 90 ಡಿಗ್ರಿ ಕೋನ ಐತಿ, ಇದು ವಿಕರ್ಣ ಐತಿ. ಅವಾಗ ನಮ್ಗೆ ನೋಡಿರಿ, ಎ ಸಿ ಅಂದರೆ ಎಷ್ಟು ಕೊಟ್ಟಾರ? 13 ಸ್ಕ್ವೇರ್. ಹೌದಾ? ಎ ಸಿ ಅಂದ್ರೆ 13 ಸ್ಕ್ವೇರ್. ನೆಕ್ಸ್ಟ್ ಎ ಬಿ ಅಂದ್ರೆ 12 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹಂಗೆ ಇಡ್ರಿ. 13 13 169, 12 12 144 ಪ್ಲಸ್ ಬಿ ಸಿ ಸ್ಕ್ವೇರ್ಗೆ ಬಿ ಸಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ನೋಡಿರಿ, 169ರೊಳಗೆ ಈ ಪ್ಲಸ್ 144 ಈ ಕಡೆ ಬಂದ್ರೆ -144 ಆಕೈತಿ. 169ರೊಳಗೆ 144 ಕಳೆದ್ರೆ 25 ಈಜಿಕೊಟ್ಟು ಬಿ ಸಿ ಸ್ಕ್ವೇರ್. ನಮ್ಗೆ ಬಿ ಸಿ ಬೇಕಂದ್ರೆ ಇದ್ರ ವರ್ಗ ತೆಗಿಬೇಕು. 25 ಸ್ಕ್ವೇರ್ ಹೋಗ್ಬೇಕಂದ್ರೆ ಸ್ಕ್ವೇರ್ ರೂಟ್ ಹಾಕ್ತಿರಲ್ಲ, 25 ವರ್ಗ ಅಂದ್ರೆ 5. ಬಿ ಸಿ ಈಜಿಕೊಟ್ಟು 5. ಈಗ ನಮ್ಗೆ ಕಾಸ್ ಟೀಟಾ ಅಂದ್ರೆ ನೋಡಿರಿ ಡಯಾಗ್ರಾಮ್. ಕಾಸ್ ಟೀಟಾ ಅಂದರೆ ಯಾವಾಗೂ ಪಾರ್ಶ್ವಬಾಹು ಭಾಗಲೆ ವಿಕರ್ಣ. ಹಂಗಂದ್ರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ. ನೋಡಿರಿ, ಬಿ ಸಿ ಡಿವೈಡೆಡ್ ಬೈ ಎ ಸಿ. ಬಿ ಸಿ ಬೆಲೆ ಎಷ್ಟು ಬಂತು ನಮಗೀಗ? 5 ಭಾಗಲೆ ಎ ಸಿ ಅಂದ್ರೆ 13. ಇದು ಕಾಸ್ ಟೀಟಾ ಬೆಲೆ. ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸಿಂದ. ನೋಡಿರಿ, ಪ್ರತಿಯೊಂದು ಸ್ಟೆಪ್ಸಿಗೂ ಮಾರ್ಕಸ್ ಇದಾವೆ. ಮತ್ತು ಅದು ಹೇಳ್ಕೊಂಡು ಕೂತ್ರೆ ವಿಡಿಯೋ ಡೀಟೇಲ್ ಆಗ್ತೈತಿ. ನಿಮ್ಮ ಎಕ್ಸಾಮ್ ನಿಯರ್ ಅದಾವ ಅನ್ನೋದಕ್ಕೆ ನಾನು ನಿಮ್ಗೆ ಸಿಂಪ್ಲಿ ಹೇಳ್ಕೊಂಡು ಹೊಂಟೀನಿ. ನೋಡಿರಿ, ಮತ್ತು ಯಾವ ರೀತಿ ಇಂಪಾರ್ಟೆಂಟ್ ಪ್ರತಿಯೊಂದು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ಲ ಎಲ್ಲನೂ ನಾನು ನಿಮ್ಗೆ ಮಾಡಿಸ್ಲಿಕ್ಕತ್ತೀನಿ. ನೋಡಿರಿ tan A ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಎಂದು ಸಾಧಿಸಬೇಕು. ಹೌದಾ? ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಫಸ್ಟ್ ಯಾವಾಗೂ ಏನು ಸಾಧಿಸ್ರಿ ಅಂತ ಕ್ವಶನ್ ಬಂದಮೇಲೆ LHS ಹಚ್ಕೋಬೇಕು. ನೋಡಿರಿ, ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ. ಟ್ಯಾನ್ ಎ ಅಂದ್ರೆ ಏನು? ಸೈನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಅಂದರೆ ಏನು? ಯಾವಾಗ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಹೌದಾ? ಅದನ್ನ ಇಲ್ಲಿ ಹಚ್ಚಬೇಕು. ಟ್ಯಾನ್ ಎ ಜಗದಾಗ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನೋಡಿರಿ, ನೆಕ್ಸ್ಟ್ ಸೈನ್ ಎ ಹಂಗೆ ಇಡ್ರಿ ಪ್ಲಸ್ ಕಾಸ್ ಎ ಹಂಗೆ ಇಡ್ರಿ. ಈಗ ಇದು ಸೈನ್ ಎ ಇಂಟು ಸೈನ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಇದನ್ನು ಕಾಸ್ ಎ ಹಂಗೆ ಇಡ್ರಿ. ಈಗ ಇದನ್ನು ಲಸ ತೆಗಿರಿ. ಇಲ್ಲೇನು ಬರ್ತೈತಿ? ಕಾಸ್ ಎ ಬರ್ತೈತಿ. ಇಲ್ಲಿ ಏನೂ ಇಲ್ಲಂದ್ರೆ 1 ಇರ್ತೈತಿ. ಈ ಒಂದಕ್ಕೆ ಏನು ಮಾಡ್ಬೇಕು? ಈ ಕಾಸ್ ಎಲೆ ನೋಡಿರಿ, ಇಲ್ಲಿ 1 ಇರ್ತೈತೆ ಅಂದರೆ ಈ ಕಾಸ್ ಎಲೆ ಇದಕ್ಕೆ ಗುಣಿಸ್ಬೇಕು. ಹೌದಾ? ಕಾಸ್ ಎ ಇಂಟು ಕಾಸ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ. ಇಲ್ಲಿ ಆಲ್ರೆಡಿ ಕಾಸ್ ಎ ಇರೋ ಸಂಬಂಧ ಇದಕ್ಕೆ 1ರಲ್ಲೇ ಗುಣಿಸ್ತೀವಿ. ಹೌದಾ? ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಹಂಗೆ ಇಡೋದು. ಈ ಕಾಸೇನೆ ಇದಕ್ಕೆ ಗುಣಿಸ್ಬೇಕು. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. ಈಗ ಏನಾಗ್ತಿದೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಏನು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1. ಹಾಗಂದ್ರೆ ಇದು ಬೆಲೆ 1 ಹಾಕಬೇಕು. 1 ಡಿವೈಡೆಡ್ ಬೈ ಕಾಸ್ ಎ. 1 ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಏನು? 1 ಡಿವೈಡೆಡ್ ಬೈ ಕಾಸ್ ಎ ಅಂದರೆ ಸೆಕ್ ಎ. ನೋಡಿರಿ, ತ್ರಿಕೋನಮಿತಿ ಮೇಲೆ ನಾನು ನಿಮ್ಗೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸಿಂದ ಅದು ಒಂದು ಕ್ಲಾಸ್ ಡೀಟೇಲಾಗಿ ಮಾಡಿ ಅದೊಂದು ಕ್ಲಾಸ್ ನೀವು ನೋಡಿಕೊಂಡ್ರೆ ಅದ್ರ ಮೇಲೆ ಯಾವ ಲೆಕ್ಕ ಬೇಕಾದ್ರೂ ಮಾಡ್ಬೋದು. ಇವನ್ನೆಲ್ಲ ನೋಡಿರಿ, ನಾ ಅದರೊಳಗೆ ಇದು 1 ಡಿವೈಡ್ ಬೈ ಕಾಸ್ ಎ ಅಂದ್ರೆ ಏನು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು, ಟ್ಯಾನ್ ಎ ಅಂದ್ರೆ ಏನು, ಅದನ್ನೆಲ್ಲನೂ ನಾನು ನಿಮ್ಗೆ ಆ ಒಂದು ಡೀಟೇಲ್ ಕ್ಲಾಸ್ ಒಳಗೆ ಕೊಟ್ಟಿನಿ. ಅದೊಂದು ನೀವು ನೋಡ್ಕೊಂಬಂದ್ರೆ ಅದ್ರ ಮೇಲಿಂದ ಯಾವ ಲೆಕ್ಕ ಬೇಕಾದ್ರೂ ನೀವು ಈಸಿಯಾಗಿ ಮಾಡ್ಕೊತ ಹೋಗ್ಬೋದು. 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುತ್ತವೆ.
ನಮೂದಾಗಿರುವ 90 ಬಿಲ್ಲೆಗಳದಾವು ನೋಡ್ರಿ, ಬಿಲ್ಲೆಗಳು 90 ಅದಾವು. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ. ನೋಡ್ರಿ, ಪೂರ್ಣ ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಬೇಕು. ಎಷ್ಟು ಈಸಿ ಇರ್ತೈತೆ ನೋಡೋ ಕ್ವಶನ್ ಇದು. ಫಲಿತಗಣ ಏನು ಕೊಟ್ಟಾರ, 1 2 ಅಲ್ಲಿಂದ ಎಲ್ಲಿ ತನಕ ಅದಾವಂತ 90. ಅವರೇ ಕೊಟ್ಬಿಟ್ಟಾರ ನಮ್ಗೆ ಟೋಟಲ್ ಎಷ್ಟು ಬಿಲ್ಲಿ ಅದಾವಂತ 90. ಹಾಗಂದ್ರೆ ಏನು ನಾವು ಎಸ್ ಕೊಟ್ಟು 90 ಆಲ್ರೆಡಿ ಕ್ವಶನಾಗ ಎಲ್ಲ ಕೊಟ್ಬಿಟ್ಟಾರ ನಿಮ್ಗೆ. ನೋಡ್ರಿ, ಘಟನೆ ಏನೈತಿ, ಪೂರ್ಣ ವರ್ಗ ಸಂಖ್ಯೆ. ನಿಮ್ಗೆ ವರ್ಗ ಸಂಖ್ಯೆ ಅಂದ್ರೆ ಗೊತ್ತೈತಿ. 1 1 1 2 2 4 3 3 9 4 4 16 5 5 25 6 6 36 7 7 49 7 8 8 64 9 91 10 10 100 ಬರಿಬಾರ್ದು. ಯಾಕಂದ್ರೆ 90 ಒಳಗಿಂದ ಬರೆದ್ರಿ. ಟೋಟಲ್ ಇವು ಎಷ್ಟು ಅದಾವಪ್ಪ, 9 ಅದಾವೆ. ಹಾಗಂದ್ರೆ ಏನು ನಾವು ಎನ್ ಜಿ ಕೊಟ್ಟು 9. ಇಷ್ಟು ಈಸಿ ಕ್ವಶನ್ನ ಸಂಭವನೀಯತೆ ಮೇಲೆ ಎಷ್ಟು ಈಸಿ ಕ್ವಶನ್ ಇರ್ತಾವಂದ್ರೆ ನೀವೇನು ಕಲ್ತಿರ್ತಾರಲ್ಲ ಅದ್ರ ಮೇಲೆ ಇರ್ತಾವೆ. ಇದ್ರ ಮೇಲಿಂತರೂ ಯಾವ ಕ್ವಶನೂ ಬಿಟ್ಟು ಬರಬೇಡ್ರಿ. ನೋಡ್ರಿ, ನಾವು ಸಂಭವನೀಯತೆ ಮೇಲೂ ಒಂದು ಕ್ಲಾಸ್ ಮಾಡೀನಿ. ಅದು ಒಂದು ಕ್ಲಾಸ್ ನೀವು ನೋಡಿದ್ರು ಸಾಕು. ನೋಡ್ರಿ, ಇದರಂತರೂ ಎನ್ ಆಫ್ ಎಸ್ ಸಿಕ್ತು, ಎನ್ ಆಫ್ ಎ ಸಿಕ್ತು. ನೋಡ್ರಿ, ಈ ಡೈರೆಕ್ಟ್ ಏನು ಮಾಡ್ಕೋಬೇಕು, ಈಗ ಪಿ ಆಫ್ ಎ ಮಾಡ್ಬೇಕಂದ್ರೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡ್ಬೇಕು. ಎನ್ ಆಫ್ ಎ ಈಜಿ ಕೊಟ್ಟು ಎಷ್ಟೈತಿ, 9 ಭಾಗಲೆ 90. 9 ಭಾಗಲೆ 90 ಇಟ್ಟರು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಾಂದ್ರೆ ನಾವು 9 1 9 10 ಮಾಡಿ 1 ಭಾಗಲೆ 10 ಇಟ್ಟರು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. 9 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು 6 ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರ್ ಆಕಾರದಲ್ಲಿ ಮರುರೂಪ ಮಾಡಲಾಗಿದೆ. ಹಾಗಾದರೆ ಸಿಲಿಂಡರ್ನ ಎತ್ತರವನ್ನು ಏನು ಮಾಡಬೇಕಾಗ ಕಂಡುಹಿಡಿಬೇಕು. ನೋಡ್ರಿ, ಫಸ್ಟ್ ಏನು ಕೊಟ್ಟಾರ, ಗೋಳದ ತ್ರಿಜ್ಯ ಕೊಟ್ಟಾರ 9 ಸೆಂಟಿಮೀಟರ್, ಸಿಲಿಂಡ್ರನ್ನ ತ್ರಿಜ್ಯ ಕೊಟ್ಟಾರ 6 ಸೆಂಟಿಮೀಟರ್. ಸಿಲಿಂಡ್ರನ್ನ ಎತ್ತರವನ್ನು ಕಂಡುಹಿಡಿ ಅಂದ್ರೆ ಕ್ವಶನ್ನಾಗ ಏನು ಕೊಟ್ಟಿರ್ತಾರಲ್ಲ ಅದನ್ನ ಫಸ್ಟ್ ಹಚ್ಕೊಂಡ್ಬಿಡ್ಬೇಕು. ನಮ್ಗೇನು ಕೊಟ್ಟಾರೆ ಅವರು, ಗೋಳದ ಘನಫಲ ಸಿಲಿಂಡ್ರನ್ನ ಘನಫಲಕ್ಕೆ ಏನೈತಿ, ಸಮನಾಗೈತಿ. ಗೋಳದ ಘನಫಲವನ್ನು ಕಂಡುಹಿಡಿಯೋ ಸೂತ್ರ 4/3 πr³. ಸಿಲಿಂಡ್ರನ್ನ ಘನಫಲ ಕಂಡುಹಿಡಿಯೋ ಸೂತ್ರ πr²h. ನೆಕ್ಸ್ಟ್ ಏನು ಮಾಡ್ಕೋರಿ, ಇದ್ರೊಳಗೆ ಎಲ್ಲ ಬೆಲೆ ತುಂಬ್ರಿ. 4/3 ಹಂಗೆ ಇಡ್ರಿ. ಪೈ ಅಂದ್ರೆ 22/7. r³ ಅಂದ್ರೆ r ಅಂದ್ರೆ 9 ಅದಾವು. ಅದನ್ನ r³ ಅಂದ್ರೆ 3 ಸಲ ಹಚ್ಕೋಬೇಕು. 9 × 9 × 9. ಇಲ್ಲಿ ಪೈ ಅಂದರೆ 22/7. r² ಅಂದ್ರೆ 6 × 6. ಹೆಚ್ಚಕ್ಕೆ ಹೆಚ್ಚೆ ಆಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಏನು ಮಾಡಿರಿ, ನೆಕ್ಸ್ಟ್ ಈ 22 ಇಲ್ಲೇ ಕ್ಯಾನ್ಸಲ್ ಆಗ್ಬಿಡ್ತಾವೆ. ಈ 7 22/7, ಈ 22/7 ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದೇನೋ 4ಕ್ಕೆ 4 ಬರೀರಿ. ಈ 3 9 9 ಹಂಗೆ ಬರ್ಕೋರಿ. ಈ 3ಕ್ಕೆ ಡಿವೈಡೆಡ್ ಬೈ 3 ಐತಿ, ಹಂಗೆ ಹಚ್ಕೋರಿ. ಇವೆರಡು 6 ಅಂತಂದು ಇಲ್ಲಿ ಗುಣಾಕಾರದಾವ, ಈ ಕಡೆ ಅಂದ್ರೆ ಭಾಗಾಕಾರ. ಇದು ಸ್ಟೆಪ್ ಹಚ್ಚೋದು ಗೊತ್ತಾಯ್ತಾ. ನೋಡಿರಿ, ಇದೊಂದು ಸ್ಟೆಪ್ ಹಚ್ಕೊಂಡ್ರೆ ಆರಾಮ್ ನೀವು ಕಟ್ತಾ ಹೊಡೆದು ಬಿಡ್ತೀರಿ. 3 1 3 2 ಹೌದಾ, 3 2 3 3 3 2 3 3 ಈ 2 2 4 2 2 4 ಕ್ಯಾನ್ಸಲ್ ಆಯ್ತು. 3 2 ನೋಡಿರಿ, 3 1 3 3 ಹೌದಾ, 3 3 9 9 3 27. H = 27 ಸೆಂಟಿಮೀಟರ್. ತಿಳಿತಲ್ಲ ಇದು. ನೋಡಿರಿ, ಬೇಕಂದ್ರೆ ಇನ್ನೊಮ್ಮೆ ಹೇಳಂದ್ರೆ ಇನ್ನೊಮ್ಮೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಮೊಮ್ಮಕ್ಳಿಗೆ ಭಾಳ ನಂಬರ್ ಬಂದಾವಲ್ಲ. ಈ 22/7, ಈ 22/7 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಈ 4ಕ್ಕೆ 4 ಹಂಗೆ ಇಡ್ರಿ. ಈ 3 9ಕ್ಕೆ 3 9 ಹಂಗೆ ಇಡ್ರಿ. ಭಾಗಲೆ 3ಕ್ಕೆ ಭಾಗಲೆ 3 ಹಂಗೆ ಇಡ್ರಿ. ಈ 2 6 ಅಂತಂದು ಇಲ್ಲಿ ತಳಗೆ ಹಚ್ಕೊಂಡ್ರಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡ್ಕೋಬೇಕು, ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿಬೇಕಂದ್ರೆ 3 1 3 3 3 2 3 3 3 2 3 3 2 2 4 ಈ 4 ಕ್ಯಾನ್ಸಲ್ ಆಯ್ತು. 3 3 9 9 3 27. H = ಸಿಲಿಂಡರ್ನ ಎತ್ತರ = 27 ಸೆಂಟಿಮೀಟರ್. ನೆಕ್ಸ್ಟ್, ಈ ಕೆಳಗಿನ ರೇಖಾತ್ಮಕ ಜೋಡಿಗಳ ಸಮೀಕರಣಗಳ ಜೋಡಿಗಳನ್ನು ಬಿಡಿಸ್ಬೇಕು. ನೋಡ್ರಿ, ಯಾವಾಗ ಸಮೀಕರಣಗಳ ಬಿಡಿಸ್ರಿ ಅಂದ್ರೆ ನೀವು ಯಾವ ಮೆಥಡಲ್ಲಿ ಬೇಕಾದರೂ ಬಿಡಿಸ್ಬೋದು. ಪರ್ಟಿಕ್ಯುಲರ್ ಆಗಿ ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ, ಆದೇಶ ಮಾಡುವ ವಿಧಾನದಿಂದ ಬಿಡಿಸ್ರಿ, ಸೂತ್ರದ ವಿಧಾನದಿಂದ ಬಿಡಿಸ್ರಿ ಅಂದ್ರೆ ಅವ್ರು ಯಾವ ವಿಧಾನ ಕೊಟ್ಟಿರ್ತಾರಲ್ಲ ಆ ವಿಧಾನ ಮಾಡಬೇಕು. ಈಗ ನೋಡ್ರಿ, ಮೊದಲು 2 ಸಮೀಕರಣನ ಹಚ್ಕೋರಿ. ಮೊದಲಿಗೆ ನಾವು ವರ್ಜಿಸುವ ವಿಧಾನದಿಂದ ಯಾವ ರೀತಿ ಮಾಡ್ತಾರೆ ನೋಡೋಣ. ಎರಡೂ ಸಮೀಕರಣ ಏನು ಕೊಟ್ಟರಲ್ಲ ಹಚ್ಕೊಂಡು ಇಲ್ಲಿ ಪ್ಲಸ್ ಇರ್ತೈತಿ, ಮೈನಸ್ ಹಚ್ಕೋಬೇಕು. ಇಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಹಚ್ಕೋಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್. ಇವೆರಡು ಕ್ಯಾನ್ಸಲ್ ಅದು. ಇಲ್ಲೂ ಪ್ಲಸ್ ಅಂದರೆ 2 ಕೂಡಿಸ್ಬೇಕು. 4 3 7 y. ಈ 24 ಮುಂದೆ ಪ್ಲಸ್ ಐತಿ, 11 ಮುಂದೆ ಪ್ಲಸ್ ಐತಿ ಅಂದರೆ 2 ಕೂಡಿಸ್ಬೇಕು. 24ಕ್ಕೆ 11 ಕೂಡಿಸಿದ್ರೆ 35. y = ಹಂಗೆ ಬರೀರಿ 35. ಇದು 7 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನೈತೆ ಭಾಕಾರ ಐತಿ. 7 1 7 5. y = ಎಷ್ಟು ಬಂತೀಗ 5 ಸೆಂಟಿಮೀಟರ್. ಈ y = 5. ಈ y = 5 ಏನು ಮಾಡಬೇಕು, ಸಮೀಕರಣ 1 ಒಳಗೆ ಆದೇಶಿಸಬೇಕು. ಸಮೀಕರಣ 1 ಏನೈತೆ ನಮ್ಗೆ 2x + 3y = 11. 2x + 3 × y ಅಂದ್ರೆ 5 = 11. 2x = 11 + 15 5 3 15 + 15 ಈ ಕಡೆ ಬಂದ್ರೆ -15. 2x = 15 11 ಕಳೆದ್ರೆ 4. ಯಾ 4 -4. x = ಏನು ಬಂತು -4. ಇದು ಈ ಕಡೆ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನೈತೆ ಭಾಗಾಕಾರ ಐತಿ. 2 1 2 2 4. x =
ನೋಡಿರಿ ಎಕ್ಸ್ ಇಕ್ವಲ್ ಟು -2 ಬಂತು. ಈ ರೀತಿ ಮಾಡಬೇಕು ಸೂತ್ರ ಸಹ. ಇದು ನೋಡಿರಿ ಎಷ್ಟು ಸಲ ರಿಪೀಟ್ ಆಗ್ಯಾವ ಈ ಥರ ಕ್ವಶನ್ಸು. ನೆಕ್ಸ್ಟ್ ನೋಡಿರಿ, ವರ್ಜಿಸುವ ವಿಧಾನದಿಂದ ಮಾಡ್ಬೇಕಂತಿಲ್ಲ. ಅದನ್ನು ನಿಮ್ಗೆ ಬೇಕಾದ ನಿಮ್ಗೆ ಯಾವ್ದು ಬರ್ತೈತಲ್ಲ ಆ ಮೆಥಡ್ಲೇನು ಮಾಡ್ಬೋದು. ಇದು ವರ್ಜಿಸುವ ವಿಧಾನ ಅಂದ್ರೆ ಈಸಿ ಆಕೈತಂತ ಆ ವಿಧಾನದಿಂದ ಮಾಡಿದ್ರೆ ಚಲೋ ರೀ. ನೆಕ್ಸ್ಟ್ ನೋಡಿರಿ, ಇದನ್ನು ಇದನ್ನೇನು ಕೇಳ್ಯಾರ ನೋಡಿರಿ, 5, 10, 15 ನೋಡಿರಿ 5, 10, 15 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಬೇಕು. ನೋಡಿರಿ, ಮೊತ್ತ ಕಂಡುಹಿಡಿ ಅಂದ್ರೆ ಫಸ್ಟ್ 5, 10, 15 so on up to 20 ಪದಗಳ ಮೊತ್ತ ಎಷ್ಟು ಕಂಡುಹಿಡಿಬೇಕು. ಎಸ್ 20ನ್ನು ಕಂಡುಹಿಡಿಬೇಕು. ಎ ಅಂದರೆ ಎಷ್ಟು, ಮೊದಲೇ ಪದ 5 ಕೊಟ್ಟಾರ. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, 10ರಾಗ 5 ಕಳಿಬೇಕು. ಹಿಂದಿನ ಪದದ ಮುಂದಿನ ಪದ ಕಳಿಬೇಕು. 10ರಾಗ 5 ಕಳೆದ್ರೆ 5, ಅದಕ್ಕೆ ಡಿ ಈಸ್ ಇಕ್ವಲ್ ಟು 5. ಎನ್ ಈಸ್ ಇಕ್ವಲ್ ಟು ಎಷ್ಟು ಪದಗಳು ಕೊಟ್ಟಾರ, ಎನ್ ಈಸ್ ಇಕ್ವಲ್ ಟು 20. ಎಸ್ ಎನ್ ಈಸ್ ಇಕ್ವಲ್ ಟು ಸೂತ್ರ ಏನು ಹೇಳ್ಕೊಟ್ಟಿದ್ದೆ ನಿಮ್ಗೆ, ಎಸ್ ಎನ್ ಈಸ್ ಇಕ್ವಲ್ ಟು n/2 2a + n - 1 ಇಂಟು ಡಿ. ಇಲ್ಲೇ ಎಲ್ಲ ಪ್ರತಿಯೊಂದು ಬೆಲೆಯನ್ನು ತುಂಬ್ರಿ. ಎನ್ ಅಂದರೆ 20/2, 2 ಇಂಟು ಎ ಅಂದ್ರೆ 5 ಪ್ಲಸ್ ಎನ್ ಅಂದರೆ 20 - 1 ಇಂಟು ಡಿ ಅಂದ್ರೆ 5. 2 1 2 10 20 10 ಬರೀರಿ. 5 2 10 20ರಾಗ 1 ಕಳೆದ್ರೆ 19 ಇಂಟು 5. ನೆಕ್ಸ್ಟ್ 10ಕ್ಕೆ 10 ಹಂಗೆ ಇಡ್ರಿ, ಈ 10ಕ್ಕೆ 10 ಹಂಗೆ ಇಡ್ರಿ. 19 95. ಈ 95ಕ್ಕೆ 10 ಕೊಡಿಸಿದ್ರೆ 105. 105ಕ್ಕೆ 10ರಲ್ಲಿ ಗುಣಿಸಿದ್ರೆ 1050. ಈ ರೀತಿ S20 ಬೆಲೆಯನ್ನು ಮಾಡಬೇಕು. ತಿಳಿತಲ್ಲ ಇದು. ನೋಡಿರಿ ನೆಕ್ಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಇಕ್ವಲ್ ಟು ನೋಡಿರಿ, ಪಿ ಆಫ್ ಎಕ್ಸ್ ಇಕ್ವಲ್ ಟು 2x² - 6x + k. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮನಾದರೆ ಕೆ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಿರಿ ಎಷ್ಟು ಈಸಿ ಐತಿ ಇದು ಕ್ವಶನ್. ಒಂದು ಸ್ವಲ್ಪ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆಯ್ತು. ಪಿ ಆಫ್ ಎಕ್ಸ್ ಕೊಟ್ಟಾರ ಅದು ಹಚ್ಕೋರಿ, ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾಗಳಾಗಿರಲಿ ಅಂತ ತಗೋರಿ. ಪಿ ಆಫ್ ಎಕ್ಸ್ ಇಕ್ವಲ್ ಟು ax² + bx + c. ಹೌದಾ, ಇಲ್ಲಿ ಎ ಈಸ್ ಇಕ್ವಲ್ ಟು ಏನೈತಿ ನೋಡಿರಿ, ಎ ಈಸ್ ಇಕ್ವಲ್ ಟು ಕಂಪೇರ್ ಮಾಡಿರಿ. ಇದನ್ನು ಕಂಪೇರ್ ಮಾಡಿದ್ರೆ ಇದಕ್ಕೆ ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ಎ ಈಸ್ ಇಕ್ವಲ್ ಟು ಎಷ್ಟಕ್ಕೈತಿ 2, ಬಿ ಅಂದ್ರೆ -6, ಸಿ ಅಂದ್ರೆ ಕೆ. ನೋಡಿ ನೆಕ್ಸ್ಟ್, ಅಲ್ಫಾ ಪ್ಲಸ್ ಬೀಟಾ ಅಂದರೆ ಇನ್ನೂ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಈಸ್ ಇಕ್ವಲ್ ಟು -b / a. ಬಿ ಅಂದರೆ ಎಷ್ಟೈತಿ, ಫಸ್ಟ್ ಮೈನಸ್ ಐತಿ, ಮೈನಸ್ ಹಚ್ಕೋರಿ. ಬಿ ಅಂದ್ರೆ -6/2, 2 1 2 3 ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 3, ಅಲ್ಫಾ ಪ್ಲಸ್ ಬೀಟಾ ಈಸ್ ಇಕ್ವಲ್ ಟು ಬಂತು. ಅಲ್ಫಾ ಇಂಟು ಬೀಟಾ ಅಂದರೆ ಬೆಲೆ ಎಷ್ಟು, ಅಲ್ಫಾ ಇಂಟು ಬೀಟಾ ಅಂದ್ರೆ ಇನ್ನೂ ಸೂತ್ರ c / a. ನೋಡಿರಿ, ಅಲ್ಫಾ ಇಂಟು ಬೀಟಾ, ಸಿ ಅಂದರೆ k / 2. ಅವ್ರೇನು ಕಂಡೀಷನ್ ಕೊಟ್ಟಾರ, ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಮೊತ್ತ ಅದರ ಶೂನ್ಯತೆಗಳ ಗುಣಲಬ್ಧದ ಅರ್ಧದಷ್ಟಕ್ಕೈತೆ ಅಂದ್ರೆ ಅರ್ಧ ಅಂದ್ರೆ 1/2. ಶೂನ್ಯತೆಗಳ ಮೊತ್ತ ಎಷ್ಟು ಕೊಟ್ಟಾರ 3, 1/2 1/2 ಹಂಗೆ ಇಡ್ರಿ. ಅಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟೈತಿ k / 2. ಈಗ ಇದನ್ನು ಇವೆರಡು ಗುಣಾಕಾರ ಅದಾವೆ. ಈ ಕಡೆ ಏನಾಗ್ತಾವೆ, ಈಗ ಭಾಗಾಕಾರ ಅದಾವೆ, ಈ ಕಡೆ ಬಂದರೆ ಏನಾಗ್ತಾವೆ ಗುಣಾಕಾರ ಅದಾವೆ. 3 × 2 × 2 ಈಸ್ ಇಕ್ವಲ್ ಟು ಕೆ. ಕೆ ಈಸ್ ಇಕ್ವಲ್ ಟು 3 × 6 6 × 12. ನೋಡಿರಿ ಕೆ ಬೆಲೆ ಅಂದ್ರೆ 12. ನೆಕ್ಸ್ಟ್ ಕ್ವಶನ್ ನೋಡಿರಿ, 2x² - 5x - 1 ಈಸ್ ಇಕ್ವಲ್ ಟು 0. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಬೇಕು. ಮೊದಲು ನೋಡಿರಿ ಏನು ಮಾಡಬೇಕು, ಡೆಲ್ಟಾ ಕಂಡುಹಿಡಿಬೇಕು. ಡೆಲ್ಟಾ ಅಂದರೆ ಶೋಧಕ. ಹೌದಾ, 2x² - 5x - 1 ಈಸ್ ಇಕ್ವಲ್ ಟು 0. ಇದು ಯಾವ ರೂಪದಾಗೈತಿ, x² + bx + c ಈಸ್ ಇಕ್ವಲ್ ಟು 0. ಇಲ್ಲಿ ಎ ಅಂದರೆ ಎಷ್ಟು ಬಂತು 2, ಬಿ ಅಂದರೆ -5, ಸಿ ಅಂದರೆ -1. ಡೆಲ್ಟಾ ಈಸ್ ಇಕ್ವಲ್ ಟು b² - 4ac. ಬಿ ಅಂದರೆ -5² - 4 ಇಂಟು ಎ ಅಂದರೆ 2 ಇಂಟು 2, ಸಿ ಅಂದರೆ -1. 5 5 25. ನೋಡಿರಿ 4 2 8, 4 2 8, ಮೈನಸ್ ಇಂಟು ಮೈನಸ್ ಪ್ಲಸ್ 8. 25ಕ್ಕೆ 8 ಕೊಡಿಸಿದ್ರೆ 33. ನೋಡಿರಿ ಈಗೇನಾಯ್ತು ನಮ್ಗೆ, ಡೆಲ್ಟಾ ಬೆಲೆ 0, ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0. ಯಾವಾಗ ಡೆಲ್ಟಾ ಬೆಲೆ ಗ್ರೇಟರ್ ದ್ಯಾನ್ 0 ಇರ್ತೈತಿ ಆವಾಗ ಸಮೀಕರಣವು 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಏನಿರ್ತೈತಿ ಹೊಂದಿರ್ತೈತಿ. ಮೂಲಗಳ ಸ್ವಭಾವ ಡೆಲ್ಟಾ ಬೆಲೆ ಬಂದ್ಕೂಳೆ ಮೂಲಗಳ ಸ್ವಭಾವವನ್ನು ಬರಿಬೇಕು. ತಿಳಿದಲ್ಲ ಇದು. ನೋಡಿರಿ ವರ್ಗ ಸಮೀಕರಣದೊಳಗೆ ನಾನು ಇದನ್ನು ಶೋಧಕ ಎಲ್ಲ ಬರೆಸಿ ಆ ಮೂಲಗಳ ಸ್ವಭಾವ ಯಾವ ರೀತಿ ಇರ್ತಾವೆ ಅನ್ನೋದನ್ನು ವರ್ಗ ಸಮೀಕರಣದ ನಾ ಕ್ಲಾಸ್ ಮಾಡಿದ್ದು ನೋಡಿದ್ರೆ ಅಂದ್ರೆ ನೀವು ಅದ್ರ ಕೀ ಪಾಯಿಂಟ್ಸ್ ಫಸ್ಟ್ ಮೇನ್ ಕೀ ಪಾಯಿಂಟ್ಸ್ ಮಾಡಿಸಿರ್ತೀನಿ ನಾ ಎಲ್ಲದಕ್ಕೂ. ಅದನ್ನು ನೋಡಿದ್ರೆ ನೀವು ವರ್ಗ ಸಮೀಕರಣದ ಮೇಲೆ ಯಾವ ಕ್ವಶನ್ ಬೇಕಾದ್ರೂ ಮಾಡ್ಬೋದು. ಡೆಲ್ಟಾ ಅಂದ್ರೆ ಇದು ಶೋಧಕ ಅಂದ್ರೆ ಏನು, ಅವಾಗ ಶೋಧಕದ ಬೆಲೆ ಗ್ರೇಟರ್ ದ್ಯಾನ್ 0, ಡೆಲ್ಟಾ ಗ್ರೇಟರ್ ದ್ಯಾನ್ 0 ಬಂದರೆ ಏನು ಬರ್ತೈತಿ, ಲೆಸ್ ದ್ಯಾನ್ 0 ಈಸ್ ಇಕ್ವಲ್ ಟು 0 ಬಂದರೆ ಏನು ಬರ್ತೈತಿ ಅಂತ ಡೀಟೇಲಾಗಿ ಕ್ಲಾಸ್ ಹೇಳ್ಕೊಟ್ಟಿನಿ. ಆ ಕ್ಲಾಸನ್ನು ಒಂದು ನೋಡಿ ಇವು ಇವೆಲ್ಲ ಲೆಕ್ಕ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ನೀವು ಮಾಡ್ಬೋದು. ನೋಡಿರಿ ನೆಕ್ಸ್ಟ್ ಕ್ವಶನ್, ಕೋಸೆಕ್ ಎ. ನೋಡಿರಿ ಕೋಸೆಕ್ ಎ ಇಂಟು 1 - cos a ಇಂಟು ಕೋಸೆಕ್ ಎ ಪ್ಲಸ್ ಕಾಟ್ ಎ ಈಸ್ ಇಕ್ವಲ್ ಟು 1 ಎಂದು ಸಾಧಿಸಿ. ಇದರ ಮಾಡ್ಬೋದು. ಅಥವಾ ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ ಈಸ್ ಇಕ್ವಲ್ ಟು ಸೆಕ್ ಎ - 1 ಡಿವೈಡೆಡ್ ಬೈ ಸೆಕ್ ಎ ಪ್ಲಸ್ 1 ಎಂದು ಸಾಧಿಸಿ ಎಂದಾರ. ನೋಡಿರಿ ಫಸ್ಟ್ ಏನು ಮಾಡ್ಕೋಬೇಕು, ನಾವು ಒಂದೇದನ್ನು ಮಾಡೋಣ ಇವಾಗ. ನೋಡಿರಿ ಕೋಸೆಕ್ ಎ ಇಂಟು 1 - cos a ಇಂಟು ಕೋಸೆಕ್ ಎ ಪ್ಲಸ್ ಕಾಟ್ ಎ ಈಸ್ ಇಕ್ವಲ್ ಟು 1. ಇದು LHS, ಇದು RHS. ಹೌದಾ,
ಫಸ್ಟ್ ಏನು ಮಾಡ್ಕೋಬೇಕು ಯಾವಾಗೂ ನಾನು ನಿಮ್ಗೆ LHS ಹಚ್ಬೇಕಂತ ಹೇಳಿದೆ ನೋಡಿರಿ. LHS ನೋಡಿರಿ, ಮತ್ತು ಇದು ಹ್ಯಾಂಗೆ ಮಾಡೈತೆ ಅಂತ ನಿಮ್ಗೆ ಡೌಟ್ ಬರಬಾರ್ದು. ನೋಡಿರಿ, ಫಸ್ಟ್ ಕೋಸೆಕೆ ಹೌದಾ? ಕೋಸೆಕೆ ಅಂದ್ರೆ ಏನಪ್ಪ? 1/sin A, 1 - cos A ಹಂಗೆ ಇಡ್ರಿ. ನೆಕ್ಸ್ಟ್ ಏನು ಕೊಟ್ಟಾರ ಇವರು? ಕೋಸೆಕೆ ಕೊಟ್ಟಾರ. ಕೋಸೆಕೆ ಕಾಟ್ A ಕೊಟ್ಟಾರಲ್ಲ. ಕೋಸೆಕೆ ಅಂದ್ರೆ 1/sin A, ಕಾಟ್ A ಅಂದ್ರೆ cos A / sin A. ಇದು ಸ್ಟೆಪ್ ತಿಳಿತಲ್ಲ ನೋಡಿರಿ. ಇದೊಂದು ಸ್ಟೆಪ್ ನೀವು ಈಸಿಯಾಗಿ ಹಚ್ಕೊಂಡು ಮುಂದೆ ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, 1 / sin A ಇದನ್ನ ಹೆಂಗೆ ಹಚ್ಕೊಂತ ಹೆಂಗೆ ಗೊತ್ತಾ? ಈ ಒಂದಕ್ಕೆ ಇದರಲ್ಲಿ ಇಂಟು ಮಾಡಿಬಿಟ್ರೆ 1 - cos A / sin A ಈಜಿ ಕೊಟ್ಟು ಇಲ್ಲಿ ಎರಡು ನೋಡಿ ಛೇದಗಳ ಸಮನಾಗಿದ್ದರೆ ಅಂಶಗಳನ್ನ ಕೂಡಿಸ್ಬೋದು. 1 + cos A / sin A. 1 ನೋಡಿರಿ ಮೇಲೆ ಏನೈತಿ? ಇದು ಯಾವ ಸೂತ್ರ ನೋಡಿರಿ? A + B × A - B ಸೂತ್ರ ಗೊತ್ತೈತಲ್ಲ ನಿಮ್ಗೆ? A + B × A - B ಅಂದರೆ ಏನು? A² - B². ಹಾಗಂದ್ರೆ ಇದು A + B, ಇದು A - B. A + B × A - B ಅಂದ್ರೆ 1 - cos² A. ಇಲ್ಲಿ A² - B² ನೋಡಿರಿ. 1 - cos² A ಅಂದ್ರೆ ಏನು? sin² A sin² A + cos² A = 1. sin² A + cos² A = 1. ಹಂಗಂದ್ರೆ ನಮ್ಗೆ 1 - cos² A ಬೇಕು. ಈ 1 ಈ ಪ್ಲಸ್ cos² A ಕಡೆ ಬಂದ್ರೆ ಏನಾಕೈತಿ? - cos² A ಆಕೈತಿ. ಹಂಗಂದ್ರೆ 1 - cos² A ಅಂದ್ರೆ ಏನು? sin² A. ಅದಕ್ಕೆ /sin² A ಬರ್ಕೋರಿ. ಈ sin² ಕ್ಯಾನ್ಸಲ್ ಆಕವು = 1. ಇದೇ ನಮ್ಗೆ ಬಲಭಾಗ ನೋಡಿರಿ. ಇಷ್ಟು ಈಸಿ ಐತಿದೆ. ಒಂದು ಬಿಟ್ಟು ನೀವು 2 ಸಲ ಇದು ಲೆಕ್ಕ ಮಾಡಿದ್ರಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಐತಿದ್ದು ನೋಡಿರಿ. ನೆಕ್ಸ್ಟ್ ಏನು ಸಾಧಿಸಂದ್ರೆ tan A - sin A / tan A + sin A = sec A - 1 / sec A + 1 ಅಂತ ಸಾಧಿಸ್ಬೇಕು. ಈಗ LHS ಅನ್ನು ಹಚ್ಕೋರಿ. tan A - sin A / tan A + sin A ಹಚ್ಕೊಂಡ್ರಿ. tan A ಅಂದ್ರೆ ಏನು? sin A / cos A ಪ್ಲಸ್ ಮೈನಸ್ sin A ಹಂಗೆ ಹಚ್ಕೋರಿ. tan A ಅಂದ್ರೆ sin A / cos A ಪ್ಲಸ್ sin A. ಈಗ ನಾವು ಏನು ಮಾಡ್ಕೋಬೇಕು? ನೆಕ್ಸ್ಟ್ ಸ್ಟೆಪ್ ಒಳಗೆ ಈ ಮೇಲಿಂದ್ರೊಳಗೆ ಅಂಶದೊಳಗೆ sin A ಕಾಮನ್ ತಗೋರಿ. ತೆಗೆದ್ರೆ ಇಲ್ಲಿ ಏನಾಕೈತಿ? sin A ಕಾಮನ್ ತೆಗೆದುಬಿಟ್ರಿ ಏನು ಇಲ್ಲ ಅಂದ್ರೆ ಇಲ್ಲಿ 1 ಇರ್ತೈತಿ. 1 / cos A ಮೈನಸ್ sin A ಕಾಮನ್ ತೆಗೆದುಬಿಟ್ರಿ ಇಲ್ಲಿ ಉಳಿದಿದ್ದೇನು 1. ಇಲ್ಲಿ ಭಾಗಲೇನು ಏನು ಮಾಡ್ಕೋಬೇಕು? sin A ಕಾಮನ್ ತೊಗೊಂಬಿಡ್ರಿ. ಇಲ್ಲಿ ಉಳಿದಿದ್ದೇನು 1 / cos A ಪ್ಲಸ್ 1ಕ್ಕೆ 1 / ಪ್ಲಸ್ ಇದು ಕ್ಯಾನ್ಸಲ್ ಆಯ್ತು. 1 / cos A ಅಂದ್ರೆ sec A ಮೈನಸ್ 1 / cos A ಅಂದ್ರೆ sec A ಪ್ಲಸ್ 1. ಇದು ಬಲಭಾಗ RHS ನೋಡಿರಿ. ಇವತ್ತು 2 ಮಾರ್ಕ್ಸಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಅನ್ಬೋದು. ಇವೆಲ್ಲನೂ ನಾ ಏನು ಮಾಡಿಸ್ಲಿಕ್ಕತ್ತೆಲ್ಲ 2 ಮಾರ್ಕ್ಸಿಂದ ಸೀರೀಸನ್ನು ಇಷ್ಟು ಕ್ಲಾಸ್ನ ನೋಡ್ಕೊಂಡು ಹೋದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. 2 ಕ್ಲಾಸ್ನಾಗ ಮುಗಿಸ್ಬೇಕಂತ ಮಾಡಿದ್ದೆ. 2 ಕ್ಲಾಸ್ ಫುಲ್ ಡೀಟೇಲ್ ಆಗಿ ಲೆಂದಿ ಮಾಡಿದ್ರೆ ನಿಮ್ಗೆ ನೋಡ್ಕೊಂಡು ಕುಂದ್ರಾಕ ಈಗ ಎಕ್ಸಾಮ್ ಟೈಮಲ್ಲಿ ಅನ್ನೋ ಸಂಬಂಧ ಶಾರ್ಟ್ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಇನ್ನೊಂದು 2 ಕ್ಲಾಸ್ ಒಳಗೆ ನಿಮಗೆ 2 ಕ್ಲಾಸಿಂದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮುಗಿಸ್ಕೊಡ್ತೀನಿ ನೋಡಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.